ಓಲಾ ಊಬರ್ ರ್ಯಾಪಿಡೋ ಯಾವುದು ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ಇವರು ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾರಲ್ವಾ. ಈಗ ಅವರು ಆಟೋದವ್ರಿಗೆ ತೊಂದರೆ ಆಗಬಾರ್ದು, ಆಟೋದವರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀವಿ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಅವ್ರಿಗಿದ್ದಿದ್ರೆ ಅವ್ರು ಬೈಕ್ ಟ್ಯಾಕ್ಸಿ ಬಿಡ್ತಾ ಇರಲಿಲ್ಲ. ಆಟೋ ಡ್ರೈವರ್ ಸ್ಟ್ಯಾಂಡಲ್ಲಿ ಕೂತಿರೋನೊಬ್ಬನ್ನ ಕೇಳಿದ್ದಾರೆ, ಬಾ ಅಂತ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮುಂದೆ ಒಬ್ಬ ಫ್ರೆಂಡ್ ಬರ್ತಾನೆ ಅಂದ್ಬಿಟ್ಟು ನಿಲ್ಸಕ್ಕೆ ಹೇಳಿದ್ದಾರೆ, ನಿಲ್ಲಿಸಿದ್ದಾನೆ. ಫ್ರೆಂಡ್ ಒಬ್ಬ ಹತ್ತಿದ್ದಾರೆ. ಅದಾದಮೇಲೆ ಇನ್ನೂ ಮುಂದೆ ಹೋಗ್ತಾ ಇನ್ನೂ ಇಬ್ಬರು ಹತ್ಕೊಂಡಿದ್ದಾರೆ. ಆಮೇಲೆ ಚಾಕು ತೆಗೆದು ಹಿಂಗೆ ತೋರಿಸ್ಬಿಟ್ಟು ಯಾರೋ ಸ್ವಲ್ಪ ಜನ ಆಟೋದವರು ರೇರಾಗಿ ವರ್ತನೆ ಮಾಡ್ತಾರೆ. ಅದೇನಾಗುತ್ತೆ, ಎಲ್ರಿಗೂ ಹೆಸರು ಬರುತ್ತೆ. ಈಗ ಯಾರನ್ನ ಕರೆದ್ರು ಆಟೋ ಅಂತಾರೆ, ಆಟೋ ಅಂತ ಕೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ಜಾಸ್ತಿ ರೇಟ್ ಹೇಳೋದು, ಕರೆದ ಕಡೆ ಹೋಗಲ್ಲ ಅವರು. ಎಲ್ಲಪ್ಪ ಸುಂಕದಕಟ್ಟೆನ ಆ ಕಡೆ ಬರಲ್ಲ ಅಂತಾರೆ. ಅವಾಗ ಅವರೊಂದು ಏನು ಅನ್ನೋದು, ಇವರೊಂದು ಏನು ಅನ್ನೋದು, ಈ ಥರದ್ದು ಒಂದು ಇದು ಬರ್ತದೆ. ಬೆಂಗಳೂರಲ್ಲಿ ನಿಮ್ಮ ಪ್ರಕಾರ ತುಂಬ ಕಷ್ಟದ ಏರಿಯಾ ಯಾವುದು ಆಟೋ ಓಡಿಸೋಕ್ಕೆ? ಕಷ್ಟದ ಏರಿಯಾ ಬಂದರೆ ಎಲೆಕ್ಟ್ರಿಕ್ ಆಟೋಗೂ ನಾರ್ಮಲ್ ಆಟೋಗೂ ಎಷ್ಟು? ಅದಕ್ಕೆ 3 ಲಕ್ಷ ಆದರೆ ಇದಕ್ಕೆ 4 ಆ್ಯಪ್ ಬಂದ್ಬಿಟ್ಟಿದೆ ಅಲ್ವ. ಈಗ 4 ಆ್ಯಪ್ ಇಟ್ಕೊಂಡು ಬುಕ್ ಮಾಡ್ತಾರೆ. ಯಾವ್ದು ಬೇಗ ಬಂದಿರುತ್ತೆ ಅದನ್ನು ಎತ್ಕೊಂಡು ಅದರಲ್ಲಿ ಹತ್ಬಿಟ್ಟು ಹೋಗ್ಬಿಡ್ತಾರೆ. ಇದನ್ನೆಲ್ಲ ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದು ನನಗೇ ಆಗಿದೆ. ಚಪ್ಪಾಳೆ ಹಿಂದೆ ಓಡೋ ಬದುಕಲ್ಲಿ ಅವರು ಡ್ಯೂಟಿ ಹಿಂದೆ ಓಡ್ತಾರೆ. ಎಲ್ಲ ಸೂಪರ್ ಹೀರೋಗಳು ಬರೀ ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನ್ ಆಗಿರಲ್ಲ ರೀ. ಕೆಲವು ಬಟ್ಟೆ ಮೇಲೆ ಧೂಳಿರುತ್ತೆ, ಕಷ್ಟ ಇರುತ್ತೆ, ಹೇಳ್ಕೊಳಕ್ಕಾಗದಿರೋ ನೋವಿರುತ್ತೆ, ಹೋರಾಟ ಇರುತ್ತೆ. ಇಷ್ಟೆಲ್ಲ ಬದುಕಿನ ಹಿಂದೆನೂ ಪ್ರಪಂಚನ ನಗಿಸೋವಂಥ ಒಂದಷ್ಟು ಪಂಚಸ್ ಇರುತ್ತೆ. ಉದಾಹರಣೆಗೆ ಬಕೆಟನ್ನು ಸ್ನಾನಕ್ಕೆ ಹಿಡಿಬೇಕು ಜೀವನಕ್ಕಲ್ಲ, ಅಥವಾ ಲವ್ವಲ್ಲಿ ಪಾಸ್ ಆದರೆ ರೊಮ್ಯಾನ್ಸು, ಫೇಲ್ ಆದರೆ ನಿಮ್ಯಾನ್ಸು, ಅಥವಾ ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ. ಈ ಥರದ್ದೆಲ್ಲ ನೋಡಿದಾಗ ಇಷ್ಟೆಲ್ಲ ಜಂಜಾಟ ಇರೋ ಬದುಕಲ್ಲಿ ಅಲ್ಲಲ್ಲೇ ಒಂದಷ್ಟು ಲೈನ್ನಲ್ಲೇ ಈ ಪದಗಳಲ್ಲೇ ಒಂದು ಮುಗುಳ್ನಗೆ, ಕೆಲವು ಸತಿ ಏನು ಹೇಳ್ದ ಗುರು ರಿಯಾಕ್ಷನ್ಸ್ಗಳೆಲ್ಲ ಇರುತ್ತೆ. ಸೊ ಇದು ಮೇಲ್ನೋಟಕ್ಕಾದರೆ ಒಳಗಡೆ ಅವ್ರು ಯಾರು, ಅವರ ಬದುಕು ಹೇಗಿರುತ್ತೆ, ಯಾಕೆ ಈ ವೃತ್ತಿಗೆ ಬಂದರು, ವೃತ್ತಿಗೆ ಸಂಬಂಧಪಟ್ಟಂತೆ ನಮಗೂ ಎಷ್ಟೋ ವಿಚಾರಗಳಿರುತ್ತೆ. ಆಟೋ ಡ್ರೈವರ್ಗಳ ಬದುಕು ಹೇಗೆ, ದುಡಿಮೆ ಹೇಗೆ, ಈ ಬದಲಾಗ್ತಾ ಇರುವಂತಹ ಡಿಜಿಟಲ್ ದುನಿಯಾದಲ್ಲಿ ಅವ್ರು ಹೇಗೆ ಅಪ್ಗ್ರೇಡ್ ಆಗಿ ಇಲ್ಲಿವರೆಗೂ ನಿಂತಿದ್ದಾರೆ, ಇದೆಲ್ಲ ಇವತ್ತು ಮಾತಾಡೋಣ ಆನ್ ಜಾಸ್ ಕ್ಯೂರಿಯಸ್. ನಾನು ರಶ್ಮಿ, ಸೂರ್ಯನ ಕಿರಣ. ಆದರೆ ಈ ಕಿರಣ ಬರೋಕ್ಕೆ ಫಸ್ಟು ರವಿ ಬೇಕಲ್ಲ. ಇವತ್ತು ಲಿಟ್ರಲಿ ರವಿಯವರೇ ಇವತ್ತಿನ ಶೋಗೆ ಬೆಳಕು. ಯಾಕೆಂದರೆ ಐ ಥಿಂಕ್ 39 ವರ್ಷದ ರವಿಯವರು ಸತತ 10 ವರ್ಷಗಳಿಂದ ಆಟೋ ಡ್ರೈವರ್ ಆಗಿ ಜೀವನದಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ, ಬದುಕಲ್ಲಿ ಆಕಾಂಕ್ಷೆಗಳನ್ನು ಕಟ್ಕೋತಾ ಇದ್ದಾರೆ. ಹೇಗಿದ್ದೀರಾ ಸರ್? ಮೊದಲನೇದಾಗಿ ನಮಸ್ಕಾರ. ನಮಸ್ತೆ. ನಾನು ಅದೇ ಬಂದ ತಕ್ಷಣ ಸ್ಟುಡಿಯೋಗೆ ಎಲ್ಲರೂ ಆಟೋ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವತ್ತೆಲ್ಲ ಬೆರಳಲ್ಲೇ ಒತ್ತಿ ಆಟೋಗಳನ್ನು ಮಾತಾಡಿಸೋ ಒಂದು ಕಾಲದಿಂದ ಇವತ್ತು ಹೀಗೆ ನಿಮ್ಮನ್ನು ಮಾತಿಗೆ ಎಳಿತಾ ಇದ್ದೀನಿ. ಏನು ಸರ್, ಹೆಂಗಿದ್ರಿ? ಎಲ್ಲಿಂದ ಬರ್ತಾ ಇದ್ದೀರಾ? ಚೆನ್ನಾಗಿದ್ದೀವಿ. ನಾವು ಎಲೆಕ್ಟ್ರಾನ್ ಸಿಟಿಯಿಂದ ಬರ್ತಾ ಇದೀವಿ ಮೇಡಮ್. ಹಾಂ, ಇಂದ ಹೆಸರೇನೇ ಇದ್ರೂ ಪ್ರಪಂಚ ನಿಮಗೆ ಕೊಡೋ ಹೆಸರು ಸಾರ್. ಎಷ್ಟು ಸಾವಿರ ಲಕ್ಷ ಜನ ಇಲ್ಲಿವರೆಗೂ ನಿಮ್ಮನ್ನು ಸಾರ್ ಅಂತ ಕರೆದಿದ್ದಾರೆ. ಎಲ್ಲರೂ ಸಾರ್ ಹೆಸರು ಹಿಡ್ದು ಯಾರೂ ಕರೆಯಲ್ಲ, ಸಾರ್ ಸಾರ್ ಅಂತಾನೆ ಕರೀತಾರೆ. ಇವತ್ತು ನೋಡಿ ಕಾಕತಾಳೀಯ ಮುಂಚೆ ಆದರೆ ಆನ್ಲೈನ್ ಎಲ್ಲ ಇಲ್ದಿರೋಕ್ಕಿಂತ ಮುಂಚೆ ಆಟೋ ಅಂತ ಇದ್ರು, ಈಗ ಸಾರ್. ಅಂದರೆ ಇವತ್ತು ಕಾಕತಾಳೀಯವಾಗಿ ಮೇ 1ನೇ ತಾರೀಕು ಶೂಟ್ ಮಾಡ್ತಾ ಇದ್ದೀವಿ. ಹೌದು, ಕಾರ್ಮಿಕರ ದಿನ. ಆದರೂ ಕೆಲವು ಕಾರ್ಮಿಕರಿಗೆ ರೆಸ್ಟ್ ಇರಲ್ಲ, ತೊಗೊಳಕ್ಕೆ ಇಷ್ಟಪಡೋದು ಇಲ್ಲ, ಎರಡೂ ಇರುತ್ತೆ. ಹೌದು. ಸೊ ನಿಮ್ದು ಯಾವುದು? ನಮ್ಮದು ರೆಸ್ಟ್ ಎಲ್ಲ ಇಲ್ಲ ಮೇಡಮ್. ಅಂದರೆ ನಾವು ಯಾವಾಗ ಮಾಮೂಲಿ ಆಟೋ ಅಲ್ವಾ, ನಾವು ದುಡಿಲೇಬೇಕು. ಈಗ ರೆಸ್ಟ್ ಅಂದರೆ ಕೆಲಸ ವರ್ಕಲ್ಲಿ ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ಕಂಪ್ನಿಯಲ್ಲಿ ಮಾಡ್ತಾ ಇರೋರಿಗೆ ಇವತ್ತು ರಜಾ ಇರುತ್ತೆ. ರಜಾ ಇದ್ರೂ ಅವ್ರಿಗೆ ಸ್ಯಾಲ್ರಿ ಬರುತ್ತೆ. ಬಟ್ ನಮಗೆ ಇವತ್ತು ರಜಾ ಹಾಕಿದ್ರೆ ನಮ್ಗೆ ಸ್ಯಾಲ್ರಿ ಬರೋಲ್ಲ. ನಾವು ದುಡಿಲೇಬೇಕು. ಇವತ್ತು ಅವತ್ತಿಂದು ಆಗಲೇಬೇಕು, ಅವತ್ತಿಂದ ನಾವು ದುಡಿಲೇಬೇಕು. ಸೊ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿದ್ದೀರಿ, ಇವತ್ತು 10 ವರ್ಷ ಆಟೋ ಡ್ರೈವರ್ ಆಗಿ ಏನು ಜೀವನ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ನಮ್ಮೆಲ್ರಿಗೂ ಒಂದು ಕುತೂಹಲ ಇರುತ್ತೆ. ಈಗ ನಮಗೆಲ್ಲ ಆದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನ ಶುರು ಮಾಡೋ ರೀತಿ ಒಂಥರ ಇರುತ್ತೆ. ನೀವುಗಳೆಲ್ಲ ಹೆಂಗೆ, ನಿಮ್ದು ಹೆಂಗೆ ದಿನ ಶುರು ಆಗೋದು? 6 ಗಂಟೆಗೆ ಎದ್ದೇಳ್ತೀವಿ. 6 ಗಂಟೆಗೆ ಎದ್ದರೆ ನಾವೆಲ್ಲ ರೆಡಿಯಾಗಿ ಮನೆ ಬಿಡೋಕ್ಕೆ 7-7:15 ಆಗ್ಬಿಡುತ್ತೆ. ಸೊ 7:00 ಶುರು ಆದರೆ ನಿಮ್ಮ ದಿನ? 7:00 ಶುರು ಆದರೆ ನಮ್ಮದು 10 o'clock ಆಗುತ್ತೆ ರಾತ್ರಿ. 10 o'clock ಆಗುತ್ತೆ. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬುಕ್ಕಿಂಗ್ಸ್ ಇರೋಲ್ಲ, ಕಡಿಮೆ ಇರುತ್ತೆ.
ಅದಕ್ಕಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, 9:30-10 ಗಂಟೆ. ಸೊ ನಿಮ್ಗೂ ಈ ಪೀಕ್ ಅವರ್ಸ್ ಅಂತ ಇರುತ್ತೆ. ಸೊ ಬೆಳಗಿನ ಜಾವ ಪೀಕ್ ಅವರ್ಸ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಪೀಕ್ ಅವರ್ಸ್ ನಿಮಗೆ? ಬೆಳಗ್ಗೆ 8ರಿಂದ 11, ತಿರ್ಗಾ ಸಂಜೆ ಬಂದು 5ರಿಂದ 9 ಇದು ಪೀಕ್ ಅವರ್ಸು. ಈ ಅವರ್ಸಲ್ಲಿ ನಮಗೆ ಡ್ಯೂಟಿ ಮಾಡಬೇಕು. ಯಾವ ಅವರ್ಸಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಆ ಟ್ರಾಫಿಕಲ್ಲಿ ಸ್ವಲ್ಪ ಒದ್ದಾಡಬೇಕು. ಸೊ ಈ 10 ವರ್ಷದಲ್ಲಿ ನೀವು ಆಟೋಗಳು ಆ್ಯಪ್ಸ್ಗಳಿಗೆ ಮೂಲಕ ಬುಕ್ ಮಾಡೋ ಒಂದು ಟ್ರೆಂಡ್ ಏನಿದೆ, ಅದಕ್ಕಿಂತ ಮುಂಚೆನೂ ಲೈಫನ್ನು ನೋಡಿದ್ದೀರಾ, ಈಗಲೂ ನೋಡಿದ್ದೀರಾ? ಅದಕ್ಕೊಂದು ಮುಂಚೆನೂ ಸ್ವಲ್ಪ ನೋಡಿದ್ದೀನಿ. ಅಂದರೆ ಜಾಸ್ತಿ ಅದು ನಾನು ಬಂದು ಒಂದು 15 ದಿವಸ ಆದಮೇಲೆ ಈ ಆ್ಯಪ್ಗಳು ಶುರುವಾಯಿತು. ಹಾಂ, ಆಟೋ ಬಂದು 15 ದಿವಸ ನಾವು ಮಾಮೂಲಿ ಕೈ ಬಾಡಿಗೆನೆ. ಇವಾಗ ರೋಡಲ್ಲಿ ಆಟೋ ಅಂತಾರಲ್ವ, ಅವ್ರು ಆಟೋ ಅಂತ ಕರೀತಾರ. ರೋಡ್ ಬಾಡಿಗೆ, ಕೈ ಬಾಡಿಗೆ ಅಂತಾರೆ. ಅಂದರೆ ಕೈ ಹಿಡಿದು ಕೈ ಹಿಡ್ದಂಗೆ ನಿಲ್ಸ ಆಟೋ ಅಂತಾರೆ. ಅದಕ್ಕೋಸ್ಕರ ಏನು ಮಾಡಿದ್ವಿ ನಾವು, ಅದನ್ನ ಕೈ ಬಾಡಿಗೆ ಅಂತ ಹೇಳ್ಬಿಟ್ಟಿದೀವಿ. ಈಗ ಆ್ಯಪ್ ಬಾಡಿಗೆನಾ? ಈಗ ಆ್ಯಪ್ ಬಾಡಿಗೆ ಆಗಿದೆ, ಬೆರಳು. ಸರಿ. ಸೊ ನನಗೆ ಫಸ್ಟ್ಲಿ ಎಲ್ಲರೂ ಕೆಲವು ವೃತ್ತಿಗಳಿಗೆ ಅನಿವಾರ್ಯಕ್ಕೆ ಬರ್ತಾರೆ, ಅಥವಾ ಕೆಲವು ಸತಿ ಆಯ್ಕೆಯಿಂದಲೇ ಬರಬಹುದೇನೋ. ನೀವು ಹೆಂಗೆ ಬಂದಿದ್ದಕ್ಕೆ? ನಾವು ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗು ಕಂಪ್ನಿ ಜಾಬ್ ಬಂತು ನಮಗೆ ಇಲ್ಲಿ. ಅಂದರೆ ಗಾರ್ಮೆಂಟ್ಸು ನಿಮ್ಗೆ ಗೊತ್ತಿರಬೇಕಲ್ವ, ಗಾರ್ಮೆಂಟ್ಸಲ್ಲಿ ಸೇರಿ ಒಂದು 10 years ಗಾರ್ಮೆಂಟ್ಸಲ್ಲೇ ಮಾಡಿದ್ವಿ. ಆದರೆ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ ಇಲ್ಲ, ಎಷ್ಟು ಟೈಮಿಂಗ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬಂದರೆ ಕಂಟಿನ್ಯೂ ಆದರೂ ಆಗುತ್ತೆ, ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಆದರೂ ಮಾಡಬೇಕು. ಮನೆಗೆ ಒಂದೊಂದು ಟೈಮ್ ಮನೆಗೆ ಹೋಗೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿ ಇತ್ತು ನಮ್ಮದು ಕಂಪ್ನಿ ಜಾಬ್ ಮಾಡುವಾಗ. ಅದೆಲ್ಲ ನೋಡಿ ಸಾಕಾಗಿ ಆಮೇಲೆ ನಾವು ಬಿಟ್ಟು ಆಮೇಲೆ ಈ ಆಟೋ ಜರ್ನಿಗೆ ಬಂದ್ವಿ ನಾವು. ಸೊ ಈ ಆಟೋ ಅಂತ ವೃತ್ತಿ ಅದನ್ನೇ ಯಾಕೆ ಚೂಸ್ ಮಾಡಿದ್ರಿ? ಅದನ್ನೇ ಅಂದರೆ ಬೇರೆ ಕೆಲಸಗಳು ನೋಡೋಣ ಅಂದರೆ ಆಗಲಿಲ್ಲ. ಬೇರೆದೆಲ್ಲ ಅಂದರೆ ಸ್ವಲ್ಪ ರಿಸ್ಕು, ಟೈಮಿಂಗ್ಸ್ ಇಲ್ಲ ಅವರು. ಆಮೇಲೆ ನಮಗೆ ರಜೆ ಬೇಕು ಇವತ್ತು, ಇಲ್ಲ ಸಪೋಸ್ ಯಾರೋ ಒಂದು ಏನೋ ಆದರೂ ಅವ್ರನ್ನ ನೋಡೋಕೆ ಹೋಗಬೇಕು, ಇಲ್ಲ ಊರಿಗೆ ಹೋಗಬೇಕು, ರಜೆ ಕೊಡಿ ಅಂದರೆ ಇಲ್ಲ ನಿಮ್ಮದು ಆ ನೆಪ ಈ ನೆಪ, ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ, ಅದು ಹೇಳ್ತಾ ಇದ್ದೀರಾ ಅಂತೆಲ್ಲ ಹೇಳೋರು. ನಾವು ನಿಜ ಹೇಳಿದ್ರು ಸುಳ್ಳು ಹೇಳ್ತಾ ಇದೀವಿ ಅಂತ ಕೇಳ್ತಾ ಇದ್ವಿ ಅವಾಗ ಅವ್ರ ಬಾಯಿಂದ. ಅದಕ್ಕಾಗಿ ಸಾಕು ಇವ್ರದ್ದು ಏನು, ಇವ್ರ ಹತ್ರ ಎಷ್ಟೇ ಆನೆಸ್ಟಾಗಿ ಕೆಲಸ ಮಾಡಿದ್ರು ನಮಗೆ ಬೆಲೆ ಇಲ್ಲ ಅಂದಮೇಲೆ ಆ ಬೆಲೆ ಇಲ್ಲದ ಜಾಗದಲ್ಲಿ ನಾವು ಯಾಕೆ ಇರಬೇಕು ಅಂದ್ಬಿಟ್ಟು ಆಮೇಲೆ ನಾವು ಏನು ಮಾಡಿದ್ರೆ ನಮಗೆ ಇವಾಗ ಬೆಂಗಳೂರಲ್ಲಿ ಗೊತ್ತೇ ಇದೆ, ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಏನೇ ಮಾಡಿದ್ರು ನೀರು ಬಿಲ್ ಇರಲಿ, ಏನೇ ಇರಲಿ, ಕರೆಂಟ್ ಬಿಲ್ ಎಲ್ಲ ಕಟ್ಟಬೇಕಂದ್ರೆ ಬೆಂಗಳೂರಲ್ಲಿ ಕಷ್ಟ ಇದೆ. ಅದರಿಂದ ಏನು ಮಾಡಿದ್ವಿ ನಾವು, ಬೇರೆ ಇದಕ್ಕೆ ಹೋದ್ರೂ ಅದೆಲ್ಲ ಮೇಂಟೈನ್ ಮಾಡೋಷ್ಟು ಆಗಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಮಗೆ ಆಟೋನೇ ಸರಿ ಅಂತ ಸ್ವಲ್ಪ ಚಾಯ್ಸ್ ಮಾಡಿದ್ವಿ. ಸರ್, ಒಂದು ಮಾತಿದೆ, ಹುಲಿ ಆಗಬೇಕಂದ್ರೆ ಇಲಿ ಆಸೆ ಬಿಡಬೇಕು ಅಂತ. ಅಂದರೆ ಇದನ್ನು ಅರ್ಥ ಆಗೋಂಗೆ ಹೇಳೋದಾದರೆ, ಈಗ ನಾವು ಇದ್ದ ಜಾಗದಲ್ಲೇ ಓಕೆ ಅದೇ ಅಂತ ಅದಕ್ಕೆ ಆಸೆ ಬೀಳ್ತಾ ಇದ್ರೆ ಅದಕ್ಕೆ ಕಟ್ ಹಾಕ್ಕೊಂಡು ನಾವು ಅದನ್ನು ಕಟ್ ಹಾಕಿರ್ತೀವೋ, ಅಥವಾ ಆ ವ್ಯವಸ್ಥೆ ನಮ್ಮನ್ನು ಕಟ್ ಹಾಕಿರುತ್ತೆ. ಕೆಲವು ಸತಿ ಇದನ್ನು ಬಿಟ್ಟು ಬೇರೆ ಏನೋ ಮಾಡ್ಬೇಕಂದಾಗ, ಆ ಆಸೆಗಳನ್ನು ಬಿಡಬೇಕಂದಾಗ ಬರೋದೇ ರಿಸ್ಕ್ ಅಂತ. ಕೆಲವರು ಹೇಳ್ಬೋದು ಸಿನಿಮಾದಲ್ಲಿ, ನಾನು ರಸ್ಕ್ ಇದ್ದಂಗೆ ತಿನ್ಬಿಡ್ತೀನಿ, ಇವೆಲ್ಲ ಡೈಲಾಗಿಗೆ ಸರಿ, ಬಟ್ ರಿಯಾಲಿಟಿಗೆ ಬಂದಾಗಲೇ ಗೊತ್ತಾಗುತ್ತೆ ಅಲ್ವಾ? ಕೆಲವು ಸತಿ ಗೊಂದಲಗಳು, ಇದು ಬೇಕಿತ್ತಾ, ಯಾಕೋ ಅದೇ ಚೆನ್ನಾಗಿತ್ತು. ಸೊ ನೀವು ಅದನ್ನು ಎದುರಿಸಿ ದಾಟ್ಕೊಂಡು ನಾನೇ ಆಟೋ ಡ್ರೈವರ್ ಆಗಬೇಕಂತ ಆ ನಿರ್ಧಾರ ತೊಗೊಂಡಾಗ ಕೈನಲ್ಲಿ ದುಡ್ಡಿತ್ತಾ? ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು? ಕೈನಲ್ಲಿ ದುಡ್ಡಿರಲಿಲ್ಲ ಆ ಟೈಮಲ್ಲಿ, ಕೈನಲ್ಲಿ ದುಡ್ಡೇ ಇರಲಿಲ್ಲ ಹೇಳ್ಬೇಕಂದ್ರೆ. ಮತ್ತೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಈಗ ಜಾಬ್ಗೆ ಹೋಗ್ತಾ ಇಲ್ಲ, ಈಗ ನೆಕ್ಸ್ಟ್ 15 ಬಂತಂದರೆ ಬಾಡಿಗೆ ಕಟ್ಟಬೇಕು, ದುಡ್ಡು ಎಲ್ಲಿಂದ ಬರುತ್ತೆ? ಮನೇಲಿ ಬರೋಲ್ಲ. ಈಗ ಕಂಪ್ನಿ ಜಾಬ್ ಬಿಟ್ಟಿದ್ದೀವಲ್ವಾ, ದುಡ್ಡು ಎಲ್ಲಿಂದ ಕಟ್ಟೋದು ಅಂತ ಥಿಂಕ್ ಮೈಂಡಲ್ಲಿ ಓಡ್ತಾನೆ ಇತ್ತಷ್ಟೇ. ಆಗ ಏನು ಮಾಡಬೇಕು ಅಂತ ಇದ್ದಾಗ ಆಮೇಲೆ ಈಗ ನಮ್ಮ ಬ್ರದರ್ ಬಂದ್ರಲ್ಲ, ಅವರು ಫಸ್ಟು ಆಟೋ ತೊಗೊಂಡು ಓಡಿಸ್ತಾಯಿದ್ರು. ಆಮೇಲೆ ನಾನೇನು ಮಾಡಿದೆ, ನಾವು ಆಟೋ ತೊಗೊಳ್ಳೋಣ, ನಮ್ಮದು ಅಂತ ಒಂದು ಸ್ವಂತ ಬಿಸ್ನೆಸ್ ಥರ ಅಲ್ವಾ ಅಂದ್ಬಿಟ್ಟು ನಾವು ಆಟೋ ಶುರು ಮಾಡಿದ್ವಿ. ಅವಾಗ ಕೈನಲ್ಲಿ ಏನೂ ದುಡ್ಡು ಇರಲಿಲ್ಲ. ಆಮೇಲೆ ಒಂದು ಆಟೋ ತೊಗೊಳ್ಬೇಕಂದ್ರೆ ನಮ್ಗೆ ಇಲ್ಲ ಅಂದ್ರೆ ಒಂದು 50,000 ಅಮೌಂಟ್ ಇರಬೇಕು ಕೈಯಲ್ಲಿ ಮಿನಿಮಮ್. ಹೊಸ ಅಡ್ವಾನ್ಸ್ ಅಂತ ಕಟ್ಟಬೇಕಂದ್ರೆ ಒಂದು 50,000 ಇರಬೇಕು ಆ ಕಾಲದಲ್ಲಿ, ಆ ಟೈಮಲ್ಲಿ. ಇವಾಗೆಲ್ಲ ಒಂದು 1 lakh ಇರಬೇಕು ಮಿನಿಮಮ್. ಒಂದು ಆಟೋಗೆ ಎಷ್ಟಾಗತ್ತೆ ಸರ್ ಹೊಸ ಆಟೋ? 3 lakh. ಸರಿ. ಸೊ ನೀವು 1 ಲಕ್ಷ ಡೌನ್ ಪೇಮೆಂಟ್ ಅಂತ ಕೊಟ್ಟರೆ ಆಮೇಲೆ ತಿಂಗಳು ಎಷ್ಟು ಕಟ್ಟಬೇಕು? ತಿಂಗಳು ಇವಾಗ ಬಂದು 11,000 ಆಗುತ್ತೆ ಮಂತ್ಲಿ. ಇವಾಗ ಪೇ ಮಾಡಬೇಕಂದ್ರೆ 11,000.
ಹೊಸ ಆಟೋಗೆ. 1 ಲಕ್ಷ ಕಟ್ಟಿದ್ರೆ 11,000 ಪೇ ಮಾಡಬೇಕು. ಎಷ್ಟು ವರ್ಷ EMI 2 ಇಯರ್ಸ್ ಅಷ್ಟೇ. ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ? ಅದಕ್ಕೆ ಬಂದು ನಮ್ಮದು DL ಇರಬೇಕು, ಆಮೇಲೆ ಆಟೋಗೆಲ್ಲ ಪರ್ಮಿಟ್ ಇರಬೇಕು, FC ಅದು 2 ಇಯರ್ಸ್ ಒಂದ್ಸರಿ FC, ಆಮೇಲೆ ಇನ್ಶೂರೆನ್ಸ್, ಆಮೇಲೆ ಇದು ಫಿಟ್ನೆಸ್ ಅಂತ ಒಂದು ಡಾಕ್ಯುಮೆಂಟ್ ಇರುತ್ತೆ. ಅದಾದಮೇಲೆ ವಾಯು ಮಾಲಿನ್ಯ ಅದೊಂದು ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಮೀಟ್ರ್ ಪಾಸ್, ಇದು ಇಯರ್ ಒಂದು ಸರಿ ಮೀಟ್ರ್ ಪಾಸ್ ಇರಬೇಕು. ಒಂದೊಂದಾಗೆ ಡೌಟ್ಸ್ಗಳು ಕೇಳ್ತೀವಿ, ಯಾಕಂದರೆ ನಮ್ಗೆ ಎಷ್ಟೊಂದು ಗೊತ್ತೇ ಇಲ್ಲ. DL ಗೊತ್ತು. ಈ ಪರ್ಮಿಟ್ ಅಂದರೆ ನಿಮ್ಮ ಆಟೋ ಪರ್ಮಿಟ್ ಅಂದರೆ ನಮ್ಮ ಆಟೋಗೆ ಪರ್ಮಿಟ್. ಅದು ಪರ್ಮಿಟ್ ಅಂದರೆ ಇದು ಆಟೋ ಬಂದು ಗ್ರೀನ್ ಬಂದು ಬ್ಯಾಂಗ್ಳೂರು ಮಾತ್ರ ಅಲೋ, ಆಚೆ ಹೋಗಂಗಿಲ್ಲ, ಬ್ಯಾಂಗ್ಳೂರು ದಾಟಿ ಆಚೆ ಹೋಗಂಗಿಲ್ಲ, ಅದಕ್ಕೆ ಪರ್ಮಿಟ್ ಅಂತ. ಸರಿ, ಅದಕ್ಕೆ ಪರ್ಮಿಟ್ ಇರಬೇಕು. ಅದು ಬರೀ ಬ್ಯಾಂಗ್ಳೂರಲ್ಲೇ ಇರಬೇಕು. ಬ್ಯಾಂಗ್ಳೂರು ದಾಟಿ ಆಚೆ ಹೋದರೆ ಪರ್ಮಿಟ್ ಇಲ್ಲ ಅಂತ ಲೆಕ್ಕ, ಅದಕ್ಕೆ ಆವಾಗ ಫೈನ್ ಹಾಕ್ತಾರೆ. ಬೆಂಗಳೂರು ದಾಟಿ ಆಚೆ ಅಂದರೆ ಇವತ್ತು ಬೆಂಗಳೂರು ಬೆಳೆದು ಬಿಡಿದೆಯಲ್ಲ. ಹೌದು. ಎಲ್ಲಿವರೆಗೂ ಬಾರ್ಡರ್ ಇದೆ ಇವಾಗ ಸದ್ಯಕ್ಕೆ? ಸದ್ಯಕ್ಕೀಗ ಅತ್ತಿಬೆಲೆ, ಅತ್ತಿಬೆಲೆ, ನೆಕ್ಸ್ಟ್ ಹೊಸಕೋಟೆ, ನೆಕ್ಸ್ಟ್ ಇದು ಈ ಕಡೆ ಬಂದರೆ ಆರೋಹಳ್ಳಿ. ಅಷ್ಟೇ. ಅದನ್ನು ಬಿಟ್ಟು ದಾಟಿ ಆಚೆ ಹೋಗಂಗಿಲ್ಲ. ತಮಿಳ್ನಾಡು ಅದೇ ಅತ್ತಿಬೆಲೆ ದಾಟಿ ತಮಿಳ್ನಾಡು ಆ ಕಡೆ ಅದು ಹೋಗಂಗಿಲ್ಲ. ಬರೀ ಬ್ಯಾಂಗ್ಳೂರು ಓನ್ಲಿ ಪರ್ಮಿಟ್. ಪರ್ಮಿಟಿಗೆ ಎಷ್ಟು? ಪರ್ಮಿಟ್ಗೆ ಬಂದು ಅದು 10,000 12,000 ಹಿಂಗಾಗುತ್ತೆ. ಅದು ಒನ್ ಟೈಮ್. ಟ್ರಾನ್ಸ್ಫರ್ ಪರ್ಮಿಟ್ ಆದರೆ 12-20ವರೆಗೂ ಆಗುತ್ತೆ ಟ್ರಾನ್ಸ್ಫರ್ ಆದರೆ. DL ಆದರೆ 500. ಅಷ್ಟು. ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ ಇದನ್ನು ಬೇರೆಯವ್ರಿಗೂ ಆಮೇಲೆ ಪರ್ಮಿಟ್ ಬೇರೆಯವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ನೀವು ಕೊಡ್ಬೋದು. ನಾವು ಆಟೋ ಸೇಲ್ ಮಾಡಿದ್ಮೇಲೆ ಅದನ್ನು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ಬೋದು. FC ಅಂದರೆ ಏನು ಸರ್? FC ಅಂದರೆ ನಾವು ರೋಡ್ ಟ್ಯಾಕ್ಸ್ ಅದು. ಸೊ ರೋಡ್ ಟ್ಯಾಕ್ಸ್ ಕಟ್ಟೋಕ್ಕೆ ನಿಮ್ಮದೇ ಆದಂಥ ಒಂದು FC ಅದನ್ನು ಅಲ್ಲಿ ಹೋಗಿ ಆಟೋ ಎಲ್ಲ ಚೆಕ್ ಮಾಡಿ ಅವರು ಫೈನ್ಸ್ ಏನಾನ ಇದೆಯಾ, ಬೇರೆ ಏನಾನ ಕೇಸ್ ಇದೆಯಾ ಎಲ್ಲ ನೋಡಿ ಇಷ್ಟು 2 ಇಯರ್ಸ್ ಅಂತ ಅದು FC ಕೊಡ್ತಾರೆ. 2 ಇಯರ್ಸ್ ನಾವು ಅದಿರೋವರೆಗೂ 2 ಇಯರ್ಸ್ ಓಡಿಸ್ಬೋದು. ಸೊ ಇವಾಗ ನಿಮ್ಗೆ ಯಾರು ಪೊಲೀಸ್ ಹಿಡಿದ್ರೆ ನಮಗೆಲ್ಲ ಕೇಳ್ತಾರಲ್ಲ, DL ತೋರಿಸಿ, ಗಾಡಿ ಇನ್ಶೂರೆನ್ಸ್ ತೋರಿಸಿ, ಅದೇ ಥರ ಇದೆಲ್ಲ ತೋರಿಸ್ಬೇಕು. ಪರ್ಮಿಟ್, DL, ಪರ್ಮಿಟ್, FC. ಈಗ ಇನ್ಶೂರೆನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಅರ್ಥ ಆಯಿತು. ಇನ್ಶೂರೆನ್ಸ್ ಫಿಟ್ನೆಸ್ ಸರ್ಟಿಫಿಕೇಟ್ ನಿಮ್ಗೆ ಏನೇನು ಫಿಟ್ನೆಸ್ ಇರಬೇಕು ಮಿನಿಮಮ್ಮು? ಫಿಟ್ನೆಸ್ ಅಂದರೆ ಈಗ ಗ್ಯಾಸ್ದೆಲ್ಲ ಇರುತ್ತೆ. ಗಾಡಿ ಫಿಟ್ನೆಸ್, ಗಾಡಿ ಫಿಟ್ನೆಸ್ ಅದು. ಓಕೆ. ಗ್ಯಾಸ್ ಅದೆಲ್ಲ ಅಂದರೆ ಫಿಟ್ನೆಸ್ಸಲ್ಲಿ ಏನೇನು ಬರುತ್ತೆ ಗಾಡಿದು? ಈಗ ಎಷ್ಟೊಂದು ಜನದ್ದು LPG ಇರುತ್ತೆ. ಅದೇ ಅದು ಗ್ಯಾಸ್ದು ಬುಕ್ ಇರುತ್ತೆ ನಮಗೆ. ಯಾಕಂದರೆ ಈ ಗಾಡಿಗೆ LPG ಅಂತ ಇರುತ್ತೆ, ನಾವು ಕಿತ್ತಾಕ್ಬಿಟ್ಟು ಅದನ್ನು ಇದು ಮಾಡ್ಬೋದು, CNGನೂ ಮಾಡ್ಕೋಬೋದು. ಅದು ಫಿಟ್ನೆಸ್ ಅಂತ ಸರ್ಟಿಫಿಕೇಟ್ ಇರಬೇಕು. ಅದು ಮಾಡಿಸಿದ್ಮೇಲೆ ಅದು ಇರಬೇಕು. ಸೊ ಇವತ್ತು ಎಲ್ಲ ಎಷ್ಟು ಪರ್ಸೆಂಟೇಜು CNG ಅಥವಾ ಗ್ಯಾಸ್ ಆಟೋಗಳಿದೆ ನಿಮ್ಮ? CNG ಸ್ವಲ್ಪ ಕಡಿಮೆನೇ. ಈಗ ಬಿಡ್ತಾರದೆಲ್ಲ CNGನೇ ಬಿಡ್ತಾ ಇರೋದು. ಮುಂಚೆಯಿಂದ ಇರೋದು ಜಾಸ್ತಿ LPG ಗಾಡಿಗಳೇ. ಯಾವ್ದು ಬೆಟರು, CNGನ LPGನ? ಮತ್ತು CNG ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅದು 40 ಕೊಡುತ್ತೆ, ನಮ್ಮದು ಬಂದು 25 ಏನೋ ಕೊಡುತ್ತೆ LPG. ಮತ್ತು ಒಂದಿದು ಎಷ್ಟು ಈಗ 1 ಲೀಟ್ರ್ ಅನ್ನೋ ಥರ ನಿಮ್ದೇನು ಒಂದು ಫಿಲ್ಲಿಂಗ್ ಲೆಕ್ಕನ? ಅದು ಅವ್ರದ್ದು KG ಲೆಕ್ಕ. CNG KG ಲೆಕ್ಕ, LPG ಬಂದು ಲೀಟ್ರ್ ಲೆಕ್ಕ. ಸೊ ಇವತ್ತು ಎಷ್ಟಿದೆ ಸರ್ ಒಂದು LPGದು ಲೀಟರ್ ಎಷ್ಟು? LPG 59 ಎರಡು 59 ಅಲ್ಲಲ್ಲ 59 59 ಪೈಸೆ. ಆಮೇಲೆ ಇವ್ರದ್ದು CNGದು ಅದು ನಾವು ಹಾಕ್ಸಲ್ಲ, ಅದು ಜಾಸ್ತಿ, ಅದು ನೋಡೋಕೆ ಹೋಗಿಲ್ಲ. ಸರಿ. ಸೊ ಹಿಂಗೆ ಇದು ಫಿಟ್ನೆಸ್ದಾಯಿತು. ಈಗ ಮೀಟರ್ ಪಾಸ್ ಅಂದರೆ ಏನು? ಮೀಟರ್ ಪಾಸ್ ಅಂದರೆ ಈಗ ಮೀಟರ್ ಇರುತ್ತಲ್ವಾ, ಗೌರ್ಮೆಂಟ್ ಏನು ಮಾಡಿದೆ 30 ರೂಪಿ ಈಗ ಮಾಡಿರೋದು ಮೀಟರು. ಹೌದು, ಮಿನಿಮಮ್. ಅದರಲ್ಲಿ ಏನಾರ ವೇರಿಯೇಷನ್ ಬರುತ್ತೆ ಅಂತ. ಈಗ 1 ಕಿಲೋಮೀಟರ್ಗೆ ಅಂತ ಬಂದಿರುತ್ತೆ ಇದರಲ್ಲಿ 30 ರೂಪಿ. ಈಗ 2 ಕಿಲೋಮೀಟರ್ 30 ರೂಪಿ ಇದೆ ಮಿನಿಮಮ್ಮು. ಅದರಲ್ಲಿ ಏನಾರ ಚೇಂಜಸ್ ಆದರೂ ಆಗುತ್ತೆ, ಇಲ್ಲ ಮೀಟ್ರಲ್ಲಿ ಏನಾರ ಮೋಸ ನಡೆಯುತ್ತೆ ಅಂತ ಏನು ಮಾಡಿದ್ದಾರೆ, ಅದನ್ನು 1 ಇಯರ್ ಒಂದು ಸಾರಿ ಮೀಟ್ರ್ ಪಾಸ್ ಅಂತ ಚೆಕ್ ಮಾಡಿಸ್ಬೇಕದು. ಸೊ ಈ ಮೀಟ್ರ್ ಪಾಸ್ ಬೇಸಿಕ್ಲಿ ಹಂಗಿದ್ರೆ ಈಗ ಈ ಮೀಟ್ರ್ ಟ್ಯಾಂಪರಿಂಗು ಎಕ್ಸ್ಟ್ರಾ ತೋರಿಸುತ್ತೆ, ಅವರು ಚೆಕ್ ಮಾಡ್ತಾರೆ. ಈಗ ನಾವು ಅಲ್ಲಿ ಮೀಟ್ರ್ ಪಾಸ್ಗೆ ಹೋದರೆ ಅಲ್ಲಿ ಇನ್ಸ್ಪೆಕ್ಟರ್ಸ್ ಚೆಕ್ ಮಾಡ್ತಾರೆ. ಇದು ಚೆಕ್ ಮಾಡಿ ವರ್ಷಕ್ಕೆ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಇದು ಕರೆಕ್ಟಾಗಿದೆ ಇಲ್ಲ ಅಂತ ಅಲ್ಲೆಲ್ಲ ಚೆಕ್ ಮಾಡಿ ಅವ್ರು ನಮ್ಮ ಗಾಡಿಯಲ್ಲಿ ಬಂದು ಕುತ್ಕೊಂಡು ಮೀಟ್ರ್ ಹೋಗಿ ಇದ್ರ ಪ್ರಕಾರ ನಾವು ಕೊಟ್ಟಿರೋ ಪ್ರಕಾರ ಇದು ಮೀಟ್ರ್ ಸರಿಯಾಗಿದೆ ಇಲ್ವಾ ನೋಡಿಬಿಟ್ಟು ಮೀಟ್ರ್ ಪಾಸ್ ಓಕೆ ಅಂತ ಸೈನ್ ಮಾಡಿ ಕೊಡ್ತಾರೆ. ಅದು 1 ಇಯರ್ಗೆ ಒಂದು ಸಾರಿ. ಸೊ
ಸೊ ಇಷ್ಟೆಲ್ಲ ಆಗಿ ಹ್ಞೂ ಒಬ್ಬರು ಆಟೋ ಡ್ರೈವರ್ ಆಗಿ ಹ್ಞೂ ಈಗ ಜೀವನ ನಡೆಸೋದು ಬೆಂಗಳೂರು ಇವತ್ತು ಹೆಂಗೆ ಬದಲಾಗಿದೆ. ಯಾಕಂದರೆ ನಾನು ಹುಟ್ಟಿ ಬೆಳೆದ ಬೆಂಗಳೂರು 30-40-50 ಲಕ್ಷ ಇದ್ದಿದ್ದು ಪಾಪ್ಯುಲೇಷನ್ ಇವತ್ತು ಆಲ್ಮೋಸ್ಟ್ 1.25 ಕೋಟಿಗೆ ಬಂದು ನಿಂತಿದೆ. ಹೌದು. ಲೇಟೆಸ್ಟ್ ಇದು ಬಹುಶಃ ಇನ್ನೂ ಸ್ವಲ್ಪ ಈ ಕಡೆ ಆ ಕಡೆ ಇರ್ಬೋದೇನೋ. ಸೊ ಇವತ್ತು ಆಟೋ ಡ್ರೈವರ್ಸ್ಗೆ ಬೆಳೀತಾ ಇರೋ ಬೃಹತ್ ಬೆಂಗಳೂರಿನ ಈ ಪಾಪ್ಯುಲೇಷನ್ನು ಇದು ಪೂರಕನ ಅಥವಾ ಇದು ಮಾರಕನ? ಪೂರಕ ಅವ್ರ ಇದೆ, ಮಾರಕ ಹೆಚ್ಚೇ ಅಂತಿಲ್ಲ, ಪೂರಕ. ಹೆಚ್ಚು ಪೂರಕನೇ ಆಟೋ ಡ್ರೈವರ್ಸ್ಗೆ. ಯಾಕೆ ಹಾಗಂದ್ರಿ? ಈಗ ಜನ ಬೆಂಗಳೂರಲ್ಲಿ ನೀವು ಹೇಳ್ದಂಗೆ ಜಾಸ್ತಿ ಜನನೂ ಇದ್ದಾರೆ, ರಿಕ್ವೆಸ್ಟ್ಗಳು ಬರುತ್ತೆ, ಬಾಡಿಗೆಗಳು. ಆದರೆ ಆಟೋದವ್ರು ಏನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ಎಲ್ಲಿ ಏನು ಮಿಸ್ ಹೊಡಿತದೆ? ಅದೇ ಓಲಾ, ಊಬರು, ರ್ಯಾಪಿಡೋ ಇವೆಲ್ಲ ಬಂದಮೇಲೆ ಸ್ವಲ್ಪ ಇದಾಗಿತ್ತು. ಅಂದರೆ ಕಸ್ಟಮರ್ಗೂ ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು. ನಮ್ಮ ಹತ್ರನೂ ಕಮಿಷನ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ರು ಅವಾಗ. ಕಸ್ಟಮರ್ಸ್ ಹತ್ರನೂ ಕಮಿಷನು, ನಮ್ಮ ಹತ್ರನೂ ಕಮಿಷನ್ ಜಾಸ್ತಿ ಇತ್ತು. ಇದು ನಮ್ಮ ಹತ್ರ ಬಂದಮೇಲೆ ಇವಾಗ ಎಲ್ಲರೂ ಸ್ವಲ್ಪ ದಾರಿಗೆ ಬಂದಿದ್ದಾರೆ. ಒಬ್ಬರು ಬಂದು ಬೇರೆ ರೂಟ್ ಅಂತ ಶುರು ಮಾಡಿದ್ರೆ ಈಗ ನಮ್ಮ ಯಾತ್ರಿ ಏನು ಬಂದು ಯಾವ ಥರ ಅವರು ಇದು ಮಾಡಿದ್ದಾರೆ ಅದೇ ಥರ ಈಗ ಈ 3 ಆ್ಯಪ್ಗಳು ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ ಯಾತ್ರಿ ಬಂದು ಇನಿಷಿಯಲ್ ಇದು ಮಾಡಿದ್ರಲ್ಲ, ಏನು ಮಾಡಿದ್ರು ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು? ಇದು ನನಗೆ ನಮ್ಮ ಯಾತ್ರಿ ಒಬ್ಬರು ಇದರಲ್ಲಿದ್ದಾರೆ, ಅವ್ರದ್ದು ಒಂದು ಮಾಮೂಲಿ ಇದು ಮಾಡ್ತಾರೆ, ಇದು ಯೂಟ್ಯೂಬ್ ಚಾನಲೆಲ್ಲ ಹಾಕ್ತಾರಲ್ವ, ಅವ್ರು ವೀಡಿಯೋಗಳೆಲ್ಲ ಮಾಡ್ತಾರೆ. ನಮ್ಮ ಯಾತ್ರೆಯಲ್ಲಿ ಇದ್ದಾರೆ ಅವರು. ಸರಿ. ಅವರು ನನ್ನ ಆಟೋ ಬುಕ್ ಮಾಡಿದರು. ಓಹೋ. ಹಾಂ, ನಾನು ಅವಾಗ ಬೇರೆ ಆ್ಯಪಲ್ಲಿ ಇದ್ದೆ. ಓ. ಅವಾಗ ಬೇರೆ ಓಲಾ ಆ್ಯಪಲ್ಲಿದ್ದೆ. ಆವಾಗ ಬಂದಾಗ ಅವ್ರು ಹೇಳಿದ್ದು, ಸರ್ ಈಗ ಹೊಸ್ದಾಗಿ ನಮ್ಮ ಯಾತ್ರೆ ಅಂತ ಬಂದಿದೆಯಲ್ವಾ, ನೀವು ಹಾಕ್ಕೊಂಡಿಲ್ವಾ, ಅದು ಹಾಕ್ಕೊಳ್ಳಿ, ಇದು 0 ಕಮಿಷನು ಅಂತ ಹೇಳಿದ್ರು ಅವರು. ಆವಾಗ ನಾನು ಸರಿ ಸರ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅವತ್ತು. ಸೊ ಎಷ್ಟೊಂದು ಜನಕ್ಕೆ ನಮ್ಗಳಿಗೆ ನೀವು ಆಟೋದು ಯೂನಿಯನ್ಗಳೆಲ್ಲ ಇದೆ ಅದು ಗೊತ್ತಿತ್ತು, ಬಟ್ ಈ ಆ್ಯಪ್ಸ್ಗಳು ರೈಡ್ ಹೇಲಿಂಗ್ ಆ್ಯಪ್ಸ್ಗಳೆಲ್ಲ ಬಂದಮೇಲೆ ಕ್ಯಾಬ್ಸ್ಗಳಾಗಲೇ ಬಂದು ಅಷ್ಟೊತ್ತಿಗಾಗಲೇ ಒಂದು ರೇಂಜ್ ಧೂಳೆಬ್ಸ್ಬಿಡ್ತು. ಅದಾದಮೇಲೆ ಮತ್ತು ಆಟೋಗೂ ಮತ್ತು ಆ್ಯಪ್ಗೂ ಒಂದು ಒಳ್ಳೆ ಕನೆಕ್ಷನ್ ಎಲ್ಲ ಬಂದಮೇಲೆ ಐ ಥಿಂಕ್ ಈ ಥರ ನಮ್ಮ ಯಾತ್ರಿ, ರ್ಯಾಪಿಡೋ, ಊಬರು, ಓಲಾ ಅಂತೆಲ್ಲ ಬರ್ತಾಯಿದೆ. ಫಸ್ಟ್ಲಿ ನೀವು ಆ್ಯಪ್ಗಳಿಗೆ ಹೆಂಗೆ ಅಟ್ಯಾಚ್ ಆಗ್ತೀರಾ? ಆ್ಯಪ್ಗಳು ನಾವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಬರ್ತಾ ಇದ್ವಿ. ಅದಕ್ಕೂ ಮುಂಚೆ ಏನಾಗಬೇಕಾಯಿತು, ಓಲಾ ಆಫೀಸು, ಊಬರ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡಿ ಅವ್ರ ಹತ್ರ ಅವರು DL ಎಲ್ಲ ಕೇಳಿ ಫೋಟೋ ಎಲ್ಲ ಹಾಕಿ ಆಮೇಲೆ ನಮಗೆ ಡೌನ್ಲೋಡ್ ಮಾಡಿಕೊಡ್ತಾಯಿದ್ರು. ಬಟ್ ಇದು ನಮ್ಮ ಯಾತ್ರೆ ಆಗೇನಿಲ್ಲ, ನಾವೇ ಇಮಿಡಿಯೇಟ್ ಡೌನ್ಲೋಡ್ ಮಾಡಿ ಇಮಿಡಿಯೇಟ್ ನಾವೇ ಜಾಯ್ನ್ ಆಗಿಬಿಡ್ಬೋದು. ಹಂಗೆ ಆಫೀಸ್ಗೆ ಹೋಗಂಗಿಲ್ಲ, ಅಲ್ಲಿ ಹೋಗಿ ಅವ್ರಿಗೆ ಏನು ಬೇಕೋ ಡಾಕ್ಯುಮೆಂಟ್ ಏನೂ ಕೊಡೋಂಗಿಲ್ಲ, ಇದರಲ್ಲೇ ನಮಗೆ ಆ್ಯಪಲ್ಲೇ ಬಂದುಬಿಡುತ್ತೆ. ಅದರಲ್ಲಿ DL ಸಬ್ಮಿಟ್ ಮಾಡಿದ್ರೆ ಸಾಕು. DL ಗಾಡಿದು ಫೋಟೋ ಹಾಕ್ಬಿಟ್ರೆ ಅವರೇ ನಮಗೆ ಆಟೋಮೆಟಿಕ್ ಕ್ಲಿಯರಾಗಿ ಬಂದುಬಿಡುತ್ತೆ. ಸೊ 0 ಕಮಿಷನ್ ಅಂದಾಗ ಸ್ಟಾರ್ಟಿಂಗ್ ನಿಮ್ಗೂ ಅನ್ನೋ ಡೌಟ್ಸ್ಗಳಿತ್ತು ಅಥವಾ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ? ಇಲ್ಲ ಏನು ಆಮೇಲೆ ಆ ಥರ ಏನೋ ಇತ್ತು, ಸ್ವಲ್ಪ ಜನ ಎಲ್ಲರಿಗೂ ಇರುತ್ತೆ ಅದು. ಯಾಕೆಂದರೆ ಇವಾಗ ಹೇಳಿದ್ದಾರೆ ನಾಳೆ ತೊಗೊತಾರೆ ಅಂತ, ಏನು ಆ ಥರ ಏನಿಲ್ಲ ಇವಾಗವರೆಗೂ. ಬಟ್ ಇಲ್ಲಿ ನಮ್ಮ ಯಾತ್ರೆಯಿಂದ ರಾಜೀವ್ ಅವರು ಬಂದಿದ್ದಾಗ ಗ್ರೋತ್ ಹೆಡ್ಡು ಹೇಳಿದ್ರು, ಅವ್ರದ್ದು ಮಾಡೆಲ್ ಬೇಸಿಕ್ಲಿ ಒಂದು ರೈಡಿಗೆ ನಿಮ್ಗೆ ಇಷ್ಟು ರೂಪಾಯಿ ಅಂತ ಅವರೇ ಡೈರೆಕ್ಟಾಗಿ ಒಂದು ಫೀ ಥರ ತೊಗೋತಾರೆ. ಇಡೀ ದಿನಕ್ಕೆ ಇಷ್ಟು ಪಾಸ್ದು ಮಲ್ಟಿಪಲ್ ರೈಡ್ಸ್ ಬೇಕಂದರೆ ಅದಕ್ಕೆ ದಿನ ಡೈಲಿ ಪಾಸ್ ಅಂತ. ಸೊ ಬಂದಮೇಲೆ 3.5 ಏನೋ ಅದು ಒಂದು ರೈಡ್ಗೆ ₹3.50 ಏನೋ ಅದು. ಫುಲ್ಲು ಡೇ ಮಾಮೂಲಿ ಓಡಿಸ್ತೀವಿ ಅಂದರೆ ಅದು 25 ರೂಪಾಯಿ. ಸೊ ಇದು ಬೇರೆ ಇದು ಕಮಿಷನ್ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಇದು ಕಮಿಷನ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಅವರು ನಡೆಸ್ಬೇಕಂದ್ರೆ ಇದೆಲ್ಲ ಫೀ ತೊಗೊಳ್ಳೇಬೇಕು, ಹ್ಯಾಂಡ್ಲಿಂಗ್ ಫೀಸು. ಸೊ ಈ ಥರ ಇರೋದು. ಈಗ ಬೆಂಗಳೂರಲ್ಲಿ ನಿಮಗೆ ಎಷ್ಟು ರೈಡ್ ಸಿಗುತ್ತೆ ಒಂದು ದಿವಸದಲ್ಲಿ, ಅದೊಂದು ಸ್ವಲ್ಪ ಹೇಳ್ಬೋದಾ? ಮಂಡೇ ಟು ಶುಕ್ರವಾರ ಒಂದೇ ಥರನಾ? ವೀಕೆಂಡ್ಸ್ ಹೆಂಗೆ? ವೀಕೆಂಡ್ಸು ಚೆನ್ನಾಗಿ ಬರುತ್ತೆ. ಮಂಡೆಯಿಂದ ಫ್ರೈಡೇವರೆಗೂ ಅಷ್ಟೇ ನಾರ್ಮಲ್ಲಾಗಿರುತ್ತೆ. ನಾರ್ಮಲ್ ಅಂದರೆ ಮಂಡೇ ಸ್ವಲ್ಪ ಜಾಸ್ತಿ ಇರುತ್ತೆ. ಮಂಡೇ, ಫ್ರೈಡೇ, ಸಾಟರ್ಡೆ, ಸಂಡೇ ಹೆವಿ ಇರುತ್ತೆ. ಹೆವಿ ದಿನಕ್ಕೆ ಎಷ್ಟು ರೈಡ್ಸ್ ಮಾಡ್ತೀರಾ? ದಿನಕ್ಕೆ ಒಂದು 30-35. 35 ರೈಡಾ? 35 ರೈಡು. ಸೊ ಪ್ರತಿಯೊಂದು ರೈಡ್ದು ಆ್ಯಾವ್ರೇಜ್ ಇದು ಟಿಕೆಟ್ ಸೈಜ್ ಏನು, ಎಷ್ಟು ದುಡ್ಡು ಇರುತ್ತೆ ಒಂದೊಂದು ರೈಡ್ಗೆ? ಆ್ಯಾವ್ರೇಜ್ 50 ಇರುತ್ತೆ, ಮಿನಿಮಮ್ 50. ಆದರೆ ಮೇಲೆ ಅಬವ್ 120, 130 ಈ ಥರ ಆವ್ರೇಜ್. ಸೊ ಬೆಂಗಳೂರಿನಲ್ಲಿ ತುಂಬ ಹೆಚ್ಚು ರೈಡ್ಸ್ಗಳು ಸಿಗೋ ಏರಿಯಾ ಯಾವುದು ಸರ್? ಕೋರಮಂಗಲ, BTM, HSR, ಆಮೇಲೆ ಇದು ವೈಟ್ ಫೀಲ್ಡ್. ಇವತ್ತು ಕ್ಯಾಬ್ಸ್ಗಳು ಬಂದಮೇಲೂ
ನಿಮ್ಮ ಮಧ್ಯ ಗುದ್ದಾಟ ಕಿತ್ತಾಟ ಕ್ಯಾಬ್ಸ್ ಅಷ್ಟೇ ಅಲ್ಲ, ಇದು ಬೈಕ್ ಟ್ಯಾಕ್ಸೀಸು ಬಂದ್ಬಿಡ್ತಲ್ಲ. ಬೈಕ್ ಟ್ಯಾಕ್ಸಿ ಬಂದಮೇಲೆ ಸ್ವಲ್ಪ ಸ್ಟ್ರೈಕ್ಗಳೆಲ್ಲ ಆಯಿತು, ಬಂದೆಲ್ಲ ಆಯಿತು. ಅವಾಗೆಲ್ಲ ಅದಿನ್ನೂ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಬೈಕ್ದು ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೂ ನಿಲ್ಲಿಸಿಲ್ಲ. ಅದು ನಿಮ್ಮ ಕೋರ್ಟ್ ವೈಯಕ್ತಿಕ ನಡೀತಾ ಇದೆ. ಅಭಿಪ್ರಾಯ ಏನು ಸರ್? ಬೈಕ್ ಟ್ಯಾಕ್ಸಿ ಈಗ ಅದು ಬೇಡ ಅಂತ ಅಭಿಪ್ರಾಯ ಅದು. ಯಾಕಂದರೆ ಆಟೋದವರು ಎಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ಈಗ ನಾನು ಹೇಳಿದ್ನಲ್ಲ, ಈಗ ಫಿಟ್ನೆಸ್ಗಳಾಗಲಿ, ಒಂದು ಇನ್ಶೂರೆನ್ಸ್ ಆಗಲಿ, ಆಟೋದು ಒಂದು ಸರ್ವೀಸ್ಗಳಿಂದ ಹಿಡಿದು, ಆಟೋ ಪಾರ್ಟ್ಸ್ಗಳಿಂದ ಹಿಡಿದು, ಒಂದು ರಿಪೇರಿ ಬಂತಂದ್ರೂ ನಾವು ಆಟೋ ಗ್ಯಾರೇಜ್ಗೆ ಹೋಗಿ ಆ ಪಾರ್ಟ್ಸ್ ಚೇಂಜ್ ಮಾಡಬೇಕಂದ್ರೆ ಇವತ್ತು ಅದೆಲ್ಲ ಐಟಮ್ಸ್ಗಳು ಕಾಸ್ಟ್ಲಿನೇ. ಇದ್ರ ಮಧ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಂದರೆ ಆಟೋದವ್ರಿಗೆ ದುಡಿಮೆ ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ಬೈಕ್ ಟ್ಯಾಕ್ಸಿ ಬರೋದು ಬೇಡ ಅಂತಲೇ ನಮಗೂ ಇರೋದು ಇವತ್ತಿಗೂ. ನಮ್ಮ ಹತ್ರ ನೋಡಿ ಎಲ್ಲ ಆಪಲ್ಲೂ ಬಿಟ್ಟಿದ್ದಾರೆ. ಓಲಾ, ರ್ಯಾಪಿಡೋ, ಊಬರ್ ಮೂವರು ಬಿಟ್ಟಿದ್ದಾರೆ. ಬೈಕ್ ಬಟ್ ಟ್ಯಾಕ್ಸಿಗಳು. ನಮ್ಮ ಹತ್ರವರು ಬೈಕ್ ಟ್ಯಾಕ್ಸಿ ಬಿಡಲ್ಲ ಅಂತಲೇ ಅವರು ಒಂದು ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಆಟೋದವ್ರಿಗೆ ತೊಂದರೆ ಕೊಡಲ್ಲ ಅಂತ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಯಾತ್ರಿ ಬೈಕ್ ಟ್ಯಾಕ್ಸಿ ಬಿಡಲ್ವಲ್ಲ, ನಮ್ಗೆ ಚೆನ್ನಾಗಿದೆಯಲ್ವ, ಇದು ನಮ್ಮ ಆ್ಯಪ್ ಅಂತ ಇದೆಯಲ್ವಾ, ಅದಕ್ಕಾಗಿ ನಮ್ಮ ಯಾತ್ರೆಯಲ್ಲಿ ಮಾತ್ರ ಮಾಡ್ತಾಯಿದ್ದೀವಿ. ಓಲಾ, ಊಬರ್, ರ್ಯಾಪಿಡೋ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಇವರು ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾರಲ್ವಾ. ಈಗ ಅವರು ಆಟೋದವ್ರಿಗೆ ತೊಂದರೆ ಆಗಬಾರ್ದು, ಆಟೋದವರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀವಿ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಅವ್ರಿಗಿದ್ದಿದ್ರೆ ಅವ್ರು ಬೈಕ್ ಟ್ಯಾಕ್ಸಿ ಬಿಡ್ತಾ ಇರಲಿಲ್ಲ. ಯಾಕೆ ಆಟೋದವ್ರಿಗೆ ನಾವು ತೊಂದರೆ ಕೊಡಬೇಕು, ಅವ್ರಿಗೆ ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಒಂದೇ ಒಂದು ಯೋಚನೆ ಅವ್ರು ಮಾಡಿದಿದ್ರೆ ಬೈಕ್ ಟ್ಯಾಕ್ಸಿ ಅವ್ರು ಬಿಡ್ತಾ ಇರಲಿಲ್ಲ. ಅವ್ರು ಆಟೋದವ್ರಿಗೆ ಈಗಲೂ ಹೇಳ್ತೀರಲ್ಲ, ರ್ಯಾಪಿಡೋ ಮತ್ತು ಇದು ಓಲಾ, ಊಬರು ಆಟೋದವ್ರಿಗೆ ಸಪೋರ್ಟ್ ಇಲ್ಲವೇ ಇಲ್ಲ. ನಮ್ಮ ಹತ್ರ ಚೆನ್ನಾಗಿದೆ. ಏನು ಸಪೋರ್ಟ್ ಆ್ಯಕ್ಚುಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು? ಸಪೋರ್ಟ್ ಏನಂದರೆ, ಇವಾಗ ಏನೇ ತೊಂದರೆಗಳಾದ್ರೂ, ಈಗ ಒಂದು ನಿಮ್ಮದೇ ನಮ್ಮದೇ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ರೈಡ್ಸಲ್ಲಿ ಹೋಗ್ತಾ ಇರೋವಾಗ ಕಸ್ಟಮರ್ ಕೇರ್ ಸೌಲಭ್ಯ ಇಲ್ಲ. ತಿರ್ಗಾ ಅವ್ರಿಗೆ ಏನಾರ ಈಗ ಪೇರಲ್ಲಿ ಏನಾರ ಅಡ್ಜಸ್ಟ್ಮೆಂಟ್ ಬಂತು, ಅದನ್ನು ಸಾಲ್ವ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋಲ್ಲ. ಕಸ್ಟಮರ್ ಕೇರೇ ಇಲ್ಲ ಅಂದಮೇಲೆ ಅವ್ರು ಸರಿ ಮಾಡಲ್ಲ. ಇವತ್ತು ಆಫೀಸ್ ಕ್ಲೋಸ್ ಮಾಡಿದ್ದಾರೆ. ಓಲಾನೂ ಅಷ್ಟೇ, ಕಸ್ಟಮರ್ ಕೇರ್ ಆಫೀಸ್ಗಳೇ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೂ ಸಿಗ್ತಾ ಇಲ್ಲ. ಆ ಥರ ಇದೆ ಇವತ್ತು. ಬೈಕ್ ಟ್ಯಾಕ್ಸಿ ಬಿಟ್ಬಿಟ್ಟು ಆ ಥರ ಮಾಡ್ತಾಯಿದ್ದಾರೆ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮತ್ತು ಇನ್ನೇನೇನು ಸಪೋರ್ಟು ಅಂತ ಬಂದರೆ, ಈಗ ನಿಮ್ಗಳಿಗೆಲ್ಲ ವಾಶ್ರೂಮ್ ಫೆಸಿಲಿಟಿ ಅಥವಾ ಊಟಕ್ಕೆ ವ್ಯವಸ್ಥೆ, ಊಟಕ್ಕೆ ಬಿಡಿ, ತುಂಬ ನೋಡಿರೋ ಹಾಗೆ ಈ ರೈಸು ಮತ್ತು ಸಾಂಬಾರು, ಈ ಓಮ್ನಿ ಗಾಡಿಗಳು, ಈ ಥರದ ಹತ್ರ ಎಲ್ಲ ತುಂಬ ಊಟ ಮಾಡಿರ್ತಾರೆ, ಮಾಡ್ತಿರ್ತೀರ. ನಾನು ಕೂಡ ಎಷ್ಟು ಸತಿ ಮಾಡಿದ್ದೀನಿ. ಆ 30 ರೂಪಾಯಿಗೆ ಒಂದು ರೈಸು ಮತ್ತು ರಸಮ್ಮು, ಸಾಂಬಾರು, ಒಂದು ಮೊಟ್ಟೆಗೆ 10 ರೂಪಾಯಿ ಅಂತಲ್ಲ, 10 ರೂಪಾಯಿ ಮೊಟ್ಟೆ. ಸೊ ಇದೇನಾ ನಿಮ್ಮ ಕ್ಯಾಫೆಟೇರಿಯಾ? ಹೌದು. ಅದನ್ನು ನಾವು ಮನೆಯಿಂದ ತಗೊಂಬಂದ್ಬಿಡ್ತೀವಿ. ಹೌದಾ? ಮನೆಯಿಂದ ತಂದುಬಿಡ್ತೀವಿ ಬಾಕ್ಸ್ ಮಧ್ಯಾಹ್ನಕ್ಕೆ ಎಲ್ಲ. ಬೆಳಗ್ಗೆ ಮನೇಲಿ ಮಾಡ್ತೀವಿ. ಲೇಟ್ ಏನಾನ ಆದರೆ ಒಂದೊಂದು ಟೈಮ್ ಆಚೆ ಮಾಡ್ಕೊತೀವಿ ಅಷ್ಟೇ. ಬೆಳಗ್ಗೆ ಟೈಮಲ್ಲಿ ಅದು ಉಳಿಸ್ಬೇಕು. ಮಧ್ಯಾಹ್ನ ಟೈಮಲ್ಲಿ ಮನೇಲಿ ಬಾಕ್ಸ್ ತಂದುಬಿಡ್ತೀನಿ. ಹೌದಾ? ಹಾಂ, ನೈಟಿನ ಮನೆಗೆ ಹೋಗ್ಬಿಡ್ತೀವಿ. ನೈಟು ನೀವು ರೆಸ್ಟ್ ರೂಮ್ ಎಲ್ಲ ನಿಮ್ಮ ಫೆಸಿಲಿಟಿ ಏನಿಲ್ಲ? ರೆಸ್ಟ್ ರೂಮ್ ಎಲ್ಲ ಫೆಸಿಲಿಟಿ ಏನಿಲ್ಲ. ಈ ರೆಸ್ಟ್ ರೂಮ್ ಅಂದರೆ ಇವಾಗ ಬೆಂಗಳೂರಲ್ಲಿ ಎಲ್ಲೋ ಒಂದೊಂದು ಅಲ್ಲಲ್ಲೇ ಒಂದೊಂದು ಮಾಡಿಟ್ಟಿದ್ದಾರೆ. ಹುಡ್ಕೊಂಡು ಅದಕ್ಕೂ ನ್ಯಾವಿಗೇಷನ್ ಹಾಕೊಂಡು ಹುಡ್ಕೊಂಡು ಹೋಗಬೇಕು. ಸೊ ಈ ಕೆಲವು ಅವ್ಯವಸ್ಥೆ ಮಧ್ಯನೇ ಬದುಕೋದು ನಮ್ಮ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಭಾರತೀಯರಿಗೆ ಎಸ್ಪೆಷಲಿ. ಆಮೇಲೆ ಅದನ್ನು ಇದಕ್ಕೆಲ್ಲ ಬಸ್ಸೆಲ್ಲ ಫ್ರೀ ಬಿಟ್ಟಿದ್ದಾರೆ ಗೌರ್ಮೆಂಟು. ಈ ಟಾಯ್ಲೆಟ್ಸ್ದು ವ್ಯವಸ್ಥೆ ಇದೆಲ್ಲ ಜನರಿಗೆ ಆ್ಯಕ್ಚುಲಿ ಅದನ್ನು ಫ್ರೀಯಾಗಿ ಕೊಡಬೇಕು ಬೆಂಗಳೂರಲ್ಲಿ. ಅಟ್ಲೀಸ್ಟ್ ಇವಾಗ ಒಂದು ಕೆಮಿಕಲ್ ಟಾಯ್ಲೆಟ್ಸ್ ಬರ್ಬೋದು, ಅಥವಾ ಟಾಯ್ಲೆಟ್ ಒಂದು ವೀಲ್ಸ್ ಅಂತಾನು ಅಥವಾ ಯಾರಾದ್ರೂ ಐಡಿಯಾ ಕೊಡ್ತಾ ಇದೀವೇನೋ ನೋಡಿ. ಏನೋ ರೋಲ್ಸ್ ಆನ್ ವೀಲ್ಸ್ ಅಂತೆ, ಏನೇನೋ ಇರೋ ಬರೋದೆಲ್ಲ ತಿನ್ನಕ್ ಬರ್ತಾ ಇದೆ 100 ವೀಲ್ಸು. ಆದರೆ ಆಮೇಲೆ ಇದಕ್ಕೆ ಬರ್ತಾ ಇಲ್ಲ. ಯಾವ ಟೈಮಲ್ಲಿ ಎಲ್ಲಿ ಹೋಗ್ಬೇಕಂತನೂ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ 1-2 ಕಿಲೋಮೀಟ್ರು 2.5 ಕಿಲೋಮೀಟ್ರ್ ಹಿಂಗಿರ್ತವೆ ಟಾಯ್ಲೆಟ್ಸ್ಗಳು. ಹತ್ತತ್ರ ಯಾವಾಗೂ ಸಿಕ್ಕಲ್ಲ. ಹಂಗಾಗಿ ಸೊ ಇಷ್ಟೆಲ್ಲ ಸಮಸ್ಯೆಗಳು ಮಧ್ಯನೂ ಇದನ್ನೇ ನಂದು ವೃತ್ತಿ, ನಾವು ಇಲ್ಲೇ ಬದುಕನ್ನು ಕಟ್ಕೋತೀವಿ ಅಂತ ನಿಲ್ತಿರಲ್ಲ. ನಿಮಗೆ ಕೆಲವು ಸತಿ ಇವಾಗ ನೋಡಿ, ನಾನು ಈ ಶೋ ಶುರು ಮಾಡೋಕ್ಕೆ ಮುಂಚೆ ಇವತ್ತು ಮೂಡ್ ಸರಿ ಇರಲಿಲ್ಲ, ಹಿಂಗೇನೋ ಎಗರಾಡ್ತಾ ಇದ್ದೆ. ನೀವು ದಿನ ಬೆಳಗಾದರೆ ಪ್ಯಾಸೆಂಜರ್ಸ್ಗಳ ಮಧ್ಯನೇ ಇರ್ತೀರಾ, ಅವ್ರ ತಾಳಕ್ಕೆ ನೀವು ಕುಣಿಬೇಕು. ಕೆಲವು ಸತಿ ನಿಮ್ಮ ಮನಸ್ಥಿತಿ ಹೇಗೆ ಯಾವಾಗಲೂ ಸರಿಯಾಗಿ ಇಟ್ಕೋತೀರಾ?
ತಾಳ್ಮೆ, ಜಾಣ್ಮೆ, ಜೊತೆಗೆ ದುಡಿಮೆ. ನಾವು ಒಂದು ಏನಂದರೆ ನಮ್ಮದು ಒಳ್ಳೆತನ ನಮಗೆ ಮೇಯ್ನ್ ಇಂಪಾರ್ಟೆಂಟ್. ಅಂದರೆ ಒಳ್ಳೆತನ ಅಂದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನಿಮ್ಮ ಒಂದು ವೃತ್ತಿನಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಡದೆ ಬಾಳೋದಂದ್ರೆ ಹೇಗೆ ಸರ್? ಇನ್ನೊಬ್ರಿಗೆ ಇಲ್ಲ ಅದು ಬರುತ್ತೆ, ಬಂದ್ರೂ ನಾವೇ ಸ್ವಲ್ಪ ಕಸ್ಟಮರ್ ಅಲ್ವಾ ಅಂತ ಸಹಿಸ್ಕೊಂಬಿಡ್ತೀವಿ. ಅಂದರೆ ಏನಾನ ಅಕಸ್ಮಾತಾಗಿ ಏನಾನ ತೊಂದರೆ ಇದ್ದರೆ ನಾವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ, ಈ ಥರ ಪ್ರಾಬ್ಲಮ್ ಆಗಿದೆ ಕಸ್ಟಮರ್ಗೆ ನಮಗೆ ಅಂತ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೊಂಬಿಡ್ತೀವಿ. ಮೊನ್ನೆ ಒಂದಿನ ಒಬ್ಬರು ಪೇಮೆಂಟ್ ಮಾಡಿದ್ರು, 130 ಆಗಿದ್ದ ಜಾಗದಲ್ಲಿ 108 ರೂಪಾಯಿನ ಮಾಡಿಬಿಟ್ಟು ಹೋಗ್ಬಿಟ್ರು. ಯಾಕೆ? ಅವ್ರೇನೋ ಅಷ್ಟೇ ಅಂತ ಹೇಳಿದ್ರು, ಹಾಂ ಅಷ್ಟೇ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಆಪಲ್ಲೂ ಸೇಮ್ ಇದೆ, ನನಗೂ ತೋರಿಸಿರೋದು ಸೇಮ್ ಇದೆ 130, ಅವ್ರಿಗೂ 130 ಸೇರಿಸಿರೋದು. ಅವ್ರು 108 ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಅವರು ಒಂದು ಸಾರಿ ನಮ್ಮದು ಟ್ರಿಪ್ ಎಂಡ್ ಆದಮೇಲೆ ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಆಫೀಸ್ಗೆ ಕಾಲ್ ಮಾಡಿ ಕೇಳಿ ಅವರು ಮತ್ತೆ ಕಾಲ್ ಮಾಡಿ ಅವರು ಅಮೌಂಟ್ ಹಾಕ್ಸಿದ್ರು, ಫೋನ್ಪೇಗೆ ಕಳಿಸಿದ್ರು ಅವರು ವಾಪಸ್ಸು. ಹಾಗೆ ಸರ್ ಸಾರಿ ಬೈ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದ್ರು ಅವರು ಕಸ್ಟಮರು. ಸೊ ಇದೇನು ಈ ಥರದೆಲ್ಲ ಬೈ ಮಿಸ್ಟೇಕು ಅಥವಾ ಕೆಲವು ಸತಿ ಹಳೆ ಕಾಲದಲ್ಲೆಲ್ಲ ಅಂದರೆ ಆ್ಯಪ್ಗಳೆಲ್ಲ ಬರೋಕ್ಕೂ ಮುಂಚೆ ಅಲ್ಲೇ ಬಾಯಲ್ಲೇ ಅವೆಲ್ಲ ನಡೆಯೋದು, ಜಗಳಗಳಾಗೋದು ಅಂತ ಅಲ್ಲ. ಸೊ ಇವಾಗ ಅವೆಲ್ಲ ಆಗ್ತಾ ಇದೆಯಾ ಈಗಲೂ? ಇವಾಗ ನಮ್ಮ ಹತ್ರ ಆ ಥರ ಜಾಸ್ತಿ ಬರೋಲ್ಲ, ಯಾಕಂದರೆ ಕ್ಯಾಶ್ ಆನ್ಲೈನ್ ಇಲ್ವಲ್ಲ, ಡೈರೆಕ್ಟ್ ನಮಗೆ ಕ್ಯಾಶ್ ಕೊಟ್ಬಿಟ್ಟು ಹೋಗ್ತಾರೆ ಅವರು. ಅರ್ಜೆಂಟಲ್ಲೇ ಆ ಥರ ಮಾಡಿಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಅವತ್ತು ಅರ್ಜೆಂಟ್ ಇದ್ರಲ್ವ ಅವತ್ತು ಆ ಥರ ಮಾಡಿ ಹೋದ್ರು ಅವರು. ಆಮೇಲೆ ವಾಪಸ್ ಹಾಕಿದ್ರು ಅವರು, ಕಾಲ್ ಮಾಡಿ ಕೇಳಿದ್ಮೇಲೆ ವಾಪಸ್ ಹಾಕಿದ್ರು. ಸೊ ಈಗ ತಾಳ್ಮೆ ಮತ್ತು ಏನಾದ್ರು ಸಹಿಸ್ಕೊಳ್ಳೋ ಒಂದು ಶಕ್ತಿ, ಅದಕ್ಕೆ ಏನು ಮಾಡ್ತೀರಾ? ಅದಕ್ಕೆ ಅಂದರೆ ನಾವು ಇವಾಗ ದುಡಿಯೋಕ್ಕೆ ಬಂದಿದ್ದೀವಿ ಮೇಡಮ್, ಕರೆಕ್ಟ್ ಅಲ್ವಾ? ದುಡಿಬೇಕು, ನಮಗೇನು ನಮ್ದು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು, ಏನು ಅಚೀವ್ಮೆಂಟ್ ಇದೆ ಅದನ್ನು ಮಾಡಬೇಕು. ಆವಾಗ ನಾವು ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ. ಈ ಕಸ್ಟಮರ್ ಏನೋ ಅಂದರು, ನಾವು ಏನೋ ಅಂದರು, ಥ್ಯಾಂಕ್ ಯು ಮೇಡಮ್ ಅಂದ್ಬಿಡ್ತೀವಿ ಒಂದೊಂದು ಟೈಮಲ್ಲಿ. ಅವ್ರು ಬೈದೋದ್ರು ಥ್ಯಾಂಕ್ಸ್ ಮೇಡಮ್ ಅಂದ್ಬಿಟ್ಟು ಹೋಗ್ಬಿಡ್ತೀವಿ ಅಷ್ಟೇ. ಅದೇ ತಾಳ್ಮೆ, ಇನ್ನೇನು ಇಲ್ಲ. ಮತ್ತು ನಾವು ಮಾತಾಡೋದು, ತಿರ್ಗಿ ಅವ್ರು ಮಾತಾಡೋದು, ಎರಡೂ ಮಾತಾಡ್ತಾ ಇದ್ದರೆ ತುಂಬ ದೊಡ್ಡದಾಗುತ್ತೆ ಅದು. ಯಾರೋ ಒಬ್ಬರು ಇವಾಗ ನಾವೇ ಸೈಲೆಂಟ್ ಆಗ್ಬಿಟ್ರೆ, ಬಿಡಿ ಮೇಡಮ್ ಮಾತಾಡ್ತಾನೆ ಇರಲಿ, ನಾವು ಸುಮ್ಮನೆ ಇರ್ಬಿಡೋಣ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರೆ ಮುಗೀತಷ್ಟೇ. ಅದೇ ತಾಳ್ಮೆ. ಸೊ ಈ ನಿಮಗೂ ತುಂಬ ತಾಳ್ಮೆ ಕಳ್ಕೊಂಡಿದ್ದು ಆ ಥರ ಘಟನೆಗಳು ಬಂದಿದೆಯಾ ವೃತ್ತಿನಲ್ಲಿ? ಆ ಥರ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋ ಘಟನೆಗಳಂದರೆ ಏನು ಒಬ್ಬ ಆಟೋ ಡ್ರೈವರ್ಗೆ ಬೆಂಗಳೂರು ಅಂದರೆ ಇವಾಗ ನಾವು ಹೋಗ್ತಾ ಇರ್ತೀವಿ, ಒಬ್ಬ ಆಟೋ ಡ್ರೈವರು, ಇವಾಗ ನಾವು ಹಿಂಗೆ ಹೋಗ್ತಾ ಇರ್ತೀವಿ, ಮುಂದೆನೇ ಆಟೋ ಡ್ರೈವರ್ ಬರ್ತಾನೆ. ಆಟೋ ಡ್ರೈವರ್ ಏನು ಅನ್ಕೋತಾನೆ, ನಾನು ಬಂದಿದ್ದು ಸರಿ ಇದೆ ಅನ್ಕೋತಾನೆ, ಇಲ್ಲ ನಾವೇನು ಅನ್ಕೋತೀವಿ ನಾನು ಬಂದಿದ್ದು ಕರೆಕ್ಟ್ ಇದೆ ಅಂತ. ಹಿಂಗೆ ಒಂದೊಂದು ಜಗಳಗಳು ಬರುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ಏ ಅಂದ್ಕೊಂಡು ಹೋಗ್ಬಿಡ್ತಾರೆ. ನಾವು ಅದಕ್ಕೆಲ್ಲ ಓಕೆ ಅಣ್ಣ ಆಯ್ತಣ್ಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಸೊ ಕೆಲವು ಸತಿ ಅದು ನಮ್ಮದೇ ಆಯ್ಕೆ. ಕತ್ತಿ ಎತ್ತಿ ಅಂದರೆ ನಾನು ಮಚ್ಚಿ ಎತ್ತೀನಿ ಅಂತ ಅನ್ಬೇಕಾ, ಅಥವಾ ಇಲ್ಲ ಆಯ್ತು ಅಂತ ನೀನು ಎತ್ಕೋಪ್ಪ ನಾವು ಎತ್ತಲ್ಲ ಅಂದ್ಬಿಟ್ಟು ಹೋಗ್ತಾರೆ, ಹಂಗೆ ಹೋಗ್ತಾ ಇರೋದು ಅಷ್ಟೇ. ಮತ್ತು ಇವತ್ತು ಬೆಂಗಳೂರಿನಲ್ಲಿ ಆಟೋ ಕಲ್ಚರೇ ತುಂಬ ಬದಲಾಗಿದೆ. ಈಗ ನಾನು ನೋಡ್ತಾ ಇದ್ದೆ, ಆಟೋ ಅನ್ನೋದು ಈಗ ಬ್ಯಾಂಕಾಕಲ್ಲಿ ಟುಕ್ಕು ಮತ್ತು ಅಲ್ಲೆಲ್ಲ ನಿಯಾನ್ ಲೈಟ್ಸ್ಗಳೆಲ್ಲ ಬಿಟ್ಟು ಫುಲ್ ರೆಡಿ ಮಾಡಿಸೋದು, ಅಲ್ಲಿಂದ ಒಂದಷ್ಟು ಕಲ್ಚರ್ ಶುರು ಆಗಿರ್ಬೋದು. ಫಿಲಿಪೀನ್ಸಲ್ಲಿ ಬೇರೆ ಥರನೇ ಸೈಕಲ್ಸರಲ್ಲಿ ಆಟೋಗಳೆಲ್ಲ ಹೆಂಗಿದೆ ಅಂದರೆ, ಈ ಮುನ್ನಾಬಾ MBBS ಅಲ್ಲಿ ತೋರಿಸ್ತಾರಲ್ಲ ಅದೇ ಥರ ಈ ಬೈಕ್ಗೆ ಲಿಟ್ರಲಿ 2 ಹಳೆ ಯಾವುದೋ ಯಮಹಾನೋ ಇನ್ಯಾವುದೋ RX ಬೈಕ್ಗೆ ಪಕ್ಕದಲ್ಲಿ ಒಂದು ಅಟ್ಯಾಚ್ ಮಾಡಿಕೊಂಡು ಹಾಗೆ ಅದನ್ನೇ ಆಟೋ ಅಲ್ಲಿ. ಇದು ನಾನು ಹೋಗಿ ಬಂದಿದ್ದೀನಿ. ಒಂದೊಂದು ಕಡೆ ಒಂದೊಂದಿದೆ ಆಟೋ. ಅದೇ ನೀವು ಇಟಲಿಗೆಲ್ಲ ಹೋದರೆ ಅಲ್ಲಿ ಐ ಥಿಂಕ್ ಪಿಯಾಜಿಯೋ ಏಪ್ ಅಂತನೇನೋ ಹೆಂಗೆ ಕರೀತಾರೋ ಅದು ಒಂದೊಂದು ಕಡೆ ಈ ಆಟೋ ಅನ್ನೋದು ಒಂದೊಂದು ಥರ ಅವತಾರ ಎತ್ತಿದೆ. ಆದರೆ ನಮ್ಮಲ್ಲಿ ನಮಗೆ ಹಳೆಯದು ಯೆಲ್ಲೋ ಮತ್ತು ಈ ಬ್ಲ್ಯಾಕು ಅಲ್ಲಿಂದ ಇದ್ದಿದ್ದು. ಆಮೇಲೆ ಮೊದಲು ಈ ಕೆರೋಸಿನ್ ಹಾಕೋ ಆಟೋ ಐತೆ, ಪಟ್ರ್ ಅಂತ ಒಂದು ಸೌಂಡ್ ಬರೋದು. ಇವಾಗ ಆ ಥರ ಸೌಂಡ್ ಬರೋ ಆಟೋ ಬರ್ತಾ ಇಲ್ಲ, ಹಿಂಗೆ ಬದಲಾಗಿದೆ. ಇವಾಗಿಲ್ಲ, ಬರ್ತಾ ಇಲ್ಲ ಆ ಥರದ್ದು. ಹಳೆ ಆಟೋಗಳೆಲ್ಲ ಸ್ವಲ್ಪ ಗೋಡನ್ಗೆ ಹೋಗ್ಬಿಟ್ಟಿದ್ದಾವೆಲ್ಲ. ಈಗ ಹೊಸ ಆಟೋಗಳೇ ಮುಂದೆ ಬಂದಿರೋದೆಲ್ಲ CNG LPG ಇದೇ ಜಾಸ್ತಿ ಇವಾಗ. ಸೊ ನಿಮಗೆ ಎಷ್ಟು ವರ್ಷಕ್ಕೆ ಒಂದ್ಸತಿ ಆಟೋ ಚೇಂಜ್ ಮಾಡಬೇಕು? ಆಟೋ ಅದು 15 ವರ್ಷಕ್ಕೆ ಒಂದ್ಸಾರಿ ಅದೇನೋ ಆಟೋ ಬದಲಾಯಿಸ್ಬೇಕು ಅಂತ ಹೇಳ್ತಾರೆ. ಸೊ ಹೀಗಿದೆ. ಮತ್ತು ಇವಾಗ ಆಟೋನಲ್ಲಿ ನಿಮ್ಗೇನಾದ್ರು ರೂಲ್ಸ್ ಇದೆಯಾ? ಈಗ ತುಂಬ ಸೌಂಡ್ ಗಿಂಡೆಲ್ಲ ಹಾಕ್ಕೊಂಡು ಅಥವಾ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಆಟೋ ಓಡಿಸ್ಬಾರ್ದು. LED ಲೈಟ್ ಹಾಕಂಗಿಲ್ಲ. ಇಲ್ವಾ? LED ಲೈಟ್ ಇರೋಂಗಿಲ್ಲ. LED ಲೈಟ್ ಇದ್ದರೆ ಫೈನ್ ಹಾಕ್ತಾರೆ. ಆಮೇಲೆ ಇನ್ನೇನೇನು ಮಾಡಬಾರ್ದು? ಲೈಟ್ಸ್ದೇನು ತೊಂದರೆ ಇಲ್ಲ, ಮಾಮೂಲಿ ಡೆಕೋರೇಷನ್ ಈ ಥರ ಲೈಟ್ಸ್ ಎಲ್ಲ ಇರುತ್ತಲ್ಲ ಅದರದ್ದೇನು ತೊಂದರೆ ಇಲ್ಲ, ಹಾಕಲ್ಲ, ಹಾಕ್ಬೋದು.
ಅದರದ್ದೇನು ಕೇಳಲ್ಲ. ಬಟ್ LED ಲೈಟ್ ಹಾಕೋಂಗಿಲ್ಲ, ಯಾಕೆಂದರೆ LED ಲೈಟ್ ಹಾಕಿದ್ರೆ ಆ ಕಡೆಯಿಂದ ಎದುರು ಬರ್ತಾ ಇರೋರಿಗೆ ರೋಡ್ ಕಾಣಲ್ಲ. ಅವಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕ್ತಾಯಿಲ್ಲ. ಅದು ಹಾಕ್ಬಾರ್ದು ಅಂತ ಇದು ಮಾಡಿದ್ದಾರೆ. ಅದೇನೋ ಹಾಕಿದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಸರ್, ಒಂದು ಕಾಲದಲ್ಲಿ ನಮಗೆ ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರದ್ದು ನಮ್ಮ ಸಂಸ್ಕೃತಿ ಹೇಗಂದರೆ, ಈ 80ರ 90ರ ದಶಕದಲ್ಲೆಲ್ಲ ನೋಡಿ ಆಟೋ ಡ್ರೈವರ್ಸ್ಗಳ ಪಾತ್ರನ ಎಷ್ಟು ಹೀರೋಗಳು ಮಾಡಿದರು. ನಮ್ಮ ವಿಷ್ಣು ಸರ್ ಆಗಿರಲಿ, ಶಂಕರಣ್ಣ, ತುಂಬ ಜನ ಎಂತ ಕೆಲವು ಹೆಸರುಗಳನ್ನ ಬಿಟ್ಟಿದ್ರೆ ಕ್ಷಮಿಸಿ. ಅಂದರೆ ದರ್ಶನ್ ಅಣ್ಣವರು, ಆಮೇಲೆ ಶಂಕರಣ್ಣ ಅವರು, ಈಗ ಉಪ್ಪಿ ಸರ್ ಇಂದ ಹಿಡಿದು ಉಪೇಂದ್ರ ಸರ್, ಗಣೇಶ್ ಅವ್ರದ್ದು, ಹೌದು, ಸುಮಾರು ಪ್ರೇಮ್ ಸರ್ ಇದಾರಲ್ಲ, ಅವರು ಸುಮಾರು ಆಟೋ ಡ್ರೈವರ್ ಆಗಿ ಅವರು ಮಾಡಿದ್ದಾರೆ. ರವಿಚಂದ್ರನು, ಇದು ಯಾರು ನೀನು ಚೆಲ್ವೆ, ಚಿಂತೆ ಯಾಕೆ ಮಾಡಿ ನೋಡಿ ನಮಗೆಲ್ಲ ಹೆಂಗೆ ಪಾರ್ಟ್ ಆಗಿ ವಿಷ್ಣುವರ್ಧನ್ ಮತ್ತು ಇವರು ರವಿಚಂದ್ರನ್ ಅವರು. ಅಂದರೆ ಅವತ್ತಿಗೆ ನನ್ನ ಒಂದು ಅಬ್ಸರ್ವೇಷನ್ನು, ಆಟೋದವರ ಒಂದು ರೆಪ್ರೆಸೆಂಟೇಷನ್ ತುಂಬ ಸಿನಿಮಾಗಳಲ್ಲಿ ಹೀರೋಗಳು ಮಾಡೋರು. ಮತ್ತು ನಿಮ್ಗಳಿಗಾಗಿ ಸೆಪ್ರೇಟ್ ಹಾಡುಗಳೇನೋ. ಸೊ ಆ ಸಂಬಂಧ ಹೆಂಗೆ ಬೆಳೀತು? ಅವ್ರಿಗೆ ತುಂಬ ಇದಾಗಿದೆ ಮೇಡಮ್. ಅವ್ರಿಗೆ ಅದು ಒಂದು ಇವಾಗ ಮಾಡೋವಾಗ ಆಟೋದೇ ಮಾಡಿದ್ರೆ ಹೆಂಗಿರುತ್ತೆ, ಇದು ಇಟ್ಟು ಮಾಡಿದ್ರೆ ನಮ್ಮ ಜನರಿಗೆ ಹೆಂಗೆ ತೋರಿಸ್ಬೋದು ನಾವು ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ. ಅದ್ರ ಮೇಲೆ ಅವ್ರು ಮಾಡಿರ್ತಾರೆ. ನಿಮ್ಮ ಪ್ರಕಾರ ಯಾವ ಸಿನಿಮಾ ತುಂಬ ಹತ್ತಿರ ನಿಜವಾಗ್ಲೂ ಬಂದಿದೆ? ಒಂದು ಆಟೋ ರಾಜನೇನಾ? ಆಟೋ ರಾಜ. ಅದಾದಮೇಲೆ ಯಾರೇ ನೀನು ಚೆಲ್ವಿ ಇದು ಮಾಡಿದಾರಲ್ವ, ಅದರಲ್ಲಿ ಅದು ಈ ಥರದ್ದೆಲ್ಲ. ಸೊ ಇವತ್ತು ಆಟೋದವ್ರಿಗೆ ಮತ್ತು ಸಿನಿಮಾದವ್ರಿಗೆ ಇರೋ ಸಂಬಂಧ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಆದರೆ ನೀವುಗಳು ಇವತ್ತಿಗೂ ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕಂತ ಜೋಶಲ್ಲಿ ಹೋಗ್ತೀರಾ? ಹೌದು. ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾ ನೋಡಿದ್ರಿ ನೀವು? ಇದು ಮೊನ್ನೆ ಲಾಸ್ಟ್ ಟೈಮ್ ಬಂತಲ್ಲ ಇವ್ರದ್ದು, ಅಜಯ್ ರಾವ್ ಅವ್ರದ್ದು ಯುದ್ಧಕಾಂಡ. ಸೊ ಅದು ಚೆನ್ನಾಗಿದೆಯಾ? ಸೊ ಇವತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ವಿಚಿತ್ರ ಆಟೋಗಳನ್ನು ನೋಡಿದ್ದೀರಾ? ಈಗ ಪೆಟ್ರೋಲ್ ಬಂದಿತ್ತು ಆಟೋ, ಆಮೇಲೆ CNG ಬಂತು, ಅಲ್ಲ LPG ಬಂತು, ಆಮೇಲೆ CNG ಬಂತು. ಈಗ ಎಲೆಕ್ಟ್ರಿಕ್ ಬಂದ್ಬಿಟ್ಟಿದೆಯಲ್ಲ. ಎಲೆಕ್ಟ್ರಿಕ್ ಆಟೋಗಳು ಈಗ ನೋಡ್ತಾ ಇದ್ದೀವಿ, ಜಾಸ್ತಿನೇ ಇದ್ದಾವೆ ಇವಾಗ. ಬಜಾಜಲ್ಲಿ ಆಮೇಲೆ TVS ಅಲ್ಲೂ ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಆಟೋ. ಎಲೆಕ್ಟ್ರಿಕ್ ಆಟೋಗೂ ನಾರ್ಮಲ್ ಆಟೋಗೂ ಎಷ್ಟು? ಅದಕ್ಕೆ 3 ಲಕ್ಷ ಆದರೆ ಇದಕ್ಕೆ ಸ್ವಲ್ಪ ಕಡಿಮೆ. ಇದು ಎಷ್ಟು ಕಿಲೋಮೀಟ್ರ್ ಬರುತ್ತೆ ಒಂದು ಚಾರ್ಜಲ್ಲಿ? 150 ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವಿನ್ನೂ ತೊಗೊಂಡಿಲ್ಲ, ಓಡಿಸಿಲ್ಲ. ಕೇಳಿದ್ವಿ, ಬಜಾಜ್ ಆಟೋ ಒಬ್ಬರು ತೊಗೊಂಡಿದ್ರು, ಅವ್ರನ್ನ ಕೇಳಿದ್ವಿ 150 ಬರುತ್ತೆ, 4 ಅವರ್ಸ್ ಚಾರ್ಜಿಂಗ್ ಆಗುತ್ತೆ ಅಂತ ಹೇಳಿದ್ರು. ಚಾರ್ಜಿಂಗ್ಗೆ 4 ಅವರ್ಸ್ ಬೇಕು ಅಂತಂದರು. ಅದಕ್ಕೆ ನಾವು ಚಾರ್ಜಿಂಗ್ಗೆ 4 ಅವರ್ಸ್ ಟೈಮ್ ಕೊಟ್ಟರೆ ಆಗಲ್ಲ ನಮಗೆ ಅಂದ್ಬಿಟ್ಟು ನಾವು LPGಲೇ ಓಡಿಸ್ತಾ ಇದ್ದೀವಿ. ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ ಸರ್ ಬೆಂಗಳೂರಲ್ಲಿ? ಅಂದರೆ 30 ರೈಡ್ಸನ್ನು ಕಂಪ್ಲೀಟ್ ಮಾಡಿ 200 ಕಿಲೋಮೀಟರ್ಸು. ಸೊ ನಿಮಗೆ ಮಿನಿಮಮ್ 150-200 ಇರಲೇಬೇಕು. 200 ಕಿಲೋಮೀಟ್ರ್ ಬೇಕು. ಬೆಂಗಳೂರಲ್ಲಿ ನಿಮ್ಮ ಪ್ರಕಾರ ತುಂಬ ಕಷ್ಟದ ಏರಿಯಾ ಯಾವುದು ಆಟೋ ಓಡಿಸೋಕ್ಕೆ? ಕಷ್ಟದ ಏರಿಯಾ ಬಂದರೆ ವಿಜಯನಗರ. ಯಾಕೆ? ವಿಜಯನಗರ, ಆಮೇಲೆ ಈ ಸುಂಕದ ಕಟ್ಟೆ ಆ ಕಡೆ. ಯಾಕೆ ಸರ್? ಅದೆಲ್ಲ ರೋಡ್ ತುಂಬ ಅಪ್ಪಿದೆ. ರೋಡ್ಸ್ ಎಲ್ಲ ಆ ಕಡೆ ತುಂಬ ಅಪ್ಪಿದೆ. ರಾಜರಾಜೇಶ್ವರಿ ನಗರ ಆ ಕಡೆಗೆಲ್ಲ ರೋಡ್ಗಳಂದರೆ ಈಗ ಮನೆಗಳೆಲ್ಲ ಏನಾದರೆ ಬೆಟ್ಟದ ಮೇಲೆ ಇರೋ ಥರ ಇದ್ದಾವೆ. ಅಲ್ಲಿ ತುಂಬ ರೋಡ್ ಅಪ್ಪಿದ್ದಾವೆ, ಹಿಂಗೆ ಹತ್ತಬೇಕು. ಅಲ್ಲೇ ನಮಗೆ ಗ್ಯಾಸು ಹೋಗ್ಬಿಡುತ್ತೆ. ಅಪ್ಪಲ್ಲಿ ಜಾಸ್ತಿ ಫೆಸಿಲಿಟ್ರ್ ಕೊಡಬೇಕು, ಗೇರ್ ಚೇಂಜ್ ಮಾಡಬೇಕು. ಅಲ್ಲಿ ಗ್ಯಾಸ್ ನಮಗೆ ಜಾಸ್ತಿ ಎಳೆದ್ಬಿಡುತ್ತೆ. ಸೊ ಗ್ಯಾಸ್ ಜಾಸ್ತಿ ಎಳೆಯುತ್ತೆ ಅನ್ನೋದು. ಬಟ್ ಗಾಡಿ ಎಳೆಯುತ್ತೆ ಒಂದೊಂದು ಸ್ವಲ್ಪ ಇಲ್ಲ, ಗಾಡಿಗೂ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಹೌದಾ? ಸೊ ನಿಮ್ಮ ಆಟೋದಲ್ಲಿ ಈಗ ಎಷ್ಟು KGವರೆಗೂ ಪರ್ಮಿಟ್ ಇದೆ? ಈಗ 3 ಜನ ಓಕೆ, ಕೆಲವು ಸತಿ ಅಲ್ಲೂ KG ರೆಸ್ಟ್ರಿಕ್ಷನ್ಸ್ ಇದೆಯಾ? ಈಗ ಲಿಫ್ಟಲ್ಲಿ ಹಾಕಿರ್ತಾರಲ್ಲ 8 ಪೀಪಲ್ ಅಥವಾ 1500 ಎಕ್ಸಾಂಪಲ್ ಮಿನಿಮಮ್ 1000 ಅಷ್ಟೇ. ಆಟೋದು 1000 kg ಆಟೋ ಓಕೆ. ಬಟ್ ಅಲ್ಲಿ ಪ್ಯಾಸೆಂಜರ್ಸ್ಗಳು ಇಷ್ಟು ಪ್ಯಾಸೆಂಜರ್ 3 ಜನ ಅಷ್ಟೇ. ಅಲ್ಲೋ ಅಂದರೆ ಒಂದು 300-400 kg ಮೇಲೆ ತೂಕ ತಡೆಯಲ್ಲ ಅದು, ಅಪ್ಪಗಿಪ್ಪಗೆಲ್ಲ. ಅಂದರೆ ಜಾಗ ಇರಲ್ವಲ್ಲ, ಸೀಟು 3 ಜನಕ್ಕೆ ಆಗೋದು. ಅದಕ್ಕೆ ಏನು ಮಾಡೋರು, ಅವ್ರು 3 ಜನಕ್ಕೆ ಸೀಟು ಬಿಟ್ಟಿರೋದು, 3 ಜನಕ್ಕೆ ಮಾತ್ರ ಅಲ್ಲೋ ಅಂತ ಇದು ಮಾಡಿರೋದು. ಅದು Wake up to fresh ideas. Repose. ಸೊ ಆಟೋದವ್ರು ಅಂದಾಗ ಮೊದಲು ಒಂದು ಒಳ್ಳೆ ಇಮೇಜ್ ಏನಿದೆ, ಅದು ಗರ್ಭಿಣಿ ಹೆಂಗಸರಿಗೆ ಫ್ರೀ ಇದು ರೈಡು ಅವೆಲ್ಲ ಒಂದು ಇತ್ತು. ಇವಾಗ್ಲೂ ಅವೆಲ್ಲ ಇದೆಯಾ ಸರ್? ಇವಾಗೂ ಯಾರೋ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಆ ಥರ.
ಇವಾಗ ಜಾಸ್ತಿ ಇಲ್ಲ, ಸ್ವಲ್ಪ ಜನ ಮಾಡ್ತಾಯಿದ್ದಾರೆ ಆಟೋದಲ್ಲಿ. ನಾನು ನೋಡಿದ್ರ ಪ್ರಕಾರ ಹಿಂದೆನೋ ಆಟೋದಲ್ಲಿ ಹಾಕಿದ್ದಾರೆ, ಗರ್ಭಿಣಿಯವರಿಗೆ ಫ್ರೀ ಅಂತ ಹಾಕಿದ್ದಾರೆ. ಸುಮಾರು ನೋಡಿದ್ದೀನಿ. ಕಾಲ ಬದಲಾಗ್ತಾ ಇದೆಯಲ್ಲ, ಸೊ ಇವತ್ತು ಹೆಣ್ಮಕ್ಳು ಬದಲಾಗಿದ್ದಾರೆ, ಹೆಣ್ಮಕ್ಳಿರೋ ಸಮಾಜನೂ ಬದಲಾಗಿದೆ, ಎಲ್ಲರೂ ದುಡಿತಾ ಇದ್ದಾರೆ. ಸೊ ಹೆಣ್ಣು ಮಕ್ಕಳು ಓಕೆ. ಈ ಆಟೋ ಅಂದ ತಕ್ಷಣ ಇವತ್ತಿಗೂ ಜನಗಳಿಗೆ ಇರೋ ತಪ್ಪು ಕಲ್ಪನೆಗಳೇನು ಆಟೋದವ್ರ ಬಗ್ಗೆ? ಆಟೋದವ್ರ ಬಗ್ಗೆ ಅಂದರೆ ಯಾರೋ ಸ್ವಲ್ಪ ಜನ ಆಟೋದವರು ರೇರಾಗಿ ವರ್ತನೆ ಮಾಡ್ತಾರೆ. ಅದೇನಾಗುತ್ತೆ, ಎಲ್ರಿಗೂ ಹೆಸರು ಬರುತ್ತೆ. ಏನಂದರೆ ವರ್ತನೆ ಅಂದರೆ? ಈಗ ಏನಾದರೂ ಕರೀತಾರೆ, ಹೇಳ್ತಾರೆ. ಈಗ ಯಾರನ್ನ ಕರೆದ್ರು ಆಟೋ ಅಂತಾರೆ. ಆಟೋ ಅಂತ ಕೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ಜಾಸ್ತಿ ರೇಟ್ ಹೇಳೋದು, ಆ ಥರ ಎಲ್ಲ ಮಾಡ್ತಾರೆ. ಕೆಲವು ಜನ ಮಾಡ್ತಾರೆ. ಅಂದರೆ ಕರೆದು ಕಡೆ ಹೋಗಲ್ಲ ಅವರು. ಎಲ್ಲಪ್ಪ ಸುಂಕದ ಕಡೆನಾ, ಆ ಕಡೆ ಬರಲ್ಲ ಅಂತಾರೆ. ಅವಾಗ ಅವರೊಂದು ಏನು ಅನ್ನೋದು, ಇವರೊಂದು ಏನು ಅನ್ನೋದು, ಈ ಥರದ್ದು ಒಂದುಗಳು ಇದು ಬರ್ತವೆ. 1.5 ಕೇಳೋದು, 1.5 ಕೇಳೋದು. ಮತ್ತು ಇನ್ನೇನಿದೆ ಪ್ರಾಬ್ಲಮ್ಸ್ಗಳು? ಒಬ್ಬೊಬ್ಬರು ಏನು ಮಾಡ್ತಾರೆ, 4 ಜನ ಬಂದುಬಿಡ್ತಾರೆ. ಅವಾಗ ಸ್ವಲ್ಪ ಕಿರಿಕಿರಿ ಮಾಡ್ತದೆ. 4 ಜನ ಆಟೋಲ್ಲಿ ಬರ್ತೀನಿ ಅಂತ? 4 ಜನ ಬರ್ತೀವಿ, ಬುಕ್ ಮಾಡಿಬಿಟ್ಟಿದ್ದೀವಿ. ಈ ಶೇರ್ ಆಟೋ ಇವಾಗಲೂ ನಡೀತಾ ಇದೆಯಾ? ಶೇರ್ ರ್ಯಾಪಿಡೋದಲ್ಲಿ ನಡೀತಾ ಇದೆ. ಬೇರೆ ಯಾವುದ್ರಲ್ಲೂ ಇಲ್ಲ, ರ್ಯಾಪಿಡೋದಲ್ಲಿ ನಡೀತಾ ಇದೆ. ಮತ್ತು ಈಗ ಆ್ಯಪ್ಸ್ಗಳೆಲ್ಲ ಬಂದಮೇಲೆ ಈ 1.5 ಕೊಡಿ ಅಂದರೆ ಡ್ಯೂರಿಂಗ್ ದ ಡೇ, ದಿನದ ಹೊತ್ತಲ್ಲೂ ಇದು ಮತ್ತು ಕರೆದ ಕಡೆಗೆ ಹೋಗದೇ ಇರೋದು, ಇವೆಲ್ಲ ಸ್ವಲ್ಪ ಸಾಲ್ವ್ ಆಗಿದೆಯಾ? ಅಥವಾ ಇವಾಗ್ಲೂ ರೈಡ್ ಅಕ್ಸೆಪ್ಟ್ ಮಾಡಿ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡೋದು ಅವೆಲ್ಲ? ಅದು ಮಾಡ್ತಾ ಇದ್ದಾರೆ. ರೈಡ್ ಅಕ್ಸೆಪ್ಟ್ ಮಾಡೋದು, ಆಮೇಲೆ ಕ್ಯಾನ್ಸಲ್ ಮಾಡೋದು ಮಾಡ್ತಾ ಇದ್ದಾರೆ. ಈಗ ನಾವು ಅಕ್ಸೆಪ್ಟ್ ನಾವು ಈಗ ಬುಕ್ಕಿಂಗ್ ಬರುತ್ತಲ್ವ, ಅವಾಗೆ ನಾವು ಈ ಏರಿಯಾ ಹೋಗ್ಬೋದಾ ಇಲ್ವಾ ಅಂತ ನಮಗೆ ಗೊತ್ತಿರುತ್ತೆ. ಅವಾಗ ನಾವು ನೋಡ್ಕೊಂಡು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡೋದು ಅದು ಸ್ವಲ್ಪ ತಪ್ಪು. ಅದು ಅಕ್ಸೆಪ್ಟ್ ಮಾಡಿದ್ಮೇಲೆ ಹೋಗ್ಬೇಕು ನಾವು. ಈಗ ಏನಾಗ್ಬಿಟ್ಟಿದೆ, ಪ್ಯಾಸೆಂಜರ್ಸ್ಗಳು ನಾನೇ ನೋಡಿದ್ದೀನಿ, ಈಗ ಒಂದು ಕ್ಯಾಬ್ ಬುಕ್ ಮಾಡೋ ಜಾಗದಲ್ಲಿ 3 ಆ್ಯಪನ್ನು ಓಪನ್ ಅದು ನಾವು ಹೇಳ್ಬೇಕಂತ ಅಲ್ಲ, ನಾನೇ ಹೇಳ್ಬೇಕಂತಿದ್ದೆ. ಅದು ನೀವೇ ಹೇಳಿದ್ರಿ. ಅದು 4 ಆ್ಯಪ್ ಬಂದ್ಬಿಟ್ಟಿದೆ ಅಲ್ವ. ಈಗ 4 ಆ್ಯಪ್ ಇಟ್ಕೊಂಡು ಬುಕ್ ಮಾಡ್ತಾರೆ. ಯಾವ್ದು ಬೇಗ ಬಂದಿರುತ್ತೆ ಅದನ್ನು ಎತ್ಕೊಂಡು ಅದ್ರಲ್ಲಿ ಹತ್ಬಿಟ್ಟು ಹೋಗ್ಬಿಡ್ತಾರೆ. ಇದನ್ನೆಲ್ಲ ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದು ನನಗೇ ಆಗಿದೆ. ಈ ಒಂದು ಸಿಚುವೇಶನ್ ನನಗೂ ಆಗಿದೆ. ಅಂದರೆ ಕಸ್ಟಮರ್ಸ್ ಹಿಂಗೆ ಮಾಡಿ ನನಗೂ ಆಗಿ, ನಾನೇ ಆ ಜಾಗದಲ್ಲಿ ಆ ಮೇಡಮ್ ಬಂದು ಕೇಳಿದ್ದೀನಿ, ಯಾಕೆ ಮೇಡಮ್ ಹಿಂಗೆ ಮಾಡಿದ್ರಿ ನೀವು? ಆಟೋದವರು ಬಂದು ನಿಂತಿದ್ದಾರೆ, ನಾನು ಬಂದು ನಿಂತಿದ್ದೀನಿ, ಎಲ್ಲಿಗೆ ಲೊಕೇಶನ್ನು, ಏನು ಹೆಸರು ಎಲ್ಲ ಕೇಳಿದೆ, ಎಲ್ಲಿಗೆ ಡ್ರಾಪು ಎಲ್ಲ ಕೇಳಿದೆ. ಯಾಕಂದರೆ 2 ಆಟೋದವ್ರು ನಿಂತಿದ್ದೀವಿ ಒಂದೇ ಜಾಗದಲ್ಲಿ. 2 ಆಟೋನೇ ನಿಂತಿದೆ ಅಂದಮೇಲೆ ಯಾರೋ ಒಬ್ಬರೇ ಇದು ಬುಕ್ ಮಾಡಿರ್ತಾರೆ ಅಂದ್ಬಿಟ್ಟು ಅವ್ರದ್ದು ಊಬರ್ ಬುಕ್ ಆಗಿತ್ತು, ನಂದು ನಮ್ಮ ಹೆಸರು ಬುಕ್ ಆಗಿತ್ತು. ಆಮೇಲೆ ಅವ್ರಿಗೆ ಕೇಳಿದೆ, ಏನು ಹೆಸರು, ಎಲ್ಲಿಗೆ ಡ್ರಾಪು ಎಲ್ಲ ಕೇಳಿದೆ. ನಂದು ಸೇಮ್ ಇದೆ, ಅವ್ರದ್ದು ಸೇಮ್ ಇದೆ. ಆಮೇಲೆ ಅವರು ಬಂದ್ಬಿಟ್ಟು ಊಬರ ಅಂದರು. ಅವರು ಹ್ಞೂ ಅಂದರು. ಆಮೇಲೆ ನಂದೇನು ಮಾಡಿದ್ರು, ಟಕ್ಕಂತ ಕ್ಯಾನ್ಸಲ್ ಮಾಡಿದ್ರು. ಅದರಲ್ಲಿ ಹತ್ತು ಕೂತ್ಕೊಂಡ್ರು. ಡ್ರೈವರ್ನ ಅಲ್ಲೇ ನಿಲ್ಲಿಸಿದೆ. ಡ್ರೈವರ್ಗೆ ಹೇಳಿದೆ, ಮೂವ್ ಮಾಡಬೇಡಿ, ಸ್ವಲ್ಪ 1 ನಿಮಿಷ ಇರಿ ಅಂತ. ಆಮೇಲೆ ಮೇಡಮ್, ನಮ್ಮ ಹೆಸರು ಬುಕ್ ಮಾಡಿದ್ದೀರಲ್ಲ, ಅದು ಬುಕ್ ಮಾಡಿದ್ದೀರ, ಇದು ಬುಕ್ ಮಾಡಿದ್ದೀರಲ್ವ, ನೀವು ಹೋಗೋದಾದರೆ ಯಾವುದಾನ ಒಂದು ಬುಕ್ ಮಾಡ್ಕೊಂಡು ಹೋಗಿ. ಈಗ ಡ್ರೈವರ್ಗಳನ್ನೆಲ್ಲ ಯಾಕೆ ಈ ಥರ ಅಲ್ದಾಡಿಸ್ತೀರಾ ಅಂತೆಲ್ಲ ಹೇಳಿ ಕೇಳಿದ್ದೀನಿ ಅವ್ರಿಗೆ. ಆ ಥರ ಆದಾಗ ಆ ಕಡೆಯಿಂದ ಸೂಕ್ತ ರಿಪ್ಲೈ ಬರುತ್ತಾ, ಅಥವಾ ನಮ್ಮ ಇಷ್ಟ ಈ ಥರ? ಅದೆಲ್ಲ ಬರುತ್ತೆ. ಸೂಕ್ತವಾದ ರಿಪ್ಲೈ ಬರೋಲ್ಲ. ನೀವು ಬೇಗ ಬಂದಿಲ್ಲ, ಅದು ಬೇಗ ಬಂತು ಅಂತ ಹೇಳ್ತಾರೆ. ಬಟ್ ಇಬ್ಬರು ಒಂದೇ ಒಟ್ಟಿಗೆ ನಿಂತಿದ್ದೀವಿ ಅಲ್ಲಿ. ಏನಕ್ಕೆ ಮತ್ತೆ ಕೊನೆಗೆ ಏನು ಎಲ್ಲಿ ಹೋಗೋತಿದ್ದಿಲ್ಲ ಅಂದರೆ ರೈಲ್ವೆ ಟ್ರ್ಯಾಕ್ ಥರ 1 ರೂಪಾಯಿ ಒಂದು ಇನ್ನೊಂದು ಬುಕ್ ಮಾಡ್ತಾರೆ. ನಾವು ಮೂವ್ ಮಾಡ್ತಾ ಇನ್ನು 1 ನಿಮಿಷ ಪಿಕಪ್ ಇರುತ್ತೆ. 100 ಮೀಟ್ರ್ ಇರೋಲ್ಲ ನಾವು ಹೋಗಿ ಅವ್ರನ್ನ ಪಿಕಪ್ ಮಾಡೋಕ್ಕೆ, ಅಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡ್ತಾರೆ. ಏನು ಮನವಿ ನಿಮಗೆ? ಅಂದರೆ ಜನಗಳಿಗೆ ಏನು ಮನವಿ ಆಗಿದ್ರೆ ಈ ಥರ ಸಂದರ್ಭಗಳಿಗೆ ಏನಾದ್ರು ಸ್ವಲ್ಪ ನೋಡ್ಕೊಳ್ಳಿ ಅಂತ? ಈ ಥರ ಏನಂದರೆ, ಇದು ಏನು ಮಾಡಬೇಕಂದ್ರೆ, ಈಗ ನಾನೊಂದು ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿರ್ತೀನಿ. ಹೋಗಿದ್ದ ಜಾಗದಲ್ಲಿ ನಾನು ನಿಮಗೆ 3 ನಿಮಿಷ ವೆಯ್ಟ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು, ಮೇಡಮ್ ಬಂದಿದ್ದೀನಿ, ಲೊಕೇಶನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು 3 ನಿಮಿಷ ವೆಯ್ಟ್ ಮಾಡ್ತೀನಿ. 3 ನಿಮಿಷನೂ ನೀವು ಬಂದಿಲ್ಲ ಅಂದಾಗ ಮತ್ತೆ ಕಾಲ್ ಮಾಡ್ತೀನಿ, ಮೇಡಮ್ ಟೈಮ್ ಆಯಿತು, ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಆದರೆ ಇನ್ನೊಂದೇನೆಂದರೆ, ಇದರಲ್ಲಿ ಇನ್ನೊಂದೇನು ಮಾಡಬೇಕಂದ್ರೆ, ನೀವು ಬುಕ್ ಮಾಡಿದ್ದೀರಿ. ಈಗ ನೀವು ಬುಕ್ ಮಾಡಿದ್ಮೇಲೆ ನಾನು ಬರೋವರೆಗೂ ನೀವು ಒಂದು 3 ಮಿನಿಟ್ಸ್ ವೆಯ್ಟ್ ಮಾಡಬೇಕಲ್ವಾ? ಕಸ್ಟಮರ್ ಇಸ್ ದ ಕಿಂಗ್ ಅಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ, ಆಡಿದ್ದೆ ಆಟ. ಹೌದು, ಆ ರೀತಿ ಆಗಿದೆ. ಸೂಕ್ಷ್ಮವಾಗಿ ಹೇಳಿ ಅವ್ರು ತಿಳ್ಕೊಬೇಕು, ಡ್ರೈವರ್ ನನಗೋಸ್ಕರ 3 ನಿಮಿಷ ವೆಯ್ಟ್ ಮಾಡ್ತಾನಲ್ವ, ನಾವು ಅವ್ರಿಗೆ 3 ನಿಮಿಷ ವೆಯ್ಟ್ ಮಾಡೋಣ ಅಂತ ಕಸ್ಟಮರು ತಿಳ್ಕೊಬೇಕು.
ಎಲ್ಲರೂ ಕಣ್ಣಿಗೆ ಕಣ್ಣು ಕೊಡ್ತಾ ಹೋದ್ರೆ ಇಡೀ ಪ್ರಪಂಚ ಕುರುಡಾಗ್ಬಿಡುತ್ತೆ. ಕೆಲವು ಸತಿ ಅವರು ಕೆಲವು ಸತಿ ನಾವು ಅಂದ್ಕೊಂಡು ಹೋಗಬೇಕು, ಅಥವಾ ಕೆಲವು ಸತಿ ತಪ್ಪು ಮಾಡಿದ್ರು ಹೋಗ್ಲಿ ಬಿಡು, ಮುಂದಿನ ಸತಿನಾರು ಬದಲಾಯಿಸ್ಕೊಳ್ಳೋಣ ಅನ್ನೋ ಒಂದು ಅರಿವು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ಇನ್ನೊಂದೇನೆಂದರೆ, ನೀವು ನಮ್ಮ ಹತ್ರ ಬುಕ್ ಮಾಡಿರ್ತೀರ, ಪಕ್ಕದಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ, ನೀವು ನಿಂತಿರೋ ಜಾಗದಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ. ಅವ್ರು ಬರ್ತಾರೆ, ಎಲ್ಲಿಗೆ ಮೇಡಮ್ ಅಂತಾರೆ ನಿಮ್ಮನ್ನ. ನೀವು ಬುಕ್ಕಿಂಗ್ ಅಂತೀರ, ಹಿಂಗೆ ತೋರಿಸ್ತೀರ ಬುಕ್ಕಿಂಗ್ ಆಗಿದೆ ಅಂತ. ಎಷ್ಟು ತೋರಿಸ್ತಾ ಇದೆ ಮೇಡಮ್ ಅಂತಾರೆ. 100 ತೋರಿಸ್ತಾ ಇದೆ ಅಂತಾರೆ. ಸರಿ ಮೇಡಮ್, 100 ನಮಗೆ ಕೊಟ್ಬಿಡಿ, ಕ್ಯಾನ್ಸಲ್ ಮಾಡಿಬಿಡಿ ಅದನ್ನ ಅಂತಾರೆ. ಟಕ್ ಅಂತ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನಾನು ಬಂದಲ್ಲಿ ಮತ್ತೆ ವಾಪಸ್ ಹೋಗಬೇಕು. ಈ ಥರ ಸಿಚುವೇಶನ್ಗಳು ಆಗ್ತಾಯಿದೆ. ಕಸ್ಟಮರ್ ಏನಕ್ಕೆ ಟಕ್ ಅಂತ ಬೇಗ ಕ್ಯಾನ್ಸಲ್ ಮಾಡ್ತಾರಂತೆ, ಈ ಪರಿಸ್ಥಿತಿಗಳು ಇದೆ. ನನಗೆ ಕಸ್ಟಮರೇ ಹೇಳಿದ್ದಾರೆ, ಈಗ ನೀವೇ ನಮ್ಮ ಕಸ್ಟಮರ್, ನೀವೇ ಹೇಳಿದ್ದೀರ ನನಗೆ, ಸರ್ ಆಟೋದವರು ಅವರು ಕ್ಯಾನ್ಸಲ್ ಮಾಡಿ ಅಂದರು, ಇದೆ ಏನು ಅಮೌಂಟ್ ಇದೆ ಅದೇ ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ಬಟ್ ನಾನು ಬುಕ್ ಮಾಡಿದ್ದೀನಲ್ಲ, ನಮ್ಮ ಡ್ರೈವರ್ ನಮ್ಗಾಗಿ ಬರ್ತಾ ಇದ್ದಾರೆ, ನಾನು ಕ್ಯಾನ್ಸಲ್ ಮಾಡಿಲ್ಲ ಸರ್ ಅಂತ ಹೇಳಿದ್ರು. ಅವರೇ ಹೇಳಿದ್ರು ಕಸ್ಟಮರ. ಸೊ ಈ ಎಲ್ಲ ಥರದ್ದು ನೋಡಿದ್ದೀರಾ ನೀವು? ಎಲ್ಲ ಥರನೂ ನೋಡಿದ್ವಿ. ಸೊ ಇವಾಗ ಆ್ಯಪ್ ಬೇಸ್ಡ್ ಬುಕ್ಕಿಂಗ್ಸ್ ಎಲ್ಲ ಬಂದಮೇಲೆ ಆಟೋ ಸ್ಟ್ಯಾಂಡ್ಸ್ಗಳ ಅವಶ್ಯಕತೆ ಅಥವಾ ಅಲ್ಲಿ ಏನು ನಡೀತಾ ಇದೆ ಇವಾಗ? ಅಲ್ಲಿ ಆಟೋ ಸ್ಟ್ಯಾಂಡ್ಗಳು ಇದ್ದಾವೆ. ಎಷ್ಟಿದೆ ಬೆಂಗಳೂರಲ್ಲಿ ಆಟೋ ಸ್ಟ್ಯಾಂಡು? ಆಟೋ ಸ್ಟ್ಯಾಂಡ್ಗಳು ಈಗ ಸುಮಾರು ಇದ್ದಾವೆ ಮೇಡಮ್, ಜಾಸ್ತಿನೇ ಇದ್ದಾವೆ. ಇವತ್ತು ಅದೇ 2.25 ಲಕ್ಷ ಆಟೋಗಳಿದೆ. ಈಗ ಇನ್ನೂ ಸ್ಟೇಟ್ ಗೌರ್ಮೆಂಟು 1.5 ಲಕ್ಷ ಪರ್ಮಿಟ್ಸ್ಗಳನ್ನು ಕೊಡೋಕ್ಕೆ ಅಂತ ನೆಕ್ಸ್ಟ್ 5 ವರ್ಷಕ್ಕೆ ರೆಡಿ ಆಗ್ತಾ ಇದೆ. ಮತ್ತು ಆಟೋ ಡ್ರೈವರ್ಸ್ ಯೂನಿಯನ್ನು ARDU ಬಂದು ಎಸ್ಟಾಬ್ಲಿಷ್ ಆಗಿರೋದು 1974 ಅಂತ ಡೇಟಾ ಇದೆ. ಸೊ ಇವತ್ತಿಗೆ ಎಷ್ಟು ಯೂನಿಯನ್ ಇದೆ ಅಂದರೆ ಆಟೋ ಸ್ಟ್ಯಾಂಡ್ಸ್ಗಳಿದೆ, ಅದರ ಬಗ್ಗೆ ಎಲ್ಲ ಇಲ್ಲಿ ಡೇಟಾ ಇಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಏನಾದ್ರು ನಿಮ್ಗೆ ಗೊತ್ತಾ ಸರ್ ಎಷ್ಟಿದೆ? ಯೂಶಲಿ ಒಂದು ಏರಿಯಾಗೆ ಎಷ್ಟು ಸ್ಟ್ಯಾಂಡ್ಸ್ ಇರುತ್ತೆ? ಈಗ ಎಲೆಕ್ಟ್ರಾನಿಕ್ ಸಿಟಿ ಅಂದಮೇಲೆ ದೊಡ್ಡ ತೋಗೋರು ಎಲೆಕ್ಟ್ರಾನಿಕ್ ಸಿಟಿ ಸುಮಾರು ಒಂದು ಏರಿಯಾದಲ್ಲಿ ಇಲ್ಲ ಅಂದ್ರೂ ಒಂದು 12-13 ಇರುತ್ತೆ ಮೇಡಮ್. ಹೌದಾ? ಈಗ ದೊಡ್ಡ ತೋಗರು ಗ್ರಾಮ ಅಂದರೆ ಅಲ್ಲೊಂದು, ಕೋನಪ್ಪ ನಗರ ಅಂತಂದರೆ ಅಲ್ಲೊಂದು 2, ಎಲೆಕ್ಟ್ರಾನಿಕ್ ಸಿಟಿ 3, ನೀಲಾದ್ರಿ ಅಲ್ಲಿ 4, ಇಲ್ಲಾಂದರೆ ಒಂದು 13-15ವರೆಗೂ ಇರುತ್ತೆ ಆಟೋ ಸ್ಟ್ಯಾಂಡ್ಗಳೇ ಮಾಡಿರ್ತಾರೆ. ಯಾಕಂದರೆ ಈಗ ಎಲ್ಲ ತುಂಬ ಅಪಾರ್ಟ್ಮೆಂಟ್ ಆಗಿದೆವಲ್ಲ, ಆ ಜಾಗದಲ್ಲಿ ಏನು ಮಾಡ್ತಾರೆ, ಅಪಾರ್ಟ್ಮೆಂಟ್ ಎಲ್ಲೆಲ್ಲ ಇದ್ದಾವೆ ಆ ಜಾಗದಲ್ಲಿ ಸ್ಟ್ಯಾಂಡ್ ಥರ ಮಾಡಿಬಿಟ್ಟು ನಿಲ್ಸ್ಕೊಂಬಿಡ್ತಾರೆ. ಈ ಸ್ಟ್ಯಾಂಡ್ ಮಾಡೋರು ಯಾರು? ನಿಮ್ಮ ಅಸೋಸಿಯೇಷನ್ನೇನಾ? ಅಲ್ಲಿ ಆ ಏರಿಯಾದಲ್ಲೇ ಇವಾಗ ಇರ್ತಾರಲ್ವ, ಲೋಕಲ್ಲಾಗಿ ಇರ್ತಾರೆ, ಅವರು ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಯೂನಿಯನ್ ಅವರು ಹೋಗಿ ಆ ಏರಿಯಾದ ಕಾರ್ಪೊರೇಟ್ರು ಅಥವಾ ಯಾವ ಲೆವೆಲಲ್ಲಿ ನಾವು ಇಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ಕೋತೀವಿ ಅಂತ ಹೇಳ್ಕೊಂಡು ಮತ್ತೆ ಅಲ್ಲಿಗ ನಾವು ಒಂದಷ್ಟೆಲ್ಲ ಬೋರ್ಡ್ಗಳು ಹಾಕಬೇಕು. ಸೊ ಆ ಬೋರ್ಡೆಲ್ಲ ಈ ವ್ಯವಸ್ಥೆ ಎಲ್ಲ ಯಾರು ದುಡ್ಡು ಖರ್ಚು ಮಾಡೋದು ಇದಕ್ಕೆ? ಆಟೋದವರೇ ಖರ್ಚು ಮಾಡಬೇಕು, ಅವರೇ ಮಾಡಿ ಅದು ಹಾಕೊಳ್ಳೋದು. ಆಮೇಲೆ ಅಲ್ಲಿ ಇರ್ತಾರಲ್ಲ ಹೆಡ್ ಯಾರು ಇರ್ತಾರೆ, ಅವ್ರೇನಾದ್ರು ಸ್ವಲ್ಪ ಸಹಾಯ ಮಾಡ್ತಾರೆ. ನಿಮ್ಮ ಮತ್ತು ಆಟೋ ಯೂನಿಯನ್ಗಳ ಸಂಬಂಧ ಈಗ ಹೇಗಿದೆ? ಎಲ್ಲ ಡಿಜಿಟಲ್ ಆ್ಯಪ್ಸ್ಗಳು ಬಂದಮೇಲೆ ನಿಮ್ಮದೆಲ್ಲ ಏನು ಮೀಟಿಂಗ್ಗಳು ನಡೆಯುತ್ತಾ? ವರ್ಷಕ್ಕೊಂದ್ಸತಿ ಮೀಟ್ ಮಾಡ್ತೀರಾ? ಅಲ್ಲಿಗೆ ಯೂನಿಯನಿಗೆ ಮೆಂಬರ್ ಆಗಬೇಕನ್ನೇ ದುಡ್ಡು ಕೊಡಬೇಕಾ? ಅಲ್ಲಿ ಇವಾಗ 2-3-4-5 ಯೂನಿಯನ್ಗಳು ಕೇಳಿದ್ರು ನಮ್ಮನ್ನು. ನಾವು ಸದ್ಯಕ್ಕೆ ಹೋಗಿಲ್ಲ, ಯಾವ ಯೂನಿಯನ್ಗೂ ಹೋಗಿಲ್ಲ ನಾವು. ಓಹೋ, ಅಂದರೆ ಅವ್ರು ಕರೀತಾರೆ, ನಾವು ಹೋಗಲಿಲ್ಲ. ನಮಗೆ ಇವಾಗ ಅವರು ಕರೆದ ಟೈಮ್ಗೆ ನಮ್ಗೆ ಹೋಗೋಕ್ಕೆ ಟೈಮ್ ಇರಲ್ಲ, ಅದಕ್ಕೋಸ್ಕರ ನಾವು ಯೂನಿಯನ್ ಅನ್ನೋದು ಮಾಡ್ಕೊಂಡಿಲ್ಲ. ಸೊ ಒಂದು ಆಟೋ ಡ್ರೈವರು ಎಲ್ಲ ಯೂನಿಯನಿಗೆ ಮೆಂಬರ್ ಆಗಿರಲೇಬೇಕನ್ನೋ ರೂಲ್ ಅಂತ ಏನಿಲ್ಲ. ನಮಗೆ ಇಷ್ಟ ಇದ್ದರೆ ನಾವು ಮಾಡ್ಬೋದು. ಈಗ ಸುಮಾರು ಇದ್ದಾವೆ, ಬೆಂಗಳೂರು ಆಟೋ ಸೇನೆ, ಆಮೇಲೆ ಪೇಜ್ ಆಟೋ ಅಂತೆಲ್ಲ ಇದ್ದಾವೆ. ಅದೆಲ್ಲ ಮಾಡ್ಕೋಬೋದು. ಇವಾಗ ನಾವು ಸದ್ಯಕ್ಕೆ ಹೋಗಿಲ್ಲ. ಅದಕ್ಕೆ ಸೇರ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು? ಬೆನಿಫಿಟ್ ಅಂದರೆ ಈಗ ಅವರು ಕರೆದಾಗ ಹೋಗ್ಬೇಕಾಗುತ್ತೆ ನಾವು. ಅವ್ರೇನಾನ ಪ್ಲ್ಯಾನ್ಗಳು ಅದು ಇದು ಇದ್ದರೆ ಅವ್ರು ಹೇಳಿದ ಥರ ಮಾಡಬೇಕಾಗುತ್ತೆ. ಸ್ವಲ್ಪ ಯೂಶಲಿ ಏನೇನು ಮಾಡ್ತಾರೆ ಪ್ಲ್ಯಾನ್ಗಳಂದರೆ ಇಲ್ಲಿ ಏನೇನು ಮೀಟಿಂಗ್ಗಳು? ಸಪೋಸ್ ಅಂದರೆ ನಾಳೆ ಯಾವುದನ್ನ ಇವಾಗ ಅದೇನು ಮಾಡಿದ್ದಾರೆ ಅಂದರೆ, ಈಗ ನಮ್ಮದು ಆಟೋ ಎಲ್ಲನೇ ನಿಂತುಬಿಡ್ತು, ಆವಾಗ ನಾವೇನು ಮಾಡ್ತೀವಿ, ವಾಟ್ಸಪ್ಪಲ್ಲಿ ಅದನ್ನು ಅಪ್ಡೇಟ್ ಕೊಡ್ತೀವಿ. ಹಿಂಗೆ ನಮ್ಮದು ಕ್ಲಚ್ ಕಟ್ಟಾಗಿದೆ, ಅದು ಕಟ್ಟಾಗಿದೆ ಅಂತ ಅಪ್ಡೇಟ್ ಕೊಟ್ಟಾಗ ಅವರು ಬೇರೆ ಹತ್ರದಲ್ಲಿ ಯಾರು ಡ್ರೈವರ್ ಇರ್ತಾರೆ ಅವ್ರು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ನೈಸ್. ಸದ್ಯಕ್ಕೆ ಅದೊಂದಿದೆ ಇವಾಗ ಆಟೋ ಇದು ಯೂನಿಯನಲ್ಲಿ. ಆಮೇಲೆ ಏನಾನ ಈಗ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು ಅಂತ ಸ್ಟ್ರೈಕ್ ಎಲ್ಲ ಮಾಡಿದ್ರೆ ಅದಕ್ಕೆಲ್ಲ ಸ್ವಲ್ಪ ಒಗ್ಗಟ್ಟಿಂದ ಹೋಗ್ಬೇಕಾಗುತ್ತೆ. ಈಗ ಕ್ಯಾಬ್ ಡ್ರೈವರ್ಸ್ಗಳದ್ದು ಒಂದು ಬೆಳವಣಿಗೆ ನಾನು ನೋಡಿದ್ದೀನಿ. ನಾನು 2006 ರೇಡಿಯೋ ಶೋ ಸ್ಟಾರ್ಟ್ ಮಾಡಿದಾಗ 2006ಇಂದ 17-18ವರೆಗೂ ನನ್ನ ಶೋಗೆ ಕಾಲ್ 11 ಗಂಟೆಯಿಂದ 2 ಗಂಟೆಗೆ ಶೋಗೆ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬರ್ತಾಯಿದ್ದಿದೆ. ಒಂದು 60% ಕ್ಯಾಬ್ ಡ್ರೈವರ್ಸು, ಜೊತೆಗೆ ಕ್ಯಾಬ್ ಡ್ರೈವರ್ಸ್ಗಳು ಆ ಟೈಮಿಗೆ IT ಸಪೋರ್ಟ್ ಅಂತ ಅಥವಾ IT ಕಂಪ್ನಿಗಳಿಗೆ ಯಾರೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು
ಅವ್ರನ್ನ ಎಲ್ಲ ಇಡೀ ಕ್ಯಾಬ್ ಆನ್ ಆಗಿರೋದು, ಒಬ್ಬರು ಅದೇ ಮನೆಗೊಂದು ಹೆಣ್ಣು ಓದಿದ್ರೆ ಇಡೀ ಸಂಸಾರ ತೂಗ್ದಂಗೆ ಅನ್ನೋ ಮಾತೇನಿದೆ, ಒಬ್ಬ ಕ್ಯಾಬ್ ಡ್ರೈವರ್ಗೆ ಕೇಳಿದ್ರೆ ಅಲ್ಲಿ ಒಳಗಡೆ 5 ಜನಗಳು ನನ್ನ ಶೋ ಕೇಳ್ದಂಗೆ ಅಂತ ಇವ್ರುಗಳೆಲ್ಲ ಕಾಲ್ ಮಾಡೋರು. ಆಮೇಲೆ ಕೋವಿಡ್ ಆದಮೇಲೆ ನಾನು ನೋಡಿರೋ ಬೆಳವಣಿಗೆ, ಈ ಕ್ಯಾಬ್ ಡ್ರೈವರ್ಸ್ಗಳೆಲ್ಲ ಫೋನಲ್ಲಿ ಇರ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಮಾತಾಡ್ತಾ ಇರ್ತಾರೆ. ಇದೇನಿದು ಹೊಸ ಬೆಳವಣಿಗೆ? ನೀವು ಆಟೋಡೋ ನಿಮಗೂ ಏನಾದ್ರು ಇದು ಚೇಂಜ್ ಆಗಿದೆಯಾ? ನಮಗೇನು ಚೇಂಜ್ ಆಗಿಲ್ಲ, ಅದು ಆ ಥರ ಏನು ಚೇಂಜ್ ಆಗಿಲ್ಲ. ಅವರಂದರೆ ಇವಾಗ ಇದು ಬಂದುಬಿಟ್ಟಿದೆಯಲ್ಲ ಮೇಡಮ್, ಶೇರ್ ಚಾಟ್ ಅಂತ ಎಲ್ಲ ಬಂದುಬಿಟ್ಟಿದೆಯಲ್ಲ, ಅದು ಅದನ್ನು ನೋಡ್ಕೊಂಡಿರ್ತಾರೆ ಅವರು. ನಾವು ನಮ್ಮದು ಏನು ಅವೆಲ್ಲ ಅವಶ್ಯಕತೆ ಇಲ್ಲ ಇವಾಗ. ಯಾವುದೋ ಈ ಶೇರ್ ಚಾಟ್ ನೋಡೋದು ಅವೆಲ್ಲ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನಮಗೇನೋ ದುಡಿಮೆ ಮಾಡಬೇಕು ಮೇನ್ ಇವಾಗ, ಅಷ್ಟೇ, ಅದೊಂದೇ ನಮಗೆ. ಸುಮಾರು ಆಟೋ ಡ್ರೈವರ್ಸ್ಗಳೆಲ್ಲ ವೀಡಿಯೋ ನೋಡೋದು, ಆ ಶೇರ್ ಚಾಟ್ಗಳು ನೋಡೋದು ಅದೇ ಮಾಡ್ತಾಯಿದ್ರು. ಅದರಿಂದ ನಿಮ್ಮನ್ನು ಪ್ರೋಗ್ರಾಮ್ಗಳೆಲ್ಲ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ ಬೆಳವಣಿಗೆ. ಕೇಳೋದು ನಮ್ಮ ಶೋಗಳು ಇದನ್ನ ನೋಡ್ತಾ ಇದ್ದಾರೆ ಅಂದರೆ. ನಾನು ಮುಂಚೆ ಕೇಳಿದ್ದೀನಿ ನಿಮ್ಮದು ರೇಡಿಯೋದು ಕೇಳಿದ್ದೀನಿ ಅವಾಗ. ಈಗ ದುಡಿಮೆ ಕಡೆ ಆಗೋಗಿರೋದ್ರಿಂದ ಸ್ಮಾರ್ಟ್ ಫೋನ್ಗಳು ಬಂದು ಎಲ್ಲರೂ ಒಂದೊಂದು ಕಡೆ ಡೈವರ್ಟ್ ಆಗೋಗಿದ್ದಾರೆ. ಸೊ ಈ ಆಟೋ ಡ್ರೈವರ್ಗಳ ಬಗ್ಗೆ ಜನಕ್ಕೆ ಕಾಣದೇ ಇರೋವಂಥ ಒಂದಷ್ಟು ಕಟು ಸತ್ಯಗಳೇನು? ಕಾಣದೇ ಇರೋದು, ಕಣ್ಣಿಗೆ ಕಾಣೋದು ನೀವು ನಿಮ್ಮ ಯೂನಿಫಾರ್ಮು ಮತ್ತು ನೀವು ನಮ್ಮನ್ನು ಮಾತಾಡಿಸೋ ರೀತಿ, ರೈಡು, ಅದಾದಮೇಲೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಟ್ ಕಾಣದೇ ಇರೋ ಒಂದಷ್ಟು ಕಟು ಸತ್ಯಗಳು, ನಿಮ್ಮ ಬಗ್ಗೆ ನಮ್ಗೆ ಅರ್ಥ ಆಗದೇ ಇರೋ ಒಂದಷ್ಟು ವಿಚಾರಗಳು, ಸೊ ದಟ್ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಅಟ್ಲೀಸ್ಟ್ ಮುಂದಿನ ದಿವಸದಲ್ಲಿ ಆದರೂ ಓಹೋ ನೆಕ್ಸ್ಟ್ ಟೈಮ್ ನೋಡಿಕೊಂಡು ಮಾತಾಡ್ಬೋದು, ನಡ್ಕೋಬೋದು. ಅದೇ ನಾವು ಕಸ್ಟಮರ್ ಹತ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಕೋಬೇಕು. ಇವಾಗ ಅವರು ಒಂದು ಲೊಕೇಶನ್ಗೆ ಇವಾಗ ಬುಕ್ ಮಾಡಿರ್ತಾರೆ, ಇನ್ನೊಂದು ಲೊಕೇಶನ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಡ್ರೈವರ್ ಏನು ಮಾಡ್ತಾರೆ, ಇಲ್ಲ ನಾವು ಹೋಗಲ್ಲ ಆ ಕಡೆ, ಹಂಗೆ ಅಂತಾರೆ. ಅವರಾಗ ಓಕೆ ಮೇಡಮ್ ಚೇಂಜ್ ಮಾಡಿ ನಾವು ಬರ್ತೀವಿ, ಆ ಥರ ಮಾತಾಡಿ ಅವ್ರ ಹತ್ರ ಕನ್ವಿನ್ಸ್ ಮಾಡ್ಕೊಂಡು ನಾವು ಕಸ್ಟಮರ್ಗಳು ಸ್ವಲ್ಪ ಸಪೋರ್ಟಲ್ಲಿ ಹೋಗಬೇಕು ಅಷ್ಟೇ. ಆವಾಗ ಅವ್ರಿಗೂ ನಮ್ಮ ಡ್ರೈವರ್ನ ಮೇಲೆ ಅನುಕಂಪ ಬರುತ್ತೆ, ಅವ್ರಿಗೂ ಸಂತೋಷ ಪಡ್ತಾರೆ ಅವಾಗ ಅವರು. ನಿಮ್ಗೇನಾದ್ರು ಇಷ್ಟೇ ಪ್ರೆಷರ್ ಅಂತ ಇರುತ್ತಾ, ದಿನಕ್ಕೆ ಇಷ್ಟು ದುಡಿಲೇಬೇಕಂತ ನಿಮ್ಗೇನಾದ್ರು ಪ್ರೆಷರ್ ಇವತ್ತಿಗೂ ಇದೆಯಾ? ಇದೆ, 1-2 ಸಾವಿರ ಮೇಲೆ ಮಾಡಲೇಬೇಕು, ಇಲ್ಲಾಂದರೆ ಬೆಂಗಳೂರಲ್ಲಿ ಜೀವನ ನಡೆಸೋದು ಕಷ್ಟ. ಯಾಕಂದರೆ ಗ್ಯಾಸ್ಗೆ 500 ರೂಪಾಯಿ ಗ್ಯಾಸ್ಗೆ ನಾವು ಹಾಕಲೇಬೇಕು. 500 ರೂಪಾಯಿ ಗ್ಯಾಸ್ ಹಾಕ್ಸಬೇಕಂದ್ರೆ 2,000 ನಾವು ದುಡಿಲೇಬೇಕು. ಸೊ 500 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ 2,000 ದುಡಿಬೋದು ಬೆಂಗಳೂರಲ್ಲಿ ಇವತ್ತು. ಹೌದು. ಯಾವತ್ತಾರು ಆಗಿದೆಯಾ ಇಡೀ ದಿನ ಏನೂ ದುಡಿದೆ 1 ರೂಪಾಯಿನೂ ಇಲ್ಲದೆ ಮನೆಗೆ ಹೋಗಿದ್ದು? ಇಲ್ಲ, ಆ ಥರ ಏನೂ ಆಗಿಲ್ಲ. ಇವತ್ತೆಲ್ಲ ಸಾಧ್ಯ ಇಲ್ಲ? ಇಲ್ಲ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ. ನಿಮಗೆ ತುಂಬ ಇವತ್ತು ಯಾಕೋ ಅಷ್ಟು ವರ್ಕೌಟ್ ಆಗಿಲ್ಲ ದಿನ ಅಂದರೆ? ಯಾವ ಟೈಮಲ್ಲಿ ಆಗಿತ್ತು ಅಂದರೆ ಕೋವಿಡ್ ಟೈಮಲ್ಲಿ, ಆವಾಗ ಆ ಥರ ಆಗಿತ್ತು. 200-300 ಈ ಲೆವೆಲಲ್ಲಿ ಹೋಗಿದ್ದೀವಿ ಕೋವಿಡ್ ಟೈಮಲ್ಲಿ. ತುಂಬ ಕಷ್ಟ ಆಗಿರಬೇಕಲ್ಲ ಕೋವಿಡ್? ತುಂಬಾ ಕಷ್ಟಪಟ್ಟಿದ್ದೀವಿ ಕೋವಿಡ್ ಟೈಮಲ್ಲಿ. ಆವಾಗ ನಮ್ಮದೆಲ್ಲ ಲೋನ್ ಎಲ್ಲ ಇತ್ತು. ನೀವು ಹಂಗೊಂದು ಹೇಳಿ, ಈ ಥರ ಘಟನೆಗಳು ನಿಮ್ಗೊಂದಷ್ಟು ಪಾಠಗಳನ್ನ ಕಲಿಸಿರುತ್ತಲ್ವ? ನೀವು ಎಲ್ಲಿ ದುಡ್ಡೆಲ್ಲ ದುಡ್ದಿದ್ದನ್ನು ಫುಲ್ಲು ಅವತ್ತು ದುಡ್ದಿದ್ದು ನೆಕ್ಸ್ಟ್ ಲೈಫಿಗೆ ಅಂತ ಹಾಕೋತೀರಾ, ಅಥವಾ ಇವತ್ತೆಲ್ಲ ಉಳಿಸ್ಕೊಂಡು, ಅಥವಾ ಎಲ್ಲರೂ ಚೀಟಿಗಳು ಕಟ್ಕೊಳ್ಳೋದಾ, ಅಥವಾ FD RD ಮ್ಯೂಚುವಲ್ ಫಂಡ್ಸು, ಚಿನ್ನ ಎಲ್ಲ ಹಾಕ್ತೀರಾ ನೀವೆಲ್ಲ? ಚಿನ್ನ ತೊಗೊಂಡಿದ್ವಿ ಸ್ವಲ್ಪ ಒಂಚೂರು ಆವಾಗ ಅದನ್ನೇ ಏನು ಮಾಡಿದ್ವಿ ಕೋವಿಡ್ ಟೈಮಲ್ಲಿ, ಅದನ್ನೇ ಇಟ್ಟಿದ್ದು, ಅದನ್ನೇ EMI ಕಟ್ಕೊಂಡು ಹೋಗಿದ್ದು. ಗೋಲ್ಡ್ಗಂತ ಹಾಕೊಂಡಿದ್ವಲ್ಲ, ಆ ಗೋಲ್ಡ್ನೇ ಮತ್ತೆ ಇಟ್ಟಿದ್ದು ನಮ್ಮ ವೈಫ್ದು, ಮತ್ತೆ ತೊಗೊಂಡು ಅದನ್ನು EMI ಕಟ್ಟಿದ್ದಾಯಿತು ಕೋವಿಡ್ ಟೈಮ್ಕೊಂಡ್ರಾ. ಅದೇ ಆಯಿತು. ಸೊ ಇವತ್ತಿಗೆ ಇನ್ನೂ ಬಿಡಿಸಿಲ್ಲ, ಅದು ಹಂಗೆ ಇದೆ, ಇನ್ನೂ ಬಿಡಿಸಿಲ್ಲ. ನಿಮ್ದು ಏನು ಸೇವಿಂಗ್ಸ್ ಬಡ್ಡಿ ಕಟ್ತಾ ಇದ್ದೀವಿ ಅಷ್ಟೇ. ಹೌದಾ? ಒಂದು 10-20% ನೀವೇನು ದುಡಿತೀರೋ ಅದನ್ನು ಉಳಿಸ್ಕೊಳಕ್ಕಾಗಲ್ವಾ? ಉಳಿಸ್ಕೊಳಕ್ಕಾಗಲ್ಲ. ಬೆಂಗಳೂರಲ್ಲಿ ಇವತ್ತು ದುಡ್ದಿದ್ದು ಅದು ಇವತ್ತಿನ ಖರ್ಚಿಗೆ ಆಗ್ತಾ ಐತೆ ಹೊರತು ಏನು ಉಳಿತಾ ಇಲ್ಲ. ಮತ್ತು ಹೆಂಗಿದು ಬದಲಾಗೋದು ನಿಮಗೆ? ಇದನ್ನು ಬದಲಾಗಬೇಕಂದ್ರೆ ಬೆಂಗಳೂರಲ್ಲಿ ಇನ್ನೂ ಏನೇನು ಮಾಡಬೇಕು ಗೊತ್ತಿಲ್ಲ. ಮತ್ತು ಇಲ್ಲಿ ಯಾವ್ದಾದ್ರು ಬೆಂಗಳೂರಲ್ಲಿ ಕೆಲವು ಏರಿಯಾಗಳಿದೆಯಾ ಇಲ್ಲಿ ಯೂನಿಯನ್ಸ್ಗಳು ಹೇಳಿದ್ದೇ ನಡೆಯೋದು? ಇಲ್ಲ, ಆ ಥರ ಏನೋ ನಾವು ಕೇಳ್ಪಟ್ಟಿಲ್ಲ. ನಿಮ್ಮ ಮತ್ತು ಟ್ರಾಫಿಕ್ ಪೊಲೀಸ್ ಸಂಬಂಧ ಯೂಶಲಿ ಹೇಗಿದೆ? ಟ್ರಾಫಿಕ್ ಪೊಲೀಸವರು ಸ್ವಲ್ಪ ಪ್ರೆಷರಲ್ಲಿ ಇರ್ತಾರೆ, ಅವರು ಬೈಯೋದು ಜಾಸ್ತಿ ಇರುತ್ತೆ ಸ್ವಲ್ಪ. ಯಾಕಂದರೆ ಇವಾಗ ಪಾರ್ಕಿಂಗೆಲ್ಲ ನಿಂತುಬಿಟ್ರೆ ಟ್ರಾಫಿಕ್ ಆಗ್ಬಿಡುತ್ತಲ್ವ, ಆವಾಗ ಹೋಗು ಅಂತ ಇರ್ತಾರೆ. ಯಾಕಂದರೆ ನಾವು ಅವ್ರು ಹೇಳೋದಕ್ಕೆ ಕೇಳ್ಕೊಂಡು ಹೋಗ್ಬೇಕಷ್ಟೆ. ಚೆನ್ನಾಗಿದೆ ಸಂಬಂಧ, ಏನು ತೊಂದರೆ ಇಲ್ಲ. ಅವರು ಚೆನ್ನಾಗಿ ರೆಸ್ಪೆಕ್ಟಾಗಿ ಮಾತಾಡ್ತಾರೆ, ನಾವು ರೆಸ್ಪೆಕ್ಟಾಗಿ ಮಾತಾಡ್ತೀವಿ.
ಕೆಲವರು ಸ್ವಲ್ಪ ಅದನ್ನು ಅನ್ಬಿಹೇವಲ್ಲಿ ಮಾತಾಡ್ತಾರೆ. ಎಲ್ಲ ಪೊಲೀಸರು ಅಂತ ಹೇಳೋಕ್ಕಾಗಲ್ಲ. ಇವತ್ತಿಗೂ ಈ ಮಾಮೂಲಿ ಬ್ರೈಬ್ಸು ಆ ಸಿಸ್ಟಮ್ ಇದೆಯಾ? ಯಾರು ನಮ್ಮ ಹತ್ರ ತೊಗೊಳ್ಳೋದು, ಆಟೋದವ್ರ ಹತ್ರ ಏನಾದರೂ ತೊಗೊಳ್ಳೋದು, ಅವರು ಆ ಥರ ಇಲ್ಲ, ಆ ಸಿಸ್ಟಮ್ ಇಲ್ಲ. ನಮ್ಮ ಹತ್ರ ಏನೂ ಕೇಳೋಲ್ಲ ಯಾರೂ. ಇದುವರೆಗೂ ಯಾವುದೇ ಪೊಲೀಸ್ ಆಗಲಿ ಅವರಾಗಲಿ ಬಂದು ನಮ್ಮನ್ನು ಕೇಳಿಲ್ಲ. ನಿಮ್ಗೆ ಇದುವರೆಗೂ ಮರೆಯೋಕ್ಕಾಗದೇ ಇರೋ ಒಬ್ಬ ಪ್ಯಾಸೆಂಜರನ್ನು ಹತ್ತಿಸ್ಕೊಂಡಿರೋ ಘಟನೆ ಯಾವುದು? ಈಗ ಯಾಕೆಂದರೆ ಸಿನಿಮಾದಲ್ಲಿ ಆಟೋ ಅಂದರೆ ಎಲ್ಲ ಥರ ಕಥೆಗಳನ್ನು ಬರೆದು ಪಾತ್ರಗಳನ್ನು ಆಟೋದವ್ರ ಮೂಲಕ ಮುಂದಿನ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ಉದಾಹರಣೆಗೆ ರಾತ್ರಿ 10-11 ಗಂಟೆ ಮೇಲೆ ಆದರೆ ಕೆಲವರು ವರ್ಗದ ಜನ ಇರ್ಬೋದು, ಕೆಲವು ಏರಿಯಾಗಳಲ್ಲಿ ಕೆಲವು ನಡವಳಿಕೆಗಳಿರ್ಬೋದು. ಸೊ ಇದೆಲ್ಲ ನಿಮಗೂ ವೈಯಕ್ತಿಕ ಅನುಭವಕ್ಕೆ ಬಂದಿದೆಯಾ? ಬಂದಿದೆ. ಅಂದರೆ ಒಂದು ಸಾರಿ ನಾನು ಕೆ ಆರ್ ಪುರಮಲ್ಲಿ ಬುಕ್ಕಿಂಗ್ ತೊಗೊಂಡೆ. ಅವರು ಆಟೋದಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಡ್ರಾಪ್ ಬಂದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ. ಆಟೋದಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಮೇಡಮ್ ಬಂತು ಎದ್ದೇಳಿ ಅಂದರೆ ಎದ್ದೇಳ್ತಾ ಇಲ್ಲ. ಆಮೇಲೆ ನನಗೆ ಶಾಕ್ ಆಯಿತು, ಇದೇನಪ್ಪ ಇದು ಅಂತ. ಆಮೇಲೆ ಜೋರಾಗಿ ಮೇಡಮ್ ಅಂತ ಒಂದು 3-4 ಸಾರಿ ಅಂದೆ. ಆಮೇಲೆ ಎದ್ದುಬಿಟ್ಟು ಆಮೇಲೆ ಹಿಂಗೆ ನೋಡಿ ಆಮೇಲೆ ಸರ್ ಸಾರಿ ಸರ್ ಬಂತ, ಡ್ರಾಪ್ ಲೊಕೇಶನ್ ಬಂತ ಅಂತ ಅವಾಗ ಕೇಳಿದ್ದಾರೆ. ಅದೊಂದು ಘಟನೆ ಇವತ್ತಿಗೂ ಮರೆಯೋಕ್ಕಾಗಲ್ಲ. ಆಮೇಲೆ ಪೇ ಮಾಡಿಬಿಟ್ಟು ಹೋದರು. ಗಾಬರಿ ಆಗ್ಬಿಟ್ರತ್ತಲ್ಲ ಅದೊಂದು. ಆಮೇಲೆ ಇನ್ನೊಂದು ಸಾರಿ ಒಬ್ಬರು ಬಂದರು ಲೇಡೀಸ್. ಅವರು ಆಟೋದೊಳಗೆ ಬರೋಕ್ಕೆ ಆಗಲ್ಲ, ಆಟೋದೊಳಗೆ ಹತ್ತೋಕ್ಕೆ ಆಗಲ್ಲ, ಯಾಕೆ ಅಷ್ಟು ದಪ್ಪ ಇದ್ದಾರೆ. ಆ ಸೈಜಲ್ಲಿ ಬಂದರು. ಅದೊಂದು ಅದು ಹಂಗೆ ಆಯಿತು. ಆಮೇಲೆ ಹಾಕ್ಕೊಂಡು ಕೂರಿಸ್ಕೊಂಡು ಹೋದ್ವಿ. ಬಂದಮೇಲೆ ಆಗಲ್ಲ ಅಂತ ಹೇಳ್ಬಾರ್ದಲ್ವ, ಅದು ಮಾನವೀಯತೆ ಅಲ್ಲ. ಅದಕ್ಕೆ ನಾನು ಮಾಡಿ ಅಡ್ಜಸ್ಟ್ ಮಾಡಿ ಕೂರಿಸ್ಕೊಂಡು ಹೋಗಿ ಡ್ರಾಪ್ ಮಾಡಿದೆ. ಅದೊಂದು ನೆನಪು, ಅದು ಎರಡು ನೆನಪಿದೆ ಇವತ್ತವರೆಗೂ. ಅದು ಬಿಟ್ಟರೆ ಬೆಂಗಳೂರು ಇವತ್ತು ಇನ್ನೆಷ್ಟು ಬದಲಾಗಿದೆ. ಈಗ ಉದಾಹರಣೆಗೆ KR ಮಾರ್ಕೆಟು ಮತ್ತು ಈ MG ರೋಡೆಲ್ಲ ಅಂದರೆ ರಾತ್ರಿ 10-11 ಗಂಟೆ ಆದಮೇಲೆಲ್ಲ ಕೆಲವು ಸತಿ ಲೇಡೀಸ್ ರೋಡ್ ಮೇಲೆ ನಿಂತಿರೋದು ಇವೆಲ್ಲ ನೋಡ್ತಿರ್ತೀವಿ. 11 ಗಂಟೆ 12-1 ಗಂಟೆ ಗಂಟ ಇರ್ತಾರೆ. ಇವತ್ತಿಗೂ ಇದೆ. ಅವ್ರುಗಳಿಗೆಲ್ಲ ನಿಮ್ಮ ಆಟೋ ಅಂತೆಲ್ಲ ಬರ್ತಾರಾ? ಬರ್ತಾರೆ. ಯಾಕಂದರೆ ಬುಕ್ಕಿಂಗ್ ಜಾಸ್ತಿ ಅಲ್ವಾ, ಆನ್ಲೈನೇ ಬುಕ್ ಮಾಡ್ತಾರೆ ಅವರು ಇವತ್ತು ಹಂಗೆ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ತಾರೆ. ಮತ್ತು ಸಮಾಜದ ಕೆಲವು ಬೇರೆ ಬೇರೆ ವರ್ಗದ ಜನ ಬಂದಾಗ ಹೆಂಗೆ ಅವ್ರನ್ನ ಗುರುತಿಸ್ತೀರಾ? ಓಕೆ ಅವರು ಈಗ ಉದಾಹರಣೆಗೆ ಹಳೆ ಕಾಲದಲ್ಲಿ ಸಿನಿಮಾದೆಲ್ಲ ತೋರಿಸೋರು ಕೆಲವು ರೌಡಿಗಳು ಕೂಡ ಆಟೋಗೆ ಹತ್ತಿರೋದು ಅವೆಲ್ಲ ನಿಮ್ಮ ಅನುಭವಕ್ಕೆ ಎಲ್ಲ ಬಂದಿದೆಯಾ? ಬಂದಿದೆ. ನಾವು ಅದೇ ಅವರು ಬಂದಾಗ ಗೊತ್ತಾಗ್ಬಿಡುತ್ತೆ ನಮ್ಗೆ. ಸ್ವಲ್ಪ ಅವರು ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅವಾಗ ನಾವು ಇಲ್ಲ, ನಮ್ಗೆ ಬೇರೆ ಕಸ್ಟಮರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀವಿ. ನಾವು ಹೋಗಲ್ಲ. ಯಾಕೆ ರಿಸ್ಕ್ ಅಂತ? ಯಾಕೆ ನಾವು ರಿಸ್ಕ್ ತಗೊಳ್ಳೋದು ಸುಮ್ಮನೆ ಅಂತ. ಆನ್ಲೈನ್ ಅಂದರೆ ಸೇಫ್. ನಮಗೆ ಎಷ್ಟೇ ನೈಟಲ್ಲಿ ಹೋದ್ರೂ ಟ್ರ್ಯಾಕ್ ಇರುತ್ತೆ, ಎಲ್ಲ ಇರುತ್ತೆ, ಸೇಫ್ ರೈಡ್ ಇರುತ್ತೆ. ಈಗ ಬಂದು ಲಾಸ್ಟ್ ಟೈಮ್ ಎಲ್ಲೋ ರಾಮಮೂರ್ತಿ ನಗರ ಆಟೋ ಡ್ರೈವರ್ ಸ್ಟ್ಯಾಂಡಲ್ಲಿ ಕೂತಿರೋನೊಬ್ಬನ್ನ ಕೇಳಿದ್ದಾರೆ, ಬಾ ಅಂತ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮುಂದೆ ಒಬ್ಬ ಫ್ರೆಂಡ್ ಬರ್ತಾನೆ ಅಂದ್ಬಿಟ್ಟು ನಿಲ್ಸೋಕೆ ಹೇಳಿದ್ದಾರೆ. ನಿಲ್ಲಿಸಿದ್ದಾನೆ, ಫ್ರೆಂಡ್ ಒಬ್ಬ ಹತ್ತಿದ್ದಾರೆ. ಅದಾದಮೇಲೆ ಇನ್ನೂ ಮುಂದೆ ಹೋಗ್ತಾ ಇನ್ನೂ ಇಬ್ಬರು ಹತ್ಕೊಂಡಿದ್ದಾರೆ. ಆಮೇಲೆ ಚಾಕು ತೆಗೆದು ಹಿಂಗೆ ತೋರಿಸ್ಬಿಟ್ಟು ಏನೇನಿದೆ ಎಲ್ಲ ತೆಗೆದು ಮೊಬೈಲ್ ಎಲ್ಲ ಕಿತ್ಕೊಂಡು ಆಮೇಲೆ ಬಿಟ್ಟು ಕಳಿಸಿದ್ದಾರೆ. ಅಯ್ಯೋಯ್ಯೋ. ಅದಕ್ಕೆ ನಾವು ಏನು ಮಾಡ್ತೀವಿ, ಜಾಸ್ತಿ ರೋಡ್ ಬಾಡಿಗೆ ಯಾರೇ ಬಂದ್ರೂ ಸ್ವಲ್ಪ ಹೋಗಲ್ಲ, ಆನ್ಲೈನಲ್ಲೇ ಹೋಗ್ತೀವಿ. ಆನ್ಲೈನಲ್ಲಿ ಎಲ್ಲ ಟ್ರ್ಯಾಕ್ ಇರುತ್ತೆ, ಏನು ತೊಂದರೆ ಇರೋಲ್ಲ. ಮತ್ತು ಇವತ್ತು ಇನ್ನೊಂದು ಸರ್, ಬೆಂಗಳೂರಿನಲ್ಲಿ ಕೆಲವು ಏರಿಯಾಗಳಲ್ಲಿ ಈಗ ನಮ್ಮನೆ ಹತ್ತಿರ ಸುತ್ತಮುತ್ತ ಇರೋ ಏರಿಯಾ ಸರ್ಜಾಪುರ ರೋಡೆಲ್ಲ ಕಾರುಗಳನ್ನು ನಿಲ್ಲಿಸಿ ಕನ್ನಡ ಮಾತಾಡೋಕ್ಕೆ ಬರುತ್ತಾ, ಈ ಥರದ್ದೆಲ್ಲ ಗಲಾಟೆಗಳು ವೈರಲ್ ಆಗಿರೋ ವಿಡಿಯೋಗಳು ನೀವು ನೋಡಿದ್ದೀವಿ. ಸೊ ಈ ಥರ ಅಂದರೆ ಈಗ ಏನಂದರೆ ಇದು ಆಟೋದವ್ರು ಅಂದರೆ ಉಲ್ಟಾ, ಅದು ಲ್ಯಾಪ್ಟಾಪ್ಸ್ಗಳನ್ನು ಆಟೋದಲ್ಲಿ ಮರ್ತೋಗಿರೋದನ್ನು ಪೊಲೀಸ್ ಸ್ಟೇಷನ್ ಕೊಟ್ಟು ಚಿನ್ನದ ಒಡವೆಗಳನ್ನು ಕೊಟ್ಟಿರೋದು, ಈ ಥರದ್ದೆಲ್ಲ ಪೇಪರಲ್ಲಿ ಓದಿರೋ ಸಮಾಜ, ಇದನ್ನೆಲ್ಲ ನೋಡಿರೋ ಸಮಾಜನೂ ಇವತ್ತಿದೆ. ಇದ್ರ ಜೊತೆಗೆ ಇದು ಹುಟ್ಕೋತಾ ಇದೆಯಲ್ಲ, ಇವೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆಯಾ? ನಿಮಗೂ ಈ ಥರದ್ದು ಯಾವ್ದಾದ್ರು ಆಗಿದೆಯಾ ಘಟನೆಗಳು? ಇಲ್ಲ, ಈ ಥರ ಘಟನೆಗಳು ಯಾವುದೂ ಆಗಿಲ್ಲ ನಮಗೆ. ಇದೆಲ್ಲ ಆದಾಗ ನೀವು ಹೆಂಗೆ ಸ್ಪಂದಿಸ್ತೀರ? ಯೂಶಲಿ ನಿಮ್ಮಲ್ಲೇ ಟಾಕ್ಸ್ ಎಲ್ಲ ಆಗುತ್ತಾ? ಹಿಂಗೆ ನಡೀತದೆ ಗುರು, ಈ ಏರಿಯಾ ಹುಷಾರು ಅದು ಅಂತೆಲ್ಲ? ಹಾಂ ನಡೀತದೆ. ಅಂದರೆ ಜಾಸ್ತಿ ನಾವು ಆ ಕಡೆ ಈ ಕಡೆ ನೈಟ್ ಟೈಮ್ಗಳಲ್ಲಿ ಗಾಡಿ ಓಡಿಸೋದ್ರೆ ಈ ತೊಂದರೆಗಳು ಜಾಸ್ತಿ ಆಗೋದು ಸ್ವಲ್ಪ. ಅದಕ್ಕೆ ನಾವು 10 o'clock ಲಾಸ್ಟ್ ಮಾಡಿಬಿಡ್ತೀವಿ. ಹೌದಾ? ಈ 10 o'clock ಮೇಲೆ 10 o'clock ಇಲ್ಲಾಂದರೆ 9:30 ಲಾಸ್ಟ್ ಮಾಡಿಬಿಡ್ತೀವಿ. ಡ್ಯೂಟಿ ಬಂದಿಲ್ಲ ಅಂದ್ರೆ ಒಂದೊಂದು ಟೈಮ್ ಸೀದಾ ಅಲ್ಲಿ ಹೆಬ್ಬಾಳ ಇರಲಿ, KR ಪುರಂ ಇರಲಿ, ಇಲ್ಲಿರಲಿ, ಖಾಲಿನೇ ಬಂದುಬಿಡ್ತೀವಿ ಒಂದೊಂದು ಟೈಮ್.
ಎಲೆಕ್ಟ್ರಾನಿಕ್ ಸಿಟಿವರೆಗೂ. 10 ಗಂಟೆ ಆದಮೇಲೆ ಇವತ್ತು 1.5 ಅಲ್ವಾ? 10 ಗಂಟೆ ಆದಮೇಲೆ 1.5. ಸೊ ಯೂಶಲಿ ಕೆಲವರು ಆ ಟೈಮಲ್ಲಿ ರೋಡೂ ಖಾಲಿ ಇರುತ್ತೆ, ದುಡ್ಡು ಜಾಸ್ತಿ ಅಂತ ಸ್ಟ್ರಾಟಜಿ ಇಟ್ಕೊಂಡು ಆಟೋದವರು ಆ ಟೈಮಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ಇವತ್ತು ಮಾರ್ಕೆಟು ಸ್ವಲ್ಪ ಜಾಸ್ತಿ ಇರಬೇಕಲ್ವಾ? 10 ಗಂಟೆ ಆದಮೇಲೆ ಓಡಾಡೋರ ಸಂಖ್ಯೆನೂ ಜಾಸ್ತಿನೇ ಇದೆ. ಜಾಸ್ತಿನೇ ಇದೆ. 1 ಗಂಟೆ 2 ಗಂಟೆವರೆಗೂ ಇರ್ತಾರೆ ನೈಟು. ಸೊ ಈ ಲಾಂಗೆಸ್ಟ್ ರೈಡು ನೀವು ಆಟೋದಲ್ಲಿ ಹೋಗಿರೋದು ಯಾವುದು? ಒಂದು ಗಿನ್ನಿಸ್ ದಾಖಲೆನೇ ಇದೆ ಸರ್. ಈ ಲಾಂಗೆಸ್ಟ್ ಆಟೋ ಜರ್ನಿ ಬಂದು 42,000 ಕಿಲೋಮೀಟ್ರ್ ಒಬ್ಬ ಆಟೋದಲ್ಲಿ, ಬರೀ ಆಟೋದಲ್ಲೇ ಇಷ್ಟು ಓಡಿಸಿರೋದು ಥೈಲ್ಯಾಂಡಿಂದ UK-ವರೆಗೂ. ಸೊ ನಿಮ್ಮದು ಲಾಂಗೆಸ್ಟ್ ಯಾವುದು, ಎಲ್ಲಿ? ನಮ್ಮದು 55 ಕಿಲೋಮೀಟ್ರ್ ಒಂದು ಹೋಗಿದ್ದೀನಿ ಆನ್ಲೈನೇ. ಎಲ್ಲಿಗೆ? ಏರ್ಪೋರ್ಟ್ಗೆ? ಎಲ್ಲ ಏರ್ಪೋರ್ಟ್ ಅಲ್ಲ, ಏರ್ಪೋರ್ಟ್ ಹತ್ತತ್ರ, ಅಂದರೆ ಅಲ್ಲಿಂದ ಆಟೋ ಅಲೋ ಇಲ್ಲ. ಏರ್ಪೋರ್ಟ್ ಹತ್ತತ್ರವರೆಗೂ ಹೋಗಿದ್ದೀನಿ. ಜಿಗಣಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲಿಂದ ಏರ್ಪೋರ್ಟ್ ಹತ್ತತ್ರ ಹೋಗಿದ್ದೀನಿ. ದೇವನಹಳ್ಳಿ. ಸರ್ ಬೆಂಗಳೂರವ್ರಿಗೆ ಆಟೋದವ್ರಿಗೆ ಲಾಂಗೆಸ್ಟ್ ಬಾಡಿಗೆ ಅಂದರೆ ಯಾವ್ಯಾವ ರೂಟ್ಸ್ಗಳು? ಲಾಂಗ್ ಬಂದು ವೈಟ್ ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ, ಆಮೇಲೆ ರಾಜರಾಜೇಶ್ವರಿ ನಗರ, ಅಲ್ಲಿ ತುಂಬ ಲಾಂಗ್ಗಳು ಸಿಗ್ತವೆ. ಮತ್ತು ಕೆಲವು ಮುಂದಿನ ಫ್ಯೂಚರ್ ಫೆಸಿಲಿಟೀಸ್ ಆಟೋಗಳಿಗೇನು? ಈಗ ವೈಫೈ, ಫೋನ್ ಚಾರ್ಜಿಂಗು, ಮತ್ತು ಇನ್ನೇನಾದ್ರು ಡಿಸ್ಕೋ ಲೈಟ್ಸ್ಗಳು ಅವೆಲ್ಲ ನೀವು ಹಾಕಿಸ್ಕೋಬೋದು. ಬಟ್ ಈ ವೈಫೈ, ಫೋನ್ ಚಾರ್ಜಿಂಗ್ ಪೋರ್ಟ್ಸು, ಫೋನ್ ಚಾರ್ಜಿಂಗ್ ಎಲ್ಲ ಇದೆ ನಮ್ಮ ಆಟೋದಲ್ಲಿ. ಆಲ್ರೆಡಿ ಗಾಡಿಲೇ ಬಂದಿರುತ್ತೆ ಅದು. ಇವಾಗ ಬರ್ತಾ ಇರೋದು? ಇಲ್ಲ, ಮುಂಚೆಯಿಂದನೂ ಇದೆ. ಹಾಂ ಸಾರಿ ಸರ್, ನಾನು ಆಟೋಲ್ಲಿ ಓಡಾಡಿ ಆಲ್ಮೋಸ್ಟ್ ಒಂದು 18 ವರ್ಷನೇ ಆಗೋಗಿದೆ. ಮಧ್ಯದಲ್ಲಿ ತುಂಬ ಕಮ್ಮಿ ಓಡಾಡೋದು, ಹಾಗಾಗಿ ಗೊತ್ತಿಲ್ಲ. ಅಂದರೆ ಯಾವಾಗಂದರೆ ಒಂದು 5 years ಬ್ಯಾಕಿಂದ ಇದೆ ಇವಾಗ. LPG ಆಟೋ LPG CNG ಸ್ಟಾರ್ಟ್ ಆಯ್ತಲ್ವಾ, ಅವಾಗಿಂದ ಆಟೋದಲ್ಲೇ ಬಂದ್ಬಿಡುತ್ತೆ ಚಾರ್ಜಿಂಗ್. ಇದೆಲ್ಲ ಇದೆ. ವೈಫೈ ಒಂದು ವೈಫೈ ಇಲ್ಲ. ಮತ್ತು ಈಗ ಕ್ಯಾಬಲ್ಲಿ ರೆಡ್ ಬಟನ್ ಎಲ್ಲ ಇದೆಯಲ್ಲ, ಏನಾದ್ರು ಎಮರ್ಜೆನ್ಸಿ ಇದ್ದರೆ ಒತ್ಬೋದು ಅಂತ, ಈ ಥರ ಸೇಫ್ಟಿಗೆ ಏನಾರು ಸೆಕ್ಯೂರಿಟಿಗೆ ಆಟೋನಲ್ಲೂ ಬರೋ ಚಾನ್ಸ್ ಇದೆಯಾ? ಆಟೋದಲ್ಲಿ ಸದ್ಯಕ್ಕೆ ಇಲ್ಲ ಸರ್ ಮೇಡಮ್ ಅದು. ಯಾಕೆಂದರೆ ಕ್ಯಾಬ್ಗೆ ಏನಕ್ಕೆ ಅವಶ್ಯಕತೆ ಅಂದರೆ ಎಲ್ಲ ಡೋರ್ ಕ್ಲೋಸ್ ಇರುತ್ತಲ್ವ. ಆಟೋದಾದರೆ ಫ್ರೀ ಓಪನ್ನು, 2 ಕಡೆ ಓಪನ್ ಇರುತ್ತೆ. ಹಂಗಾಗಿ ಆಟೋಗೆ ಚಾನ್ಸಸ್ ಇಲ್ಲ ಅಂತೀರಿ? ಬೇಕಾಗೂ ಇಲ್ಲ ಅನ್ಸುತ್ತೆ ಅದು. ಮುಂದಿನ ದಿವಸದಲ್ಲಿ ಆಟೋಗಳು ಏನಾದ್ರು ಬದಲಾಗ್ಬೋದಾ, ಡೋರ್ ಇರೋ ಆಟೋ? ಯಾಕಂದರೆ ಮಳೆ ಬಂದಾಗ ಎಲ್ಲ ಸೀಸನ್ಗೂ ಮತ್ತು ನಾಯ್ಸು. ಹೌದು, ಬದಲಾದರೆ ಒಳ್ಳೆಯದೇ ಅದು. ಯಾಕೆಂದರೆ ಸುಮಾರು ಮಳೆ ಬಂದರೆ ನೆನೀತಾರೆ ಕಸ್ಟಮರ್ಗಳು ಸ್ವಲ್ಪ. ನಾವೇನು ಮಾಡಿದ್ದೀವಿ, ಸೈಡ್ ಲಾಕ್ ಕಟ್ಕೊಂಡಿದ್ದೀವಿ, ಅದರಿಂದ ಸ್ವಲ್ಪ ಸೇಫ್ ಆಗಿದೆ. ಸೊ ನಿಮ್ಗೆ ತುಂಬ ತಲೆನೋವು ಸೀಸನ್ ಅಂದರೆ? ಮುಂಚೆ ನಮ್ಮ ಸೈಡ್ ಲಾಕು ಅಂದ್ರೂ ಒಂದು 300-400 ರೂಪಾಯಿ ಸೈಡ್ ಲಾಕಿಗೆ ಕೊಡಬೇಕಾಯಿತು, ಅದು ಬೇಕಾದ್ರೂ. ಈಗ ನಮ್ಮ ಹತ್ರ ನಮಗೆ ಅದು ಫ್ರೀಯಾಗೆ ಕೊಟ್ಟಿದ್ದಾರೆ. ಯಾವ ಆ್ಯಪ್ಗಳಲ್ಲೂ ಇದುವರೆಗೂ ನಮ್ಮನ್ನು ಕರೆದು ಒಂದು ಗಿಫ್ಟ್ ಕೊಟ್ಟು ನಮಗೆ ಹೊಗಳಿ ಆಡಿ ಯಾರೂ ಮಾಡಿಲ್ಲ. ನಮ್ಮ ಹತ್ರ ಮಾಡಿದ್ದಾರೆ. ನೈಸ್. ಮತ್ತು ಈಗ ಆಟೋ ಫೇರ್ ಬಗ್ಗೆ ಸಮಾಧಾನ ಇದೆಯಾ ಸರ್? ನಾನೊಂದು ಲಿಸ್ಟ್ ನೋಡಿದೆ. 2000ದಿಂದ 2005ನೇ ಇಸ್ವಿನಲ್ಲಿ ಆವಾಗ ಆಟೋ ಮಿನಿಮಮ್ ಫೇರ್ ಇದ್ದಿದ್ದು ₹6, ₹7 ಪರ್ ಕಿಲೋಮೀಟ್ರ್, 4ರಿಂದ 5 ಆ್ಯಸ್ ಆನ್ ಡೇಟಾ ಇದು. ಆವಾಗ ಮೀಟ್ರ್ ಟ್ಯಾಂಪರಿಂಗು, ನೋ ಮೀಟರ್ ಟ್ಯಾಂಪರಿಂಗ್ ಲಾ ಇದ್ದು ಕಂಪ್ಲೇಂಟ್ಸ್ಗಳು ತುಂಬ ಬರ್ತಿತ್ತಂತೆ. 2006-08ಕ್ಕೆ ಮಿನಿಮಮ್ ಫೇರ್ ₹10 ಆಯಿತು. 9ರಿಂದ 12 ₹14 ಆಯಿತು. 13ರಿಂದ 15 20 ಆಯಿತು. 2016ರಿಂದ 18ನೇ ಇಸ್ವಿ ₹25 ಮಿನಿಮಮ್ ಆಯಿತು. 25 ಇದ್ದಿದ್ದು 2019ಇಂದ 2021 30ಕ್ಕೆ ಬಂತು. ಸೊ ಈಗ ಕೆಲವುದು ಆ್ಯಪ್ಸ್ಗಳೆಲ್ಲ ಸೇರಿ ಹ್ಯಾಂಡ್ಲಿಂಗ್ ಫೀ ಇವೆಲ್ಲ ಆಗಿ ಕೆಲವುದು ಮಿನಿಮಮ್ 35-40ಕ್ಕೆ ಬರ್ಬೋದೇನು. ಮತ್ತು ನೆಕ್ಸ್ಟ್ ಹೈಕ್ ಯಾವಾಗ? ಹೈಕ್ ಮಾಡಬೇಕು, ಯಾಕಂದರೆ ಇವಾಗಿರೋದು ರೇಟ್ಗಳು ಎಲ್ಲ ನೋಡಿದ್ರೆ ಇನ್ನು 30ರಿಂದ ಸ್ವಲ್ಪ ಹೈಕ್ ಮಾಡಲೇಬೇಕು ಅಂತ. ಎಷ್ಟಕ್ಕೆ ಬೇಕು? ಮಿನಿಮಮ್ ₹50. ಈಗ 30 ಇದೆ, 30 ಇರೋದು ಮಿನಿಮಮ್ ₹50 ಆದರೆ ಓಕೆ. ಲಗೇಜ್ ಚಾರ್ಜ್ ಈಗಲೂ ತೊಗೊತೀರಾ ಸರ್? 20-30 ಲಗೇಜ್ ಚಾರ್ಜ್ ತೊಗೊಳ್ಳಲ್ಲ. ಸೊ ಅಂದರೆ ಲಗೇಜ್ ಚಾರ್ಜ್ ಹೆಂಗೆ ಯಾವಾಗ ತೊಗೊತಾರೆ ಅಂದರೆ 21 kgs ಮೇಲೆ ಇದ್ದರೆ ಲಗೇಜ್ ತೊಗೊತಾರೆ. ಈ ಮೂಟೆಗಳು ತೊಗೊಬರ್ತಾರಲ್ಲ ಅಕ್ಕಿ, ಅದು ಇದು ಅಂತ ಜಾಸ್ತಿ ವೆಯ್ಟ್ ಇರೋದು ತೊಗೊಂಬಂದರೆ 21 kgವರೆಗೂ ಫ್ರೀ ಅವ್ರಿಗೆ. ಅದ್ರ ಮೇಲಿದ್ದರೆ ₹1, 1 kgಗೆ ₹1 ಏನೋ ತೊಗೊತಾರೆ. ಸೊ ಜನಗಳಿಗೆ ಎಜುಕೇಟ್ ಮಾಡೋದಾದರೆ ಆಟೋಗೆ ಸಂಬಂಧಪಟ್ಟಂಥ ವಿಚಾರಗಳು, ಇದು ಓಕೆ, ಇದು ನಾಟ್ ಓಕೆ, ಒಂದಷ್ಟೆಲ್ಲ ಹೇಳಿದ್ದೀವಿ. ಇನ್ನೇನಾದ್ರು ಕೆಲವುದಿದೆಯಾ?
ತುಂಬ ಜನಕ್ಕೆ ಏನಂದರೆ ಲಗೇಜು ತರ್ತಾರೆ, ಜಾಸ್ತಿ ತರ್ತಾರಲ್ವ, ಅವ್ರಿಗೆ ಗೊತ್ತಿರಲ್ಲ ಲಗೇಜ್ಗೆ ನಾವು ಪೇ ಮಾಡಬೇಕಂತ. ಅಂದರೆ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟ್ ಇದ್ರ ಪ್ರಕಾರ 21 kgವರೆಗೂ ಫ್ರೀ ಇದೆ ಅವ್ರಿಗೆ ಆಟೋದಲ್ಲಿ. ಅದ್ರ ಮೇಲೆ ಇದ್ದರೆ ನಾವು 1 kgಗೆ ₹1 ತಗೋಬೋದು. ಇದ್ರ ಜೊತೆಗೆ ಇನ್ಯಾವ ಥರದ್ದು ವಿಚಾರಗಳು ಜನಕ್ಕೆ ಗೊತ್ತೇ ಇಲ್ಲ, ಅದರಿಂದಾಗಿ ದಿನ ನಿಮಗೂ ಅವ್ರಿಗೂ ತಿಕ್ಕಾಟಗಳಾಗತ್ತೆ. ಹೌದು. ಇನ್ನೊಂದು ಏನಂದರೆ ಅವರು ನ್ಯಾವಿಗೇಷನ್ ನೋಡಲ್ಲ. ಅವರು ಈಗ ಬುಕ್ ಮಾಡಿರ್ತಾರಲ್ವಾ, ಬುಕ್ ಮಾಡಿ ಕುತ್ಕೊಂಬಿಟ್ರೆ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಯಾರು ಗೊತ್ತಾಗುತ್ತೆ ಒಂದೊಂದು ಟೈಮು. ಅವ್ರಿಗೂ ನ್ಯಾವಿಗೇಷನ್ ಬಂದಿರುತ್ತೆ ಆನ್ಲೈನಲ್ಲಿ. ತುಂಬ ಜನ ನೋಡೋ ಪ್ರಕಾರ ಅವರು ನ್ಯಾವಿಗೇಷನ್ ನೋಡೋಲ್ಲ. ಸಪೋಸ್ ಡ್ರೈವರ್ ರೂಟ್ ಚೇಂಜ್ ಮಾಡಿದ್ನಂದರೆ ಕೇಳ್ಬೋದು, ಯಾಕೆ ರೂಟ್ ಚೇಂಜ್ ಆಯ್ತಲ್ವ ಇಲ್ಲಿ ಅಂತ. ಬಟ್ ಕಸ್ಟಮರ್ಗಳು ಯಾರೋ ಅದನ್ನು ಇವತ್ತಿಗೂ ನೋಡ್ತಾ ಇಲ್ಲ. ಅದೊಂದು ನೋಡ್ತಾ ಇಲ್ಲ. ನೋಡಿ ಅಂತೀರಿ, ನ್ಯಾವಿಗೇಷನ್ ನೋಡ್ಕೋಬೇಕು. ಈಗ ನೈಟಲ್ಲೇ ಇರ್ಬೋದು, ಡೇಯಲ್ಲೇ ಇರ್ಬೋದು. ಈಗ ಡ್ರೈವರ್ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಏನು ಎತ್ತ ಅಂತ. ಡ್ರೈವರ್ ಏನು ಮಾಡ್ತಾನೆ, ಸ್ವಲ್ಪ ಶಾರ್ಟ್ ರೂಟಲ್ಲಿ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಇವರು ಎಲ್ಲಿ ಯಾಕೆ ರೂಟ್ ಚೇಂಜ್ ಮಾಡಿದ್ರು ಅಂತ ಕೇಳ್ಬೋದು ಅವಾಗ. ಅದಕ್ಕೆ ಎಲ್ಲರೂ ನ್ಯಾವಿಗೇಷನ್ ನೋಡಿದ್ರೆ ತುಂಬ ಸೇಫು. ಕಸ್ಟಮರ್ ಎಂಟರ್ಟೈನ್ಮೆಂಟ್ ಅಂದರೆ ಏನು ಸರ್? ಯಾಕಂದರೆ ಈಗ ಎಲ್ಲ ಒಂದು ಕಮ್ಯುನಿಟಿಯವ್ರದ್ದು ಅವ್ರದ್ದೇ ಅಂತ ಏನೋ ಒಂದು ಇರುತ್ತೆ. ಈಗ ನೋಡಿ, ಕೆಲವು ಕಡೆ ಏನೋ ಒಂದು ಸಂಸ್ಕೃತಿ ಸಂಸ್ಕಾರ ಉಳ್ಸೋಕ್ಕೆ ಕಂಬಳ ಥರ ಇರ್ಬೋದು. ಈ ಕಡೆ ಒಂದಷ್ಟು ಕಮ್ಯುನಿಟಿಯವ್ರ ಒಟ್ಟಿಗೆ ಸೇರಿಕೊಂಡು ಇನ್ನೇನೋ ಜಾತ್ರೆ ಮಾಡ್ಬೋದು. ಸೊ ಈ ಥರ ಆಟೋದವ್ರಿಗೆ ಏನು? ಆಟೋದವ್ರಿಗೆ ಮಾಮೂಲಿ ಮೇಯ್ನ್ ನವಂಬರ್ ಬಂತಂದರೆ ಕನ್ನಡ ರಾಜ್ಯೋತ್ಸವ. ಅದೇ ನಿಮ್ಮ ಉತ್ಸವ? ಅದೇ ನಮ್ಮ ಉತ್ಸವ. ಇವಾಗಲೂ ಕೂಡಿಸ್ತೀರಾ? ಅಂದರೆ ಅಣ್ಣಮ್ಮನ ಕೂಡಿಸ್ಬಿಟ್ಟು ಆರ್ಕೆಸ್ಟ್ರಾ ಕರ್ಸೋದು ಮಾಡ್ತಾರೆ ಅದೆಲ್ಲ. ಓಹೋ, ಇವತ್ತಿಗೂ ಮನೆಗೆ ಹೋಗಿ ಕಲೆಕ್ಷನ್ ಎಲ್ಲ ಮಾಡಿ. ಆಟೋ ಸ್ಟ್ಯಾಂಡ್ಗಳಲ್ಲೂ ಅಷ್ಟೇ ಕನ್ನಡ ರಾಜ್ಯೋತ್ಸವ. ಏರಿಯಾ ಕನ್ನಡ ರಾಜ್ಯೋತ್ಸವ ನವಂಬರ್ ಎಂಡ್ ಮುಗಿಯೋವರೆಗೂ ಮಾಡ್ತಾನೆ ಇರ್ತಾರೆ. ಮತ್ತು ನಿಮ್ಗಳಿಗೇನು, ಯಾಕಂದರೆ ಕನ್ನಡ ಅಂದರೆ ಅಷ್ಟು ಇಂಪಾರ್ಟೆಂಟು. ಇಲ್ಲ, ಖಂಡಿತ ಸರ್. ಇವತ್ತು ಕನ್ನಡ ಒಂದು ತಕ್ಕ ಮಟ್ಟಿಗೆ ಉಳಿತಾ ಇದೆ ಅಂತಂದರೆ ಅದಕ್ಕೆ ಕ್ರೆಡಿಟ್ ನಿಮ್ಗಳಿಗೂ ಕೊಡಬೇಕು. ನೀವು ಅದಕ್ಕೆ ರೂವಾರಿಗಳು, ರಾಯಭಾರಿಗಳು. ಓದ್ತಾ ಇದ್ದಾಗ ಆಟೋದವ್ರ ಬಗ್ಗೆ ಪ್ರಪಂಚದಾದ್ಯಂತ ಒಂದಷ್ಟು ಇದೆ ಸರ್. ಈಗ ನಮ್ಮ ಇಂಡಿಯಾದಲ್ಲೇ 5 ಮಿಲಿಯನ್ ಆಟೋ ರಿಕ್ಷಾ ಇದೆ ಇವತ್ತು. ಶ್ರೀಲಂಕಾದಲ್ಲಿ ನೋಡಿ ಬರೀ 1.2 ಮಿಲಿಯನ್. ಅಂದರೆ ನಮ್ಮ ದೇಶ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ಒಂದೊಂದು ದೇಶದಲ್ಲಿ ಹೇಗಿದೆ ನೋಡಿ. ಇನ್ಫ್ಯಾಕ್ಟ್ ಈ ಇಟಲಿನವರು ಈ ಆಟೋ ಇನ್ವೆಂಟ್ ಮಾಡಿದ್ದು 1948. ಇವತ್ತಿಗೂ ಕೆಲವು ಹಳ್ಳಿಗಳಲ್ಲಿ ಇದನ್ನು ಡೆಲಿವರಿ ಅದಕ್ಕೆಂತೆಲ್ಲ ಉಪಯೋಗಿಸ್ತಾರೆ. ಜನಕ್ಕೆ ಉಪಯೋಗಿಸ್ತಾರೋ ಬಿಡ್ತಾರೋ. ಇದು ನೋಡಿ, ಈಜಿಪ್ಟಲ್ಲಿ ಆಟೋಗಳನ್ನು ಈ ಸ್ಮಗ್ಲಿಂಗು ಈ ಥರದಕ್ಕೆ ಉಪಯೋಗಿಸೋದಂತೆ. ಆಫನ್ ಸ್ಮಗಲ್ ಅನ್ರಿಜಿಸ್ಟರ್ಡ್, ಅಂದರೆ ಆಟೋಗಳನ್ನೇ ಸ್ಮಗಲ್ ಮಾಡ್ತಾಯಿದ್ದಾರೆ ಅಂತ. ಮತ್ತು ಬೇರೆ ಬೇರೆ ದೇಶದ ಇದೆಲ್ಲ ಓದ್ತಾ ಇದ್ದಾಗ ಜಪಾನಲ್ಲಿ ನೋಡಿ ಆಟೋ ರಿಕ್ಷಾಗಳು ತುಂಬ ರೇರು. ಅಂದರೆ ಅಲ್ಲಿ ಹಳೇ ಕಾಲದ ಹೇಗಿತ್ತು ಆ ಫೀಲ್ ತೊಗೋಬೇಕಂದ್ರೆ ಇವಾಗ ನಾವು ಕುದುರೆ ಗಾಡೀಲಿ ಹೋಗೋಂಗೆ ಅವರಲ್ಲಿ ಆಟೋಲ್ಲಿ ಹೋಗ್ಬೇಕು, ಆ ಥರ ಫೀಲ್ ಅದು. ಮತ್ತು ಇನ್ನೊಂದು ಕಡೆ ಎಲ್ಲೋ ನೋಡಿದೆ, ಈ ಯುರೋಪಲ್ಲಿ ಆಟೋಗಳಲ್ಲಿ ಡ್ರ್ಯಾಗ್ ರೇಸ್ ಮಾಡ್ತಾರಂತೆ. ಸೊ ನಿಮ್ಗಳಿಗೆ ಈ ಥರದ್ದೇನೋ ಇಲ್ಲೆಲ್ಲ ಫನ್ನಿಗೆ ತರಲೆ ತಮಾಷೆಗೆ ಅಂತೆಲ್ಲ ಏನು ಎಂಟರ್ಟೈನ್ಮೆಂಟ್ಗೆ ಅದು ತುಂಬ ಜನ ಆಟೋದವ್ರು ಮಾಡ್ತಾವ್ರೆ ನಾನು ನೋಡೋ ಪ್ರಕಾರ. ವೀಲಿ ಮತ್ತು ಡ್ರ್ಯಾಗ್ ಎಲ್ಲ ವೀಲಿಂಗ್ ಮಾಡೋದು ಮಾಡ್ತಾರೆ ಕೆಲವು ಜನ. ಆಮೇಲೆ ಇನ್ನೂ ಕೆಲವು ಜನ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಆಟೋ ಅವ್ನು ಮುಂದೆ ಹೋಗ್ಬಿಟ್ಟ ಅವ್ನು ಹಿಂದೆ ಹಾಕಬೇಕು ಅಂತ ಹೋಗೋರು ಇದ್ದಾರೆ ಆಟೋದವರು. ನಮಗೇನಂದರೆ ನಾವು ದುಡಿಮೆ ಮಾಡೋಕ್ಕೆ ಬಂದಿರೋರು ಆಟೋದಲ್ಲಿ ಆಟ ಆಡಬಾರ್ದು. ಆಟೋ ಇರೋದು ನಾವು ದುಡಿಯೋಕ್ಕೆ, ಅದನ್ನು ಆಟಕ್ಕೆ ಬಳಸ್ಕೋಬಾರ್ದು. ಈಗ ನಾನು ಅವನ ಮುಂದೆ ಹಾಕ್ಬಿಟ್ರೆ ನಾನು ಅವನ ಹಿಂದೆ ಹಾಕ್ಬಿಟ್ರೆ ನನಗೆ ಯಾರೂ ಕಿರೀಟ ಕೊಡೋಲ್ಲ, ಹೌದಲ್ವಾ? ಆಟೋನ ನಾವು ದುಡಿಯೋಕ್ಕೆ ಮಾತ್ರ ಬಳಸಬೇಕು. ಎಲ್ಲರೂ ಆಟೋ ಡ್ರೈವರ್ಗಳಿಗೆ ಹೇಳೋದು ಅದೇ ನಾನು. ಇವಾಗ ರ್ಯಾಶಾಗಿ ಡ್ರೈವ್ ಮಾಡೋದು, ಇವಾಗ ಈಗ ಪಕ್ಕದಲ್ಲಿ ಬಸ್ ಬರ್ತಾಯಿದ್ರು ಇವನೇ ಆ ಕಡೆ ಸೈಡ್ಗೆ ಹೋಗಲಿ ಅಂತ ಮುಂದೆ ಬಂದು ಮುಂದೆ ಹೋಗೋದು, ಅದೆಲ್ಲ ಆಕ್ಸಿಡೆಂಟ್ಗೆ ಕಾರಣ ಆಗುತ್ತೆ. ಪ್ಯಾಸೆಂಜರ್ಗೂ ಮೊನ್ನೆ ಒಂದು ಆಟೋ ಡ್ರೈವರ್ ಹಂಗೆ ಮಾಡಿದ್ದಾರೆ. ಬಸ್ನೇ ಓವರ್ಟೇಕ್ ಮಾಡೋಕ್ಕೆ ಹೋಗಿದ್ದಾನೆ, ಪಲ್ಟಿ ಹೊಡೆದಿದೆ. ಒಳಗಡೆ 2 ಪ್ಯಾಸೆಂಜರು ಇದ್ದರು, ಅವ್ರಿಗೆ ಸಣ್ಣ ಪುಟ್ಟ ಗಾಯ ಎಲ್ಲ ಆಗಿದೆ. ಅದಕ್ಕೆ ಹೇಳೋದು ಆಟೋದವರು ಈ ಒಂದು ಜೂಟಾಟ ಅನ್ನೋದು ಆಡಬಾರ್ದು. ಆಟೋ ಇರೋದು ದುಡಿಯೋಕ್ಕೆ, ಅದಕ್ಕೆ ನಾವು ಕೈ ಮುಗಿದ್ಬಿಟ್ಟು ದುಡಿಬೇಕು. ಅದು ಬಿಟ್ಬಿಟ್ಟು ಜೂಟಾಟ ಆಡೋದು ಬಿಡಬೇಕು ಫಸ್ಟು ಆಟೋದವರು. ತುಂಬ ಒಳ್ಳೆ ಮಾತು. ಈ ಥರ ಆಕ್ಸಿಡೆಂಟ್ಸ್ಗಳಲ್ಲಾದಾಗ ನಿಮ್ಗಳಿಗೇನು ಇಮ್ಮಿಡಿಯೇಟಾಗಿ ಇನ್ಶೂರೆನ್ಸ್ ಇದೆಯಾ, ವ್ಯವಸ್ಥೆ ಹೇಗೆ? ಇನ್ಶೂರೆನ್ಸ್ ಇರುತ್ತೆ ನಮಗೆ. ನಿಮಗಿರುತ್ತೆ, ಗಾಡಿಗಿರುತ್ತೆ. ಪ್ಲಸ್ ಆ್ಯಂಬುಲೆನ್ಸು ಅಥವಾ ಇಮಿಡಿಯೇಟಾಗಿ ಸಿಗೋಲ್ಲ. ಯಾಕಂದರೆ ಈ ಬೆಂಗಳೂರು ಟ್ರಾಫಿಕಲ್ಲೇ ಆ್ಯಂಬುಲೆನ್ಸ್ ಇಮಿಡಿಯೇಟ್ ಸಿಕ್ಕಲ್ಲ.
ಯಾಕಂದರೆ ಎಷ್ಟು ಸಿಗ್ನಲ್ ದಾಟಿ ಬರಬೇಕು ಅವರು, ಹ್ಮ್. ಅದೀಗ ಆಂಬ್ಯುಲೆನ್ಸ್ ಬೇಗ ಸಿಗಲ್ಲ, ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಈ ಆಟೋ ಸ್ವಂತ ಮತ್ತು ಬಾಡಿಗೆಗೆ ಮೊದಲೆಲ್ಲ ಅದೊಂದಿತ್ತು, ಆಟೋ ಆಚೆಗೇನೆ ಬಾಡಿಗೆಗೆ ಸ್ವಂತ ಅಂತ. ಇವತ್ತಿಗೂ ಆ ಕಲ್ಚರ್ ಇದೆಯಾ? ಇವತ್ತಿಗೂ ಇದೆ. ಅಂದರೆ ಕೆಲವರು ಓನರ್ಗಳಾಗಿರ್ತಾರಲ್ವ ಈಗ ಆಟೋದವರು. ಈಗ ನಾನೇ ಆಟೋ, ಇವತ್ತು ನಾನು ಡ್ರೈವರ್ ಆಗಿದ್ದೀನಿ, ನಾಳೆ ಓನರ್ ಆಗ್ಬೋದಲ್ಲ. ಅವಾಗ ಒಂದು 8-10 ಆಟೋಗಳು ಇಟ್ಕೊಂಡು ಅವ್ರಿಗೇನು ಮಾಡ್ತೇವೆ, ಸಪ್ರೇಟಾಗಿ ಕೊಟ್ಬಿಡ್ತೀವಿ. ದಿನಕ್ಕೆ ಇಷ್ಟು ಅಂತ, ದಿನಕ್ಕೆ 300 ರೂಪಾಯಿ. ಅವ್ನು ಎಷ್ಟನ್ನ ದುಡ್ಕೋಬೋದು, ದಿನಕ್ಕೆ 300 ರೂಪಾಯಿ ಆಟೋನಾ ಬಾಡಿಗೆ. ಬಾಡಿಗೆ ಎಲ್ಲಿ ಸಿಗತ್ತೆ ಇವತ್ತು ಬಾಡಿಗೆಗೆ ತೊಗೋಬೇಕಂದ್ರೆ ಆಟೋ? ಎಲ್ಲಿ ಹುಡುಕ್ಬೇಕು? ಸಿಗ್ತವೆ, ಎಲ್ಲ ಕಡೆ ಸಿಗ್ತವೆ. ಏನೋ ಆನ್ಲೈನ್ ಹುಡುಕ್ಬೇಕಾ ಆಟೋ ಫಾರ್ ರೆಂಟ್ ಅಂತ, ಅಥವಾ ನಿಮ್ಮ ಕಮ್ಯುನಿಟಿಗೆ ಮಾತ್ರ ಗೊತ್ತಿರುತ್ತಾ? ಕಮ್ಯುನಿಟಿಗಳು ಮತ್ತು ಇವಾಗ ಈ ಆಟೋ ಡ್ರೈವರ್ಸ್ಗಳು ಇರ್ತಾರಲ್ಲ, ಅಲ್ಲಿ ಹೋಗಿ ಕೇಳಿದ್ರೆ ಅವರೇ ಹೇಳ್ಬಿಡ್ತಾರೆ. ನಾವೇ ಇವಾಗ ಸರ್ ಡ್ರೈವರನ್ನ ಯಾವುದನ್ನ ಆಟೋ ಇದ್ರೆ ಹೇಳಿ, ಒಬ್ಬರು ಹುಡುಗರಿದ್ದಾರೆ, ಡ್ರೈವರ್ ಇದ್ದಾರೆ, ತಿಂಗಳಿಗೆ 300 ರೂಪಾಯಿ ಕೊಟ್ಬಿಡ್ತಾರೆ. ತಿಂಗಳಿಗಲ್ಲ, ದಿನಕ್ಕೆ 300 ರೂಪಾಯಿ ಕೊಟ್ಬಿಡ್ತಾರೆ ಅಂದರೆ ಹಾಂ ಸರಿ ಯಾವುದನ್ನ ನೋಡ್ತೀವಿ ಅಂತ ಹೇಳ್ತಾರೆ ಅವರು. ಎಷ್ಟು ಸಲ ಸಿಗತ್ತೆ ಇವತ್ತೊಂದು ಆಟೋ ಹುಡುಕಿ ಬಾಡಿಗೆಗೆ ನಾನು ಕೆಲಸ ಶುರು ಮಾಡಬೇಕು? 2 ಡೇಸಲ್ಲಿ ಹುಡುಕಿದ್ರು ಸಿಕ್ಕುತ್ತೆ. ಅಂದರೆ ಇನ್ನೊಂದೇನಂದರೆ ಸ್ವಲ್ಪ ಈ ಮುಂಚೆ ತುಂಬಾ ಇತ್ತಿದ್ದು, ತುಂಬ ಜಾಸ್ತಿ ಇತ್ತಿದ್ದು ಆಟೋ ಬಾಡಿಗೆ ಬರೋದು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ಈಗ ಆಟೋ ಡ್ರೈವರ್ ಏನು ಮಾಡ್ತಾನೆ, ಎಲ್ಲನೂ ಆಕ್ಸಿಡೆಂಟ್ ಮಾಡಿಬಿಟ್ನಂದರೆ ಏನು ಮಾಡ್ತಾನೆ, ಬಿಟ್ಬಿಟ್ಟು ಆಟೋ ಎಲ್ಲಿ ತಲೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ. ಇದರಿಂದ ಡ್ರೈವರ್ಗೆ ಪ್ರಾಬ್ಲಮ್ ಆಗಿದೆ. ಈಗ ಆಟೋ ಏನಾಗುತ್ತೆ, ಇವ್ರ ಹೆಸರಲ್ಲಿ ಇರುತ್ತಲ್ವಾ, ಓನರ್ ಹೆಸರಲ್ಲಿ, ಇವ್ರ ಮೇಲೆ ಬರುತ್ತೆ. ಕೇಸ್ ಇರಲಿ ಏನೇ ಇರಲಿ ಇವ್ರ ಮೇಲೆ ಬರುತ್ತೆ. ಅದಕ್ಕೇನು ಮಾಡ್ತಾರೆ, ಆಟೋದವರು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇದಕ್ಕೇನು ಸಿಸ್ಟಮ್ ಇಲ್ವಾ? ಏನಂತ ಗೊತ್ತಿಲ್ಲ ಇದ್ರದ್ದು. ಉದಾಹರಣೆಗೆ ಆ್ಯಪ್ ಅವ್ರಿಗೆ ನೀವು ಹೇಳ್ಬಿಟ್ರೆ, ಈಗ ಇದು ರೆಂಟೆಡ್, ಇದು ಓನರ್ ಗಾಡಿ, ಅವೆಲ್ಲ ಇದ್ರದ್ದೇನು ಸಿಸ್ಟಮ್ ಇಲ್ಲ. ಅದು ಆ್ಯಪ್ ಅವ್ರಿಗೆ ಏನೋ ಅದರದ್ದು ಏನಿಲ್ಲ, ಇದೆ ಕೇಳೋದು ಇಲ್ವಾ? ಕೇಳೋದು ಇಲ್ಲ, ಓನರ್ ಏನು ಕೇಳಲ್ಲ, ಬಾಡಿಗೆದ. ಹಂಗಾಗಿ ಸುಮಾರು ಆಟೋದವ್ರು ಏನು ಮಾಡವ್ರೆ, ಏನಾನ ಆಕ್ಸಿಡೆಂಟ್ ಮಾಡಿದ್ರೆ, ಏನಾನ ಗಾಡಿಗೆ ಏನಾನ ಇದಾಯ್ತು ಅಂದ್ರೆ, ಎಲ್ಲನ ಇದು ಮಾಡಿಬಿಟ್ರು, ಗುದ್ದುಬಿಟ್ಟು ಅಂದ್ಬಿಟ್ರು, ಏನು ಮಾಡಿಬಿಡ್ತಾರೆ, ನಿಲ್ಸಿದ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಓಡೋಗ್ಬಿಡ್ತಾರೆ ಆಟೋ ಬಿಟ್ಬಿಟ್ಟು. ಯಾಕೆಂದರೆ ಅವ್ರು ಬೆಂಗಳೂರವರಲ್ಲ, ಈ ದೇಶದ ಈ ಊರವರು ಅಲ್ಲ, ಬೇರೆ ಕಡೆಯಿಂದ ಬಂದಿರ್ತಾರೆ. ಇವತ್ತು ಎಷ್ಟು ಬದಲಾಗಿದೆ ಬೆಂಗಳೂರಲ್ಲಿ. ನಮ್ಮ ಕರ್ನಾಟಕದವರೇ ಆದಂಥ ಕನ್ನಡಿಗರು ಆಟೋ ಡ್ರೈವರ್ಸ್ಗಳು ಎಷ್ಟು ಜನ ಇದ್ದಾರೆ, ಈಗ ಬೇರೆ ಕಡೆಯಿಂದ ಬಂದಿರೋ ಎಷ್ಟು ಜನ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಬೇರೆ ಕಡೆ ಬಂದಿರೋರೇ ಜಾಸ್ತಿ ಇದ್ದಾರೆ ಆಟೋದಲ್ಲೂ. ಹಿಂದಿಯವರೇ ಜಾಸ್ತಿ ಓಡಿಸ್ತಾವ್ರೆ ಆಟೋದವ್ರು ಇವತ್ತು. ಅಂದರೆ DLಗಳಿರಲ್ಲ, ಪರ್ಮಿಟ್ ಇರಲ್ಲ, ಅವ್ರ ಹತ್ರ ಏನೂ ಇರಲ್ಲ, ಓಡಿಸ್ತಾ ಇದ್ದಾರೆ. ಸುಮಾರು ಆಟೋದವ್ರು ಅವ್ರನ್ನ ಹಿಡಿದು ಅವರೆಲ್ಲ ಓಡೋಗಿ ಮತ್ತೆ ಪುನಃ ವಾಪಸ್ ಬಂದು ಇವಾಗ ಮತ್ತೆ ಓಡಿಸ್ತಾ ಇದ್ದಾರೆ. ಸೊ 2.25 ಲಕ್ಷ ಆಟೋ ಇದೆ ಅಂದರೆ 2.25 ಲಕ್ಷ ಆಟೋ ಡ್ರೈವರ್ಸು ಇರಬೇಕು ಇವತ್ತು. ಆದರೂ ಕನ್ನಡದವ್ರು ಜಾಸ್ತಿ, ನಮ್ಮ ಬೆಂಗಳೂರಲ್ಲಿ ಕನ್ನಡದವ್ರು ಇದ್ದಾರೆ. ಅಂದರೆ ಹಿಂದಿಯವರು ಬಂದಿದ್ರು, ಮತ್ತೆ ಓಡೋದ್ರು, ಮತ್ತೆ ಬಂದಿದ್ದಾರೆ. ಈಗ ಅವ್ರಿಗೆ DL ಇರಲ್ಲ, ಏನೂ ಇರಲ್ಲ. ಇವರೆಲ್ಲ ಯಾವ್ಯಾವ ಏರಿಯಾದಲ್ಲಿ ಜಾಸ್ತಿ ಈ ಥರ ನಡೆಯೋದು? ಈ ಕಡೆ KR ಪುರಂ, ಆಮೇಲೆ ಅದು ಭಟ್ರಳ್ಳಿ, ಈ ಕಡೆ ಜಾಸ್ತಿ ಇದ್ದಾರೆ. ಎಲ್ಲ ಗೊತ್ತಿದ ಮೇಲೂ ನಿಮ್ಮ ಸಂಘ ಸಂಸ್ಥೆಗಳು ಎಲ್ಲ ಏನು ಮಾಡಲ್ವಾ? ಅದೇ ನಿಲ್ಲಿಸ್ಬಿಟ್ಟು ಅವ್ರ ಹತ್ರ ಅವ್ರಿಗೆ ಕೇಳಿ ಮಾಡಿ ಎಲ್ಲ ಮಾಡಿದ್ದಾರೆ. ಅವ್ರನ್ನ ನಿಲ್ಲಿಸ್ಬಿಟ್ಟು ನಿನ್ನ ಪರ್ಮಿಟ್ ತೆಗಿ, DL ತೆಗಿ ಅಂತೆಲ್ಲ ಚೆಕ್ ಮಾಡಿ ಅದೆಲ್ಲ ಮಾಡಿದ್ದಾರೆ. ಆದರೆ ಇವ್ರಿಗೆ ಯಾರು ಇನ್ವಾಲ್ವ್ ಇದೆ ಅಂತ ಗೊತ್ತಿಲ್ಲ, ಆ ಧೈರ್ಯದ ಮೇಲೆ ಓಡಿಸ್ತಾ ಇದ್ದಾರೆ. ಸೊ ಈ ಸಂಘ ಸಂಸ್ಥೆಗಳು ಕೆಲವು ಸತಿ ಇಲ್ಲ ಪಾಲಿಟಿಕ್ಸ್ ಸಂಬಂಧಪಟ್ಟಂತೂ ಕೆಲವು ಇರಬಹುದಲ್ಲವಾ? ಇರ್ಬೋದು. ಕೆಲವು ಸತಿ ಕೆಲವು ಡ್ರೈವರ್ಸ್ಗಳು ಸಂಘ ಸಂಸ್ಥೆಯ ನಿಯಮದ ವಿರುದ್ಧ ಎಲ್ಲ ಹೋದಾಗ ಏನಾಗತ್ತೆ? ನಿಯಮದ ವಿರುದ್ಧ ಅಂದರೆ ಯೂಶಲಿ ಏನೇನು ಸಂಘದವ್ರದ್ದು ನಿಯಮಗಳಿರತ್ತಾ, ಹೀಗಿರಬೇಕು, ಇದು ಮಾಡಬೇಕು ಅಂದರೆ ಮೆಂಬರ್ ಆದವ್ರಿಗೆ ಮಾತ್ರ ಅಪ್ಲೈ ಆಗುತ್ತಾ, ಅಥವಾ ಎಲ್ಲರಿಗೂ ಅದ ಯೂನಿವರ್ಸಲ್? ಅದು ಎಲ್ಲರಿಗೂ ಇರುತ್ತೆ, ಅಪ್ಲೈ ಆಗುತ್ತೆ. ಏನೇನು ರೂಲ್ಗಳೀಗ ಉದಾಹರಣೆಗೆ ಆಟೋ ಸಂಘದವ್ರದ್ದಿಂದ ಇರೋದು? ಆಟೋದವ್ರು ಅಂದರೆ ನಾವು ಯೂನಿಫಾರ್ಮ್ ಹಾಕಿರಬೇಕು, ಗಾಡಿ ನೀಟಾಗಿ ಇಟ್ಕೋಬೇಕು, ಅದು ನಮ್ಮದು ಒಂದು ಧರ್ಮ. ಅದು ಯೂನಿಫಾರ್ಮನ್ನೇ ಬರೀ ಶರ್ಟ್ ಇವತ್ತು? ಶರ್ಟು ಅದಿರಬೇಕು. ಆದರೆ ಇವತ್ತು ಸುಮಾರು ಆಟೋ ಡ್ರೈವರ್ಗಳು ಯೂನಿಫಾರ್ಮ್ ಆಗ್ತಾ ಇಲ್ಲ, ಏನಂತ ಗೊತ್ತಿಲ್ಲ ಅವರಿಗೆ. ಸುಮಾರು ಆಟೋದವ್ರು ಯೂನಿಫಾರ್ಮ್ ನಾನೇ ನೋಡ್ತಾ ಇದ್ದೀನಿ, ಯೂನಿಫಾರ್ಮ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಶರ್ಟನ್ನು ಒಂದು ಹಾಕ್ಕೊಂಡ್ರೆ ಸಾಕು ಆಟೋದವರು. ಸರಿ, ಇದೊಂದು ಯೂನಿಫಾರ್ಮ್. ಆಮೇಲೆ ಇನ್ನೊಂದು ಏನೇನು ರೂಲ್ಸು? ಮಿನಿಮಮ್ಮು ಎಕ್ಸ್ಟ್ರಾ ತಗೋಬಾರ್ದು ಅವ್ರ ಹತ್ರ. ಈಗ ಆನ್ಲೈನಲ್ಲಿ ಏನಿರುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಕೇಳಬಾರ್ದು. ಈಗ ಅಲ್ಲೂ ಹೋಗ್ಬಿಟ್ಟು ಈಗ ಅಲ್ಲಿಂದ ನಾನು ಖಾಲಿ ಬರಬೇಕು, ಎಕ್ಸ್ಟ್ರಾ ಕೊಡಿ ಅನ್ನೋದೆಲ್ಲ, ಅದೆಲ್ಲ ಏನು ಮಾಡಬೇಕು, ನಾವು ಬುಕ್ಕಿಂಗ್ ಮುಂಚೆನೇ ನೋಡ್ಕೋಬೇಕು. ಈ ಏರಿಯಾಗೆ ಹೋದರೆ ನಾವು ಖಾಲಿ ಬರ್ತೀವ, ಇಲ್ಲ ಅಲ್ಲಿಂದ ಇನ್ನೊಂದು ಬುಕ್ಕಿಂಗ್ ಎತ್ಕೊಂಬರ್ತೀವ,
ಆ ಥರ ಥಿಂಕ್ ಮಾಡಿ ನಾವು ಬುಕ್ಕಿಂಗ್ ತೊಗೋಬೇಕು. ಈಗ ಆ ಏರಿಯಾಗೆ ಹೋಗ್ಬಿಟ್ಟು ಮತ್ತೆ ನಾನು ಇಲ್ಲಿಂದ ಖಾಲಿ ಹೋಗಬೇಕು, ನನಗೆ ಇನ್ನೂ ಎಕ್ಸ್ಟ್ರಾ ಕೊಡಿ ಅಂತ ಕಸ್ಟಮರ್ ವಾಪಸ್ ನಾವು ಖಾಲಿ ಬರ್ಬೇಕಂತ ಅವ್ರ ಮೇಲೆ ಕೇಳಬಾರ್ದು ಅದು. ಸೊ ಈಗ ಯಾರೋ ಒಬ್ಬರು ಹಳ್ಳಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ, ಅಂಥವ್ರು ಯಾರೋ ಬೆಂಗಳೂರಿಗೆ ಬಂದು ಆಟೋ ಡ್ರೈವರ್ ಆಗಿ ನಾನು ಕೆಲಸ ಶುರು ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಏನಾದರೂ ಒಂದಷ್ಟು ಟಿಪ್ಸನ್ನು ನೀವು ಕೊಡೋದಾದರೆ ಏನೇನು ಇಟ್ಕೊಂಡು ಮನಸ್ಸಲ್ಲಿ ಬರಬೇಕು, ನೀರಿಗಿಳಿಬೇಕು? ಅವ್ರಿಗೆ ಹೇಳೋದಾದರೆ, ಆಟೋದಲ್ಲಿ ನಾವು ಡ್ರೈವಿಂಗಲ್ಲಿ ನಾವು ಭಯ ಪಡಬಾರ್ದು. ಒಂದು ಅಂದರೆ ಇವಾಗ ಗಾಡಿ ಬರ್ತಾ ಇದೆ ಅಂತ ಹೆದರ್ಕೊಳ್ಳೋದು, ಓಡ್ಸೋಕ್ಕಾಗ್ತಾಯಿಲ್ಲ, ಗಾಡಿ ಬಂದ್ಬಿಡ್ತು ಅಂತ ಹೆದರ್ಕೊಳ್ಳೋದು. ಸಪೋಸ್ ಬ್ರೇಕ್ ಈಗ ಮುಂದೆ ಅವ್ನ ಗಾಡಿ ಅಡ್ಡ ಬಂದ್ಬಿಟ್ಟ ಹೆದರ್ಕೊಂಬಿಡೋದು, ಈ ಥರ ಒಂದು ಇದಿರಬಾರ್ದು. ನಾವು ಓಡಿಸೋ ಜಾಗದಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋ ಒಂದು ಇದ್ರ ಮೇಲೆ ಕಾನ್ಫಿಡೆಂಟು. ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಅಷ್ಟೇ ಇದರಲ್ಲಿ ಹೋಗಬೇಕು. ಸ್ಪೀಡ್ ಆ್ಯಕ್ಚುಲಿ ಏನಿರೋದು ಬೆಂಗಳೂರಿನವ್ರಿಗೆ ಇವಾಗ ಆಟೋದವ್ರಿಗೆ 30ನಾ 60ನಾ? ಏನಿಲ್ಲ, ಅದು 70ವರೆಗೂ ಹೋಗುತ್ತೆ ಇದರಲ್ಲಿ, ಅದು ಹೈವೇಗಳಲ್ಲಿ. ಮಾಮೂಲಿ ಇಲ್ಲೆಲ್ಲ 50 ಒಳಗೇ ಇರ್ತದೆ. ಓಕೆ, ಕಾನ್ಫಿಡೆನ್ಸು, ಸ್ಪೀಡ್. ಅವ್ರಿಗೆ ಇನ್ನೊಂದೇನೆಂದರೆ, ಅವ್ರಿಗೆ ಕೈಯಲ್ಲಿ ಸ್ವಲ್ಪ ಅಮೌಂಟ್ ಇರಬೇಕು. ನಾನು ಮಾಡ್ತೀನಿ, ಇದು ನಾನು ಡ್ರೈವರ್ ಆಗ್ಬೋದು ಆಟೋ ತೊಗೊಂಡ್ಮೇಲೆ ತೊಗೊತೀನಿ ಅಂದರೆ ಅವ್ರಿಗೆ ಕೈಯಲ್ಲಿ ಅಮೌಂಟ್ ತರಬೇಕು. ಅವರು ಮಿನಿಮಮ್ 1 ಲಕ್ಷ ಅಂದ್ರಲ್ಲ, ಇವಾಗ ಒಂದು 60 ಇದ್ರೂ ನಡೆಯುತ್ತೆ, 60-70 ಇದ್ರೂ ನಡೀತದೆ. ಲೋನ್ಸ್ ಎಲ್ಲಿ ಸಿಗುತ್ತೆ? ಲೋನ್ಸ್ ಬಂದು ಅವರು ಶೇಟುಗಳು ಹಾಕ್ಬಿಡೋದು, ಶೇಟುಗಳಿರ್ತಾರೆ. ಹೌದಾ? ಅವ್ರಿಗೆ ಇವೆಲ್ಲ ಕೈ ಸಾಲ ಥರ ಆ ಥರ ಮಂತ್ಲಿ ಕಟ್ಟೋಕೊಂಡು ಹೋಗೋದು. ಎಲ್ಲಿ ಬ್ಯಾಂಕಲ್ಲೂ ತಗೋಬೋದು ಲೋನು, ಬಟ್ ಸುಮಾರು ಏನಂದರೆ ಈಗ ಶೇಟುಗಳು ಜಾಸ್ತಿ ಇದ್ದಾರಲ್ಲ. ಎಲ್ಲಿ ಈ ಥರ ಜಾಸ್ತಿ ಇರೋದು? ಎಲ್ಲಿ ಅಂದರೆ ಇವಾಗ ಈ ಥರ ಸಣ್ಣದಾಗಿ ಶೆಡ್ ಥರ ಹಾಕೊಂಡು ಓಪನ್ ಮಾಡ್ಕೊಂಡಿರ್ತಾರೆ ಆಟೋಗಳು ಸೇಲ್ ಮಾಡೋಕ್ಕೆ, ಡೀಲರ್ಗಳು. ಅವ್ರ ಹತ್ರ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಅದು ನೋಡಿದ್ರೆ ಅಲ್ಲೋಗಿ ಕೇಳಿಬಿಟ್ರೆ ಸಾಕು, ಲೋನು ಇವ್ರ ಹತ್ರ ಹಾಕ್ಸ್ಕೊಡ್ತೀವಿ ಅಂತ ಅವರೇ ಹೇಳ್ಬಿಡ್ತಾರೆ. ಯಾವ್ಯಾವ ಥರ ಮೋಸಗಳಿಂದ ಹುಷಾರಾಗಿರ್ಬೇಕು, ಯಾಮಾರಬಾರ್ದು? DL ನಾವು ಇದು ಪರ್ಮಿಟ್ ತಗೊಳ್ಳೋವಾಗ ನಾವು ಯಾಮಾರಬಾರ್ದು. ಯಾಕಂದರೆ ಅಮೌಂಟೆಲ್ಲ ಫುಲ್ ಪೇ ಮಾಡಿದ್ರೆ ಏನು ಮಾಡ್ತಾರೆ, ಅವರು ಪರ್ಮಿಟ್ ಕೊಡೋದು ಲೇಟ್ ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು, ನಮ್ಮ ಹತ್ರ ಅರ್ಧ ಅಮೌಂಟ್ನ ಇಟ್ಕೊಂಡು ಅರ್ಧ ಅಮೌಂಟ್ನ ಅವರು ಕೊಟ್ಟಿರ್ತೀವಿ. ಅವರೆಲ್ಲ ಫುಲ್ ನಮ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಕ್ಲಿಯರ್ ಮಾಡ್ತೀವಿ. ಹಂಗಿದ್ರೆ ಸ್ವಲ್ಪ ಸೇಫ್. ಇದು 100% ಅವ್ರು ಕೊಟ್ಬಿಟ್ರೆ ನಮಗೆ ಆಮೇಲೆ ಯಾಮಾರಿಸ್ಬಿಡ್ತಾರೆ. ಮತ್ತು ಇನ್ನೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಆಟೋ ಡ್ರೈವರ್ ಆಗಬೇಕಂತ ಕನಸಿಟ್ಕೊಂಡು ಆಟೋ ಡ್ರೈವರ್ ಆಗಂತ ಕನಸಿಸ್ಕೊಂಡು ಬಂದವ್ರಿಗೆ ಇಲ್ಲಿ ಅವ್ರಿಗೆ ಭಯ ಅನ್ನೋದು ಇರಬಾರ್ದು. ಸ್ವಲ್ಪ ಅಂದರೆ ಭಯ ಅಂದರೆ ಇವಾಗ ನಾವು ಮಾಡೋಕ್ಕಾಗಲ್ಲ ಅಯ್ಯೋ ಅನ್ನೋ ಥರ ಭಯ ಬರಬಾರ್ದು ಅವ್ರಿಗೆ. ಬಂದಿದ್ದೀನಿ, ನಾನು ಆಟೋ ತಗೊತೀನಿ, ನಾನು ಆ ದಾರಿಗೆ ಇಳಿತೀನಿ, ನಾನು ದುಡಿತೀನಿ, ಓಡಿಸ್ತೀನಿ ಅಂತ ಕಲಿಬೇಕು. ಈ ಹೆಣ್ಮಕ್ಳ ಸಂಖ್ಯೆ ಬೇರೆ ಹ್ಯಾಬಿಟ್ಸ್ ಇರಬಾರ್ದು. ಬೇರೆ ಹ್ಯಾಬಿಟ್ಸ್ ಅಂದರೆ ಎಣ್ಣೆ, ದಮ್ಮು ಇವೆಲ್ಲ ನಮ್ಮ ಆಟೋ ಇದಕ್ಕೆ ಇರಬಾರ್ದು. ಜುಬಾ, ಕೇಸರಿ, ಇವ್ಯಾವ ಇರಬಾರ್ದು. ನಮ್ಗೆ ಆ ಹ್ಯಾಬಿಟ್ಸ್ ಯಾವುದೂ ಇಲ್ಲ. ಆ ರೀತಿ ಇದ್ರೇ ನಾವು ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಅದೆಲ್ಲ ಇದ್ರೂ ನಾವು ದುಡಿಯೋದು ಅರ್ಧ ಅದಕ್ಕೆ ಹಾಕಬೇಕು. ಮಕ್ಕಳನ್ನ ಓದಿಸೋದು, ದಿನಕ್ಕೆ ಏನೇನು ಬೇಕು ಅದು ತರೋದು ಅಂಗಡಿಗಳಲ್ಲಿ, ರೇಷನ್. ಯಾಕಂದರೆ ಎಲ್ಲ ಬೆಲೆಗಳು ಇವತ್ತು ಜಾಸ್ತಿನೇ. ಏನು ತೊಗೊಬರ್ಬೇಕಂದ್ರೂ ಬೆಂಗಳೂರಲ್ಲಿ ಜಾಸ್ತಿನೇ. ಇವತ್ತು ನಾವು ಒಂದು ಬೆಳೆ ಬೆಳೆದಿದ್ದೀವಿ ಅಂದ್ರೂ ಆ ಬೆಳೆಗೆ ಬೆಲೆ ಇಲ್ಲ ಕರೆಕ್ಟಾಗಿ. ಬಟ್ ಈ ಬೆಂಗಳೂರಲ್ಲಿರೋ ತರಕಾರಿ ತರಬೇಕಂದ್ರೆ ಅಷ್ಟು ಬೆಲೆ ಇದೆ. ಹೌದು. ಅಲ್ಲ, ಈ ಆಟೋದವರೇ ಕೆಲವು ಸತಿ ಆಟೋಗಳೇ ಪ್ರಪಂಚಕ್ಕೆ ಹೇಳ್ತಾ ಇರುತ್ತೆ. ತಿಳಿನೂ ಹೇಳ್ಬೋದು, ತಾಕತ್ತು ಕೊಡ್ಬೋದು, ಹಠ ಕೊಡ್ಬೋದು. ಈ ಉದಾಹರಣೆಗೆ ಅದೇ ನಾವು ಮಾತಾಡ್ತಾ ಇದ್ವಲ್ಲ ಶುರು ಆಗೋಕ್ಕೂ ಮುಂಚೆ, ಈ ಒಂಟಿ ಸಲಗ, ಆನೆ ನಡೆದಿದ್ದೆ ದಾರಿ. ಈಗ ಅದೇ ಇನ್ನೇನೋ ವಿಶ್ವಾಸದಲ್ಲೇ ವಿಷ ಇದೆ ಅಂತೆ. ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರಲ್ಲ, ಕಿರಣ್ ಮತ್ತೆ ರಕ್ಷಿತ್. ತಂದೆ ತಾಯಿಯ ಆಶೀರ್ವಾದ, ಅಕ್ಕ ಭಾವನ ಆಶೀರ್ವಾದ, ಈ ಗೌಡ್ರು ಗೂಳಿ. ಮತ್ತು ಇತ್ತೀಚಿನದು ಒಂದು ಅಬ್ಸರ್ವೇಷನ್ ಅಂದರೆ ಈ 2 ಕಣ್ಣು ಮತ್ತು ಅದು, ಆಮೇಲೆ ಹನುಮಂತಂದಿದು. ನೆಕ್ಸ್ಟ್ ಏನು ಟ್ರೆಂಡು ಸರ್? ಈ ಬ್ರೋ ಎಲ್ಲ ಬಂದಿದೆ ನಿಮಗೂ? ಏನು ಬ್ರೋ? ಈಗ ಅಪ್ಪ ಅಮ್ಮಂದ್ರೆಲ್ಲ ಬ್ರೋ ಅಂತ ಮಾತಾಡ್ಕೋತಾ ಇದ್ದಾರೆ ಇವತ್ತು. ಗಂಡ ಹೆಂಡ್ತಿರು ಮಧ್ಯ ಏನು ಬ್ರೋ? ಇಲ್ಲ ಬ್ರೋ. ನಿಮ್ಗಳ ಮಧ್ಯಾಹ್ನ ಬ್ರೋ ಬಂದಿದ್ಯಾ? ಇಲ್ಲ ಮೇಡಮ್. ಇನ್ನು ಮಗ ಮಚ ಶಿಷ್ಯ ಅದರಲ್ಲೇ ಇದ್ದೀರಾ? ಇಲ್ಲ, ಆ ಥರ ಎಲ್ಲ ಇಲ್ಲ. ಆ ಥರ ಇಲ್ಲ. ಯಾರಿಗಿದ್ರೂ ರೆಸ್ಪೆಕ್ಟ್ ಕೊಡ್ಬೇಕು ಮೇನ್. ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅಣ್ಣ ತಮ್ಮ
ಹಿಂಗೆ ರೆಸ್ಪೆಕ್ಟ್ ಕೊಟ್ಟೆ ಹೋಗೋದು ನಾವು. ನಿಮ್ಮ ಆಟೋ ಹಿಂದೆ ಏನಿದೆ? ನಮ್ಮ ಆಟೋ ಹಿಂದೆ ನಮ್ಮ ಯಾತ್ರಿ ಸದ್ಯಕ್ಕೆ ಬೇರೆ ಹಾಕ್ಸಿಲ್ಲ. ಈಗ ಅಲ್ಲೂ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲ? ಹೌದು. ಸೊ ಈ ಲಾರಿ ಹಿಂದೆ ಧೂಳು, ಹುಡುಗಿ ಹಿಂದೆ ಹೋದರೆ ಗೋಳು, ಇವೆಲ್ಲ ಹಂಗಿದ್ರೆ ಕೆಲವು ಆಟೋಗಳು ಮಾತ್ರ. ಸೊ ನಿಮ್ಗೆ ಆ್ಯಕ್ಚುಲಿ ಇದು ಹೇಳ್ತಾರಾ ಆಟೋ ಹಿಂದೆ ಇವೆಲ್ಲ ಇರಬಾರ್ದು ಅಂತ ಕೆಲವು ಆ್ಯಪ್ಗೆ ಅಟ್ಯಾಚ್ ಆಗಬೇಕಾದ್ರೆ? ಇಲ್ಲ ಇಲ್ಲ, ಏನು ಹೇಳಲ್ಲ ಅದು. ಅಂದರೆ ಇದರಲ್ಲಿ ಯಾವುದರಲ್ಲಿ ಪರ್ಮಿಟ್ ನಾವು FC ಮಾಡಿಸ್ತೀವಲ್ಲ, ಆವಾಗ ಆಟೋ ಹಿಂದೆ ವಿಂಡೋ ಇರಬೇಕು. ಈಗ ನಮ್ಮ ಆಟೋಗೆ ವಿಂಡೋ ಇದೆ. ಅದು ಸುಮಾರು ಜನ ಏನು ಮಾಡ್ತಾರೆ, ಈ ಚಿತ್ರಗಳು ಹಾಕೋಕ್ಕೆ ಚಿತ್ರಗಳು ಹಾಕ್ತಾರಲ್ವ, ಈಗ ಹೀರೋದಾಗಿರ್ಬೋದು ಗೊತ್ತು, ಎಲ್ಲ ಚಿತ್ರಗಳು ಹಾಕ್ತಾರೆ. ಅದನ್ನು ಹಾಕೋಕ್ಕೋಸ್ಕರ ಏನು ಮಾಡ್ತಾರೆ, ಆ ವಿಂಡೋ ಹಾಕ್ಸಿರ್ತಾರೆ. ಹಾಕ್ಸ್ಬಿಟ್ಟು ಏನು ಮಾಡ್ತಾರೆ, ಆಮೇಲೆ ತೆಗೆಸ್ಬಿಡ್ತಾರೆ. ಮತ್ತೆ FC ಆದಮೇಲೆ ಏನು ಮಾಡ್ತಾರೆ, ತೆಗೆಸ್ಬಿಟ್ಟು ಮಾಮೂಲಿ ಅದನ್ನು ಹೊಲಿಸ್ಬಿಡ್ತಾರೆ. ಅದು ಮೇಯ್ನ್ ನಮಗೆ ಹಿಂದೆ ನೋಡೋಕ್ಕೆ ಬೇಕೇ ಬೇಕು. ವಿಂಡೋ ಅಂತ ಇರಬೇಕು. ಆಟೋದವರು ಯಾರೇ ಆಗಿರಲಿ, ಆಟೋದವರು ವಿಂಡೋ ಇಟ್ಟಿರಬೇಕು. ಹಿಂದೆ ಯಾರಿದ್ದಾರೆ, ಯಾವ ಗಾಡಿ ನಿಂತಿದೆ ಅನ್ನೋದು ನಮಗೆ ಒಳ್ಳೆಯದಲ್ವ ನೋಡೋಕ್ಕೆ. ಈಗ ಹಿಂದೆ ರಿವಲ್ಸ್ ಹೋಗ್ಬೇಕಂದ್ರೂ ನಾವು ಅದನ್ನು ಹಿಂದೆ ನೋಡ್ಕೊಂಡು ರಿವಲ್ಸ್ ಹೋಗ್ಬೋದು. ಈಗ ಫುಲ್ಲು ಕ್ಲೋಸ್ ಮಾಡಿಬಿಟ್ರೆ ಹೆಂಗೆ ಹಿಂದೆ ಹೋಗೋಕ್ಕಾಗುತ್ತೆ? ಸೊ ಹಾಗಾಗಿ ಚೀಕಳ್ಳಿ ಆಮೇಲೆ ನಾವು ಗೊತ್ತಲ್ಲ ಅದೆಲ್ಲ ಹಾಕ್ಸೋಕೆ ಹೋಗ್ತಾರೆ. ಇವತ್ತು ವಿಂಡೋನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ನಂಗೆ ಒಂದು ಹೇಳಿ ಸರ್, ನೀವು ಆಟೋದವರು ಇಷ್ಟೊಂದು ಅಭಿಮಾನ ಇಟ್ಕೋತಿರಲ್ಲ ಜನಗಳ ಮೇಲೆ, ಯಾಕೆ? ನನ್ನದೇ ಒಂದು ವೈಯಕ್ತಿಕ ವಿಚಾರ ಹೇಳಬೇಕಂದ್ರೆ, ರೇಡಿಯೋ ಕೇಳುಗರೊಬ್ಬರು ಆಟೋ ಡ್ರೈವರು ನಮ್ಮ ಕಸ್ಟಮರ್ ಇದ್ದಾರಲ್ಲ, ಅವರು ನಮಗೆ ಇವತ್ತು ಅನ್ನದಾತರಾಗಿದ್ದಾರೆ. ಹೌದಲ್ವಾ? ಆದರೂ ಇವತ್ತಿನ ಪ್ರಪಂಚ ಹೆಂಗಂದರೆ, ಗುರು ನಾನು ಸರ್ವಿಸ್ ಕೊಟ್ಟೆ, ನೀನು ದುಡ್ಡು ಕೊಟ್ಟೆ, ಮುಗೀತು ಏನು ಅನ್ನೋದು. ಕೆಲವು ಕ್ಷೇತ್ರದಲ್ಲಿ ಮಾತ್ರ ಇವತ್ತು ಅದು ಇನ್ನೂ ಇದೆ. ಪ್ರೀತಿ, ವಿಶ್ವಾಸ, ಒಂದು ಅಭಿಮಾನ. ಆಯಿತು, ನಿಮ್ಮದೇ ನಡೀಲಿ, ನಿಮ್ಮದೇ. ಅದೆಲ್ಲ ಯಾವುದು ನಮಗೆ ಇರಬಾರ್ದು. ಯಾಕೆಂದರೆ ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಯಾರು ಇವತ್ತು ಶಾಶ್ವತ ಇಲ್ಲ. ಇವಾಗ ನೀವು ಬಂದ್ರಿ, ನಾವು ನಿಮ್ಮನ್ನು ಮಾತಾಡಿಸ್ಬೇಕು, ನೀವು ನಮ್ಮನ್ನು ಮಾತಾಡಿಸ್ಬೇಕು. ನಾಳೆ ದಿನ ನಾವು ನಿಮಗೆ ಸಿಗ್ತಿರೋ, ನೀವು ನಮಗೆ ಸಿಗ್ತಾರೋ ಗೊತ್ತಿಲ್ಲ. ಹೌದಲ್ವಾ? ಮೊನ್ನೆ ಒಬ್ಬರು ಕಸ್ಟಮರ್ ಬಂದರು, ಲೇಡಿ ಒಬ್ಬರು. ಸರ್, ಆಟೋದಲ್ಲಿ ನಾನು ನೋಡೋ ಪಟ್ಟಿಗೆ ಯಾರೂ ನಾನು ಮಾತಾಡ್ಸಿಲ್ಲ ಸರ್, ನೀವು ನಮ್ಮ ಮಾತಾಡ್ಸಿದ್ರಿ ಅಂತ ಖುಷಿಪಟ್ರು ಮೇಡಮ್ ಅವರು. ಹೌದು ಸರ್, ಮೊದಲೆಲ್ಲ ಪ್ರೀತಿ ವಿಶ್ವಾಸ ಇತ್ತು, ಆಟೋದವರೆಲ್ಲ ಹರಟೆ ಹೊಡಿತಾ ಇದ್ರು. ಸುಮಾರು ಜನ ಮಾತಾಡ್ಸಲ್ಲ ಮೇಡಮ್. ನೀವು ಮಾತಾಡ್ಸಿದ್ರಿ, ಅದು ಮೇಯ್ನ್ ಸರ್ ಬೇಕಾಗಿರೋದು. ಈ ಬಾಂಡಿಂಗ್ ಬೇಕು ಸರ್. ನಮ್ಮ ಕಷ್ಟ ಏನಿದೆ ನೀವು ಹೇಳ್ಕೊತೀರಾ, ನಿಮ್ಮ ಕಷ್ಟ ಏನಿದೆ ನೀವು ನಮ್ಮ ಹತ್ರ ಹೇಳ್ಕೊಂತೀರಾ. ಸೊ ನಿಮ್ದು ಯೂಶಲಿ ಟಾಪಿಕ್ಸ್ ಏನೇನಿರುತ್ತೆ ಮಾತಾಡೋದು? ಏನು ಸಮಾಚಾರ ಮೇಡಮ್ ಅಂದರೆ, ಈಗ ಅರ್ಧ ಜನಕ್ಕೆ ನೀವೇ ಹೇಳಿ ಅಂದ್ಬಿಟ್ಟು ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ, ಟೆನ್ನಿಸ್ ಮ್ಯಾಚ್ ಥರ. ನಿಮ್ದು ಏನೇನು ಟಾಪಿಕ್ಸು? ನಮ್ದು ಅದೇ ಬಂದ ತಕ್ಷಣ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಸಾರ್ ಬರಲಿ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಅವರು ಒಂದೇ ಆನ್ಸರ್ ಹೇಳೋದು, ಯಾರೂ ಹೇಳಲ್ಲ ಸರ್, ನೀವು ಹೇಳಿದ್ರಲ್ಲ ಅಂತಾರೆ. ಯಾರೂ ಹೇಳಲ್ಲ ಜಾಸ್ತಿ, ನೀವು ಹೇಳಿದ್ದೀರಾ ಸರ್ ಅಂತಾರೆ. ಮೇಡಮ್ ಒಬ್ಬರು ಹಂಗೆ, ಅವರು ಹಂಗೆ ಅಂದರು. ಅವರು ಒಬ್ಬರೇ ನನಗೆ 2-3 ಸಾರಿ ಸಿಕ್ಕಿದ್ರು. ಬಿಡಿ ಸರ್, ನೀವು ಗುಡ್ ಮಾರ್ನಿಂಗ್ ಹೇಳ್ತೀರಂತ ನನಗೆ ಗೊತ್ತು ಅಂದರು. ಹೆಂಗೆ ಅಂದರೆ, ನೀವು 3-4 ಸಾರಿ ನೀವೇ ನಮ್ಗೆ ಪಿಕ್ ಮಾಡಿದ್ದೀರಾ ಅಂದರು. ನೀವು ಬಿಟ್ಟರೆ ಯಾರೂ ಹೇಳಲ್ಲ ಸರ್ ಅಂತ ಅವರೇ ಹೇಳ್ತಾರೆ. ನಾವೊಂದು ಗುಡ್ ಮಾರ್ನಿಂಗ್ ಹೇಳೋದ್ರಲ್ಲಿ ಅಟ್ಲೀಸ್ಟ್ ಅಷ್ಟಾರು ಉಳಿಸ್ಕೊಳ್ಳಿ ಅಂತೀರಿ. ಹೌದು. ಮೊದಲೆಲ್ಲ ಆದರೆ ಜನ ಎಲ್ಲ ಫುಲ್ಲು ರಾಜಕೀಯ. ಈಗ ಇನ್ನೊಂದೇನಂದರೆ, ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂದೆ, ನೀವು ನಮ್ಗೆ ಗುಡ್ ಮಾರ್ನಿಂಗ್ ಸೇಮ್ ಟು ಯು ಸರ್ ಗುಡ್ ಮಾರ್ನಿಂಗ್ ಅಂದ್ರಿ. ನಮಗೇನೋ ಒಂದು ಒಳ್ಳೇದಾಯಿತು ಅಂತಲೇ ಲೆಕ್ಕ. ಅದು ಗುಡ್ ಮಾರ್ನಿಂಗ್ ಅಂದರೆ, ಗುಡ್ ಅಂದರೆ ಒಳ್ಳೇದಲ್ವ ಮೇಡಮ್ ಅದು. ಆ ಒಂದು ಮಾರ್ನಿಂಗ್ ಅಂತ ಹೇಳೋದ್ರಲ್ಲಿ ಏನು ಸಂಕೋಚನೂ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಆರಾಮಾಗಿ ಹೋಗಿ. ತಿಂಡಿ ಆಯ್ತಾ ಮೇಡಮ್, ಮತ್ತು ಅದೆಲ್ಲ ಕೇಳ್ತೀವಿ. ಮ್ಯಾಚ್ ಬಗ್ಗೆ ಎಲ್ಲ ಮಾತಾಡ್ತೀರಾ? ಅದು ಮಾತಾಡ್ತೀವಿ. ನೋಡ್ಬಿಟ್ಟು ಮಾತಾಡ್ತೀರಾ, ಮುಖ ನೋಡಿ ಮಳ ಹಾಕ್ತೀರಾ? ಅದು ಮಾತಾಡ್ತೀವಿ. ಯಾವುದನ್ನ ರೇಟ್ ಜಾಸ್ತಿ ಆಯಿತಾ ಅದ್ರ ಬಗ್ಗೆ ಮಾತಾಡಿರ್ತೀವಿ. ಗ್ಯಾಸ್ ಇಷ್ಟ ಆಗ್ಬಿಡ್ತು, ಇವಾಗ ಕಷ್ಟ ಆಗ್ತಾಯಿದೆ, ಆಟೋ ಸರ್ವಿಸ್ ಏನಾನ ಇತ್ತಂದ್ರೆ ಅದ್ರ ಬಗ್ಗೆನೂ ಮಾತಾಡ್ಬಿಡ್ತೀವಿ. ಅವ್ರದ್ದು ಏನಾನ ಇದ್ರೆ ಅವರು ಹೇಳ್ಬಿಡ್ತಾರೆ. ಒಂದು ಸರ್ವಿಸ್ ಕೊಟ್ಟರೆ ಎಷ್ಟಾಗತ್ತೆ ಆಟೋಗೆ? ಆಟೋಗೆ ಒಂದು 2,000 ಆಗುತ್ತೆ ಸರ್ವಿಸ್. ಎಷ್ಟು ದಿವಸಕ್ಕೆ ಒಂದ್ಸತಿ ಕೊಡ್ತೀರಿ? ತಿಂಗ್ಳಿಗೆ ಒಂದು ಸಾರಿ. ಅವತ್ತಿನ ದಿವಸ ರಜಾನಾ ನೀವು? ಅವತ್ತು ರಜಾ, ಒಂದೊಂದು ಹಾಫ್ ಡೇ ಒಳಗೆ ಮಾಡಿಕೊಟ್ಬಿಡ್ತಾರೆ. ಆಮೇಲೆ ಹಾಫ್ ಡೇ ಮೇಲೆ ಮತ್ತೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಮನೆಗೆ ಹೋಗೋದು. ಈ ಹೆಣ್ಮಕ್ಳು ಆಟೋ ಡ್ರೈವರ್ಸ್ಗಳು ಎಷ್ಟಿದ್ದಾರೆ ಇವತ್ತು? ಹೆಣ್ಮಕ್ಳು ಆಟೋ ಡ್ರೈವಿಂಗ್ ಬರಬೇಕಂದ್ರೆ ಕಾರಣ ನಮ್ಮ ಯಾತ್ರಿ. ಯಾಕೆಂದರೆ ಅವರೇ ಇವತ್ತು ಆಟೋಗಳನ್ನ ಪರ್ಚೇಸ್ ಮಾಡಿ, ಅವರೇ ಇವತ್ತು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ಮಾಡಿದ್ದಾರೆ.
ಆಟೋ ಅವರಿಂದ ಇವತ್ತು ಬೇರೆಯವರೆಲ್ಲ ಸ್ವಲ್ಪ ಕಲಿತಾ ಇದ್ದಾರೆ. ಹೆಣ್ಮಕ್ಳಿಗೆ ಏನಾದ್ರು ಧೈರ್ಯ ಹೇಳೋದಾದರೆ, ಯಾಕಂದರೆ ಪಾಪ ನನಗನ್ಸೋ ಪ್ರಕಾರ ಹೆಣ್ಮಕ್ಳು ಸಮಾಜದವರೆಗೂ ಬರೋಕ್ಕೆ ಮುಂಚೆನೇ ಒಳಗಡೆ ತುಂಬ ಗೋಡೆಗಳನ್ನು ದಾಟ್ಕೊಂಡ್ಬರ್ಬೇಕು. ಹೌದು, ಕೆಲವು ಸತಿ ಗಂಡ, ಕೆಲವು ಸತಿ ಅಪ್ಪ, ಕೆಲವು ಸತಿ ಅವರಿರೋ ಮನೆ ವಾತಾವರಣ, ಜೊತೆಗೆ ಅವರಲ್ಲೇ ಇರೋ ಗೊಂದಲಗಳು. ಡ್ರೈವಿಂಗ್ ಬರ್ಬೇಕಂದ್ರೂ ಪರ್ಮಿಷನ್ ತಗೊಂಡಿರ್ಬೇಕು. ಅವರು ಗಂಡನ ಪರ್ಮಿಷನ್ ಇರ್ಬೋದು, ಇಲ್ಲ ಅವ್ರ ಅಪ್ಪ ಅಮ್ಮ ಪರ್ಮಿಷನ್ನೇ ಇರ್ಬೋದು. ಪರ್ಮಿಷನ್ ಅವ್ರು ಓಕೆ ಅನ್ನೋ ಗಂಟೆ ಇವ್ರು ಬರೋಕ್ಕಾಗಲ್ಲ. ಕಾಲ್ ದಾಟಿ ಬಂದ್ರು ಕೆಲವು ಸತಿ ಬೇಡ ಬಿಡು ನೀವಿಲ್ದೇ ಇರೋಣ ನಾ ಮಾಡ್ತೀನಿ ಅಂತ ಬಂದ್ರು ಆಚೆ ಕಡೆ ಭಯ, ಗೊಂದಲ, ಯಾರನ್ನ ನಂಬೇಕು ಬಿಡಬೇಕು, ಹೌದು, ತುಂಬ ಇದೆಯಲ್ಲ. ಸೊ ಧೈರ್ಯ ತೊಗೊಂಡು ಪರವಾಗಿಲ್ಲ ಬನ್ನಿರಿ, ಆಟೋ ಚೆನ್ನಾಗಿದೆ ಜೀವನ ಅಂತ ನೀವು ಆಯ್ಕೆಯಾಗಿ ಬನ್ನಿ, ಅನಿವಾರ್ಯಕ್ಕೆ ಬರಬೇಡಿ ಅಂತ ನೀವು ಧೈರ್ಯ ತುಂಬಿ 2 ಮಾತು ಹೇಳೋದಾದರೆ. ಅವ್ರಿಗೆ ಏನಂದರೆ ಏನು ತೊಂದರೆ ಇರಬಾರ್ದು, ಓಡಿಸೋವಾಗ ಅವ್ರಿಗೆ ಇದಿರಬಾರ್ದು. ಈಗ ನಾವು ಬಂದಿದ್ದೀವಿ, ನಾನೊಂದು ಡ್ಯೂಟಿಗೆ ಬಂದಿದ್ದೀನಿ, ಒಂದು ಬುಕ್ಕಿಂಗ್ ತೊಗೊಂಡಿದ್ದೀನಿ ಅಂದರೆ ಇದಾಗಬಾರ್ದು, ತೊಂದರೆ ಅನ್ನೋದು ಬರಲೇಬಾರ್ದು ಅವ್ರಿಗೆ. ಏನು ತೊಂದರೆ ಅಂದರೆ ಇವಾಗ ನಾನು ಹೋಗ್ತಾ ಇದ್ದೀನಿ, ಅಯ್ಯೋ ನಾನು ಎಲ್ಲಿ ಓಡಿಸ್ತಾ ಇದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಇದು ಬರಬಾರ್ದು, ಕನ್ಫ್ಯೂಷನ್ ಇದು ಬರಬಾರ್ದು. ಆಮೇಲೆ ಏನು ಮಾಡಬೇಕು ಅವರು, ನಾನು ಬಂದಿದ್ದೀನಿ, ಕಾಲು ಹೊಸಲಿಂದ ಆಚೆ ಹೆಜ್ಜೆ ಇಟ್ಟು ಅಪ್ಪ ಅಮ್ಮನಿಗೆ ಹೇಳಿ ಬಂದಿದ್ದೀನಿ ಇವತ್ತು, ಆ ಮಾತು ಉಳಿಸ್ಕೋಬೇಕು, ಅದಕ್ಕೆ ತಕ್ಕಂತೆ ನಾನು ಗಾಡಿ ಓಡಿಸ್ಬೇಕು ಅಂತ ಅವ್ರಿಗೆ ಒಂದು ಒಳ್ಳೇದಾಗಬೇಕಂತ ಕೇಳ್ಕೊತೀನಿ. ಎಲ್ಲ ಮಾತಾಡಿದ್ವಿ, ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತೀವಿ, ಆದರೆ ಆಟೋದವ್ರದ್ದು ಬೆನ್ನೆಲುಬೇ ಬೆನ್ನು. ಏನು ಸರ್ ದಿನಕ್ಕೆ 8-9 ಗಂಟೆ ಹಿಂಗೆ ನೆಟ್ಟು ಕೂತ್ಕೊತಿರಲ್ಲ, ಆ ಸೀಟ್ಗಳು ನೋಡಿದ್ರೆ ಈ ಥರ ಕುಷನ್ನೂ ಇರಲ್ಲ, ಹೆಂಗೆ ಸರ್ ನಿಮ್ಮ ಬೆನ್ನು? ಸಂಜೆ ಹೋದರೆ ಬಿಸಿನೀರು, ಮನೆಗೆ ಹೋಗಿದ ತಕ್ಷಣ ಬಿಸಿನೀರು ಹಾಕ್ಬಿಡ್ತೀವಿ ಕೈ ಕಾಲಿಗೆ, ಅದೇ ನಮಗೆ ಸ್ವಲ್ಪ. ಹೌದಾ? ಈಗ ಮಧ್ಯದಲ್ಲಿ ಮೈಕೈ ನೋವು ಇದ್ದೇ ಇರುತ್ತೆ. ಅಂದರೆ ಎಲ್ಲ ನಾವು ಊಟಕ್ಕೆ ನಿಲ್ಲಿಸಿದಾಗ ಮಾಡೋವಾಗ ಸ್ವಲ್ಪ ಇಳಿದ್ಬಿಟ್ಟು ಎಕ್ಸಸೈಸ್ ಸ್ವಲ್ಪ ಹಿಂಗೆ ಕಾಲುಗಳೆಲ್ಲ ಆಡಿಸೋದು ಅದೆಲ್ಲ ಮಾಡ್ತೀವಿ. ನೈಟಲ್ಲಿ ಮಾತ್ರ ಬಿಸಿನೀರಲ್ಲಿ ಕೈಕಾಲೆಲ್ಲ ಬಿಸಿನೀರಲ್ಲೇ ತೊಳೆಯೋದು. ಮತ್ತು ಸ್ವಲ್ಪ ನಿದ್ದೆಗಿದ್ದೆ ಮಾಡೋದು ಮಾಡಿ, ಯಾಕೆಂದರೆ ಈಗ ಅದು ರಿಸರ್ಚ್ ಹೇಳುತ್ತೆ, ಮಧ್ಯಾಹ್ನ ಒಂದು 20 ನಿಮಿಷ ನ್ಯಾಪ್ ತೊಗೊಂಡ್ರೆ ಮೆದುಳು ತುಂಬ ಬೇಗ ವಯಸ್ಸಾಗದೆ ಸ್ವಲ್ಪ ಬ್ರೈನು ಸ್ಲೋ ಡೌನ್. ಅದು ಸೈಡಲ್ಲಿ ಹಾಕಿದಾಗ ನಾವು ಅದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಅದು ಮಾಡ್ತೀರಾ? ಯಾವ್ದಾದ್ರು ಸೆಲೆಬ್ರಿಟಿನ ಮೀಟ್ ಮಾಡಿದ್ದೀರಾ? ಯಾರು ಬಂದಿಯಾರಾ ನಿಮ್ಮ ಆಟೋಗೆ? ಸೆಲೆಬ್ರಿಟಿ ಇಲ್ಲ, ಯಾರೂ ಬಂದಿಲ್ಲ ಅನ್ಸುತ್ತೆ. ಪೊಲಿಟಿಷಿಯನ್ಸು? ಇಲ್ಲ ಮೇಡಮ್, ಬಂದಿಲ್ಲ. ಸೊ ಯಾವತ್ತಾದ್ರು ನಿಮಗೆ ಆಟೋ ಸೆಲೆಬ್ರಿಟಿ ಅಂದರೆ ಇವತ್ತು ನೀವೇ. ಅಯ್ಯೋ ಏನು ಸರ್ ಅವೆಲ್ಲ ಇಲ್ಲ. ಆ್ಯಕ್ಚುಲಿ ನಮ್ಮನ್ನು ಸೆಲೆಬ್ರಿಟಿಗಳಂತ ಮೆರೆಸೋದು ನೀವುಗಳು. ನಾನು ಆವಾಗ ಒಂದು ಕತೆ ಹೇಳಕ್ಕೆ ಬಂದೆ. ಒಬ್ಬರು ಆಟೋ ಡ್ರೈವರು ಸರ್, ಸೋಮಶೇಖರ್ ಅವರು ಅಂತ, ನನ್ನನ್ನು ಬರೀ ಒಂದು ರೇಡಿಯೋದಲ್ಲಿ ಕೇಳಿ ನನ್ನ ಧ್ವನಿಗೆ ಫ್ಯಾನ್ ಆಗಿ ಅವ್ರ ಆಟೋ ಹಿಂದೆ 92.7 ಬಿಗ್ FM ರ್ಯಾಪಿಡ್ ರಶ್ಮಿ ಅಂತ ಬರ್ಸ್ಕೊಂಡು ಅವರು ಇವತ್ತಿಲ್ಲ. ಬಟ್ ಆದರೂ ಆ ಅಭಿಮಾನ ನಾನು ಅದಕ್ಕೆ ಅವಾಗಲೇ ಕೇಳಿದ್ದು, ನೀವು ಆಟೋದವರು ಇಷ್ಟೊಂದು ಅಭಿಮಾನವಾಗಿ ಒಬ್ರಿಗೆ ಹೃದಯದಲ್ಲಿ ಜಾಗ ಕೊಡ್ತೀರಲ್ಲ, ಅದು ಹೆಂಗೆ ನೀವು ಅಂತ. ಅದು ನೀವು ಅಷ್ಟು ಇದು ಮಾತಾಡಿರ್ತೀರ. ಆಗಲಿ ಸರ್, ಏನೋ ಒಂದ್ಸತಿ ನಮ್ಮದು ಕಲೆ ಅಂದರೆ ನಮ್ಮ ಒಂದು ನಿಮ್ಮ ಮಾತು ಕೇಳ್ತಾ ನಮ್ಮೊಂದು ಕಷ್ಟಗಳು ಸ್ವಲ್ಪ ಆಚೆ ಹೋಗಿರುತ್ತೆ. ಆ ಒಂದು ಇದು ಅಭಿಮಾನ ಪ್ರೀತಿಗೆ ಅದೊಂದು ಟೈಮ್ ಹೋಗಿ ನಾಟಿರುತ್ತೆ. ಅದಕ್ಕೆ ಈಗ ನಮ್ದೇನೋ ಮೈಂಡಲ್ಲಿ ಕೊರಿತಾ ಇರುತ್ತೆ, ಮಧ್ಯದಲ್ಲಿ ನೀವು ಮಾತಾಡ್ಬಿಟ್ಟು ಆ ಒಂದು ಚಿಂತೆನೂ ನಮ್ಮ ತಲೆಯಿಂದ ಆಚೆ ಹಾಕಿರ್ತೀರ. ಅದು ಅಭಿಮಾನ ಸರ್. ಯೂಶಲಿ ಇವತ್ತು ನಿಮ್ಮನ್ನು ನಾವು ಆಟೋದವ್ರಿಗೆ ನಿಮ್ಮನ್ನು ಚಿಂತಾರಹಿತರಾಗಿ ನಾವು ಪ್ಯಾಸೆಂಜರ್ಸ್ಗಳು ನಮ್ಮ ಕಡೆಯಿಂದ ಏನಾದ್ರು ಮಾಡ್ಬೋದಂದರೆ ಇನ್ನೇನಾರು ಇದೆಯಾ? ಒಂದು ಗೌರವ ಕೊಡೋದು, ಎರಡನೇದು ಬುಕ್ ಮಾಡಿ ಕ್ಯಾನ್ಸಲ್ ಮಾಡದೇ ಇರೋದು, ಅದು ಬಿಟ್ಟು ನಿಮ್ಮಲ್ಲೂ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಒಂದು ಸ್ಮೈಲರು ಕೊಡೋದು, ಮಾತಾಡೋಕೆ ಮೂಡ್ ಸರಿ ಇಲ್ಲ ಅಂತಂದರು ಇವೆಲ್ಲ ಮಾಡ್ಬೋದು. ಅದು ಬಿಟ್ಟು ಬೇರೆ ನಿಮ್ಮನ್ನು ಕಾಡೋ ಚಿಂತೆಗಳು ಏನು ಆ್ಯಕ್ಚುಲಿ ಇನ್ನೇನಾರು ಇದೆಯಾ? ನಮ್ಮನ್ನು ಕಾಡೋ ಚಿಂತೆ ಏನಂದರೆ, ಸಪೋಸ್ ಇವಾಗ ಯಾವುದು ಬುಕ್ಕಿಂಗ್ ಬಂದಿಲ್ಲ ಅಂದರೆ ಅದೊಂದು. ಆಮೇಲೆ ಎಲ್ಲ ನಾವು ಬೇರೆ ಕಡೆ ದೂರ ಹೋಗಿರ್ತೀವಿ ಬುಕ್ಕಿಂಗು, ಆ ಕಡೆಯಿಂದ ನಮಗೆ ಈ ಕಡೆಗೆ ಬರೋಕ್ಕೆ ಸಿಕ್ಕಲ್ಲ. ಅದಂತೂ ಬೇಜಾರು ಮಾಡಿಬಿಡುತ್ತೆ ನಮ್ಗೆ ಸ್ವಲ್ಪ. ಸೊ ಹಾಗಾಗಿ ಯಾವತ್ತೂ ನಿಮಗೆ ಆಟೋ ಸಾಕಪ್ಪ ಸವಾಸನೆ ಅಲ್ಲ ಅಂತ ಇಟ್ಟೋಗೋ ಘಟನೆ ಬಂದಿಲ್ಲ? ಇಲ್ಲ, ಆ ಥರ ಘಟನೆ ಯಾವುದು. ನಾವು ಬಂದಿದ್ದೀವಿ, ಕಷ್ಟಪಡ್ಬೇಕಂತ ಬಂದಿದ್ದೀವಿ, ಕಷ್ಟಪಡಬೇಕಷ್ಟೇ. ಕ್ಯಾಬ್ಸ್ಗಳು ಬಂದು ನಾವು ಆಟೋದವ್ರು ಕಾಂಪಿಟೇಷನ್ ಅವು ಇವು ಯಾವತ್ತೂ ನಿಮ್ಮನ್ನು ಅಳ್ಳಾಡಿಸಿಲ್ಲ? ಏನಿಲ್ಲ. ಈ ಫ್ರೀ ಬಸ್ಸು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದೆ. ಹೌದಾ? ಫ್ರೀ ಬಸ್ ಎಲ್ಲ ಬಂದು ಬಂದಮೇಲೆ ಆಟೋದವ್ರಿಗೆ ಸ್ವಲ್ಪ ಕಮ್ಮಿ ಇದಾಗಿದೆ. ಮತ್ತು ಇದಕ್ಕೆ ಏನು ಮತ್ತೆ ಮುಂದೆ
ಮುಂದೆ ನೋಡ್ಬೇಕು ಎಲ್ಲಿವರೆಗೂ ಇನ್ನೂ ನಡೀತದೆ ಫ್ರೀ ಬಸ್ಸು. ಅದನ್ನ ಇಲ್ಲವರೆಗೂ ನಾವು ಕಾಯಬೇಕು. ಇದು ಹೆಂಗಂದರೆ ಈ ಕಡೆ ಹಾವು ಸಾಯೋಂಗಿಲ್ಲ, ಆ ಕಡೆ ಕೋಲು ಮುರಿಯೋಂಗಿಲ್ಲ, ಕೆಲವು ಸತಿ ಈ ಥರದ್ದೆಲ್ಲ ಆಗಿ ಮೇಯ್ನ್ ಆಟೋದವರು ತಾಳ್ಮೆಯಿಂದ ನಡೆದ್ರೆ ಎಲ್ಲನೂ ಸಾಗಿಸ್ಬೋದು. ನಾನು ಅಂತ ಯಾವತ್ತಿಗೂ ಹೋಗಬಾರ್ದು. ನಾನೇ ನಡಿಬೇಕು, ಇಲ್ಲಿ ನಂದೇ ನಡಿಬೇಕು ಅನ್ನೋದು ಮೈಂಡಲ್ಲಿರಬಾರ್ದು ಅಷ್ಟೇ. ಅಮೇಝಿಂಗ್ ಸರ್. ಮತ್ತು ಮುಂದೆ ಏನು ಸರ್ ನಿಮ್ಮದು ವೈಯಕ್ತಿಕ ಜೀವನದ ಗುರಿ? ಅದೇ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಏನು ಮಾಡ್ತಾರೆ ಮಕ್ಕಳು? ಮಗಳು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಮಗ ಬಂದು 7th ಸ್ಟ್ಯಾಂಡರ್ಡು. MM ಇಂಗ್ಲೀಷ್ ಮೀಡಿಯಮ್, ಅಲ್ಲೇ ಎಲೆಕ್ಟ್ರಾನಿಕ್ ಸಿಟಿ. ಮತ್ತು ಎಲ್ಲಿ ಮಿಸ್ ಆಗೋದ್ರಾ? ಮಿಸಸ್ ಊರಿಗೆ ಹೋಗಿದ್ದಾರೆ. ಏನು ಹೆಸರು ಅವ್ರದ್ದು? ಸುನೀತಾ. ಓಹೋ, ಯಾವ ಊರು? ನಮ್ಮದು ಚಳಗನಹಳ್ಳಿ, ಮಾಲೂರು, ಕೋಲಾರ ಡಿಸ್ಟಿಕ್. ಸರಿ. ಸೊ ಈಗೇನು ಬೆಂಗಳೂರು ಬರೀ ಜೀವನ ಮಾಡೋ ಊರಾ ಅಥವಾ? ಸದ್ಯಕ್ಕೆ ಅಷ್ಟೇ ಆಗಿರೋದು ಬೆಂಗಳೂರು. ಒಂದಿನ ವಾಪಸ್ ಮತ್ತೆ ಊರಿಗೆ ಹೋಗೋ ಯೋಚನೆ ಇದೆ? 2002ಗೆ ಬಂದಿದ್ದು ನಾನು ಬೆಂಗಳೂರಿಗೆ. ಇವತ್ತವರೆಗೂ ಬೆಂಗಳೂರು ಜೀವನ ಮಾಡೋದು ಆಗಿದೆ ಅಷ್ಟೇ. ಚೆನ್ನಾಗಿ ಹೇಳ್ಕೊಟ್ಟಿದೆ ಜೀವನ. ಸೊ ದುಡಿಮೆ ಕೊಟ್ಟಿದೆ. ಮತ್ತೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ ಮುಂದೆ? ಮಾಡಬೇಕಂತ ಇದೆ. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು, ಹಣ ಬರಬೇಕು. ನೀವು ದುಡ್ಡು ಕೂಡಿಟ್ರೆ ಕಾಲ ಕೂಡಿ ಬರುತ್ತೋ ಕಾಲ ಏನೋ, ಕೂಡಿ ಒನ್ ಆಫ್ ಇಟ್. ಬರುತ್ತೋ. ಹಾಗಾಗಿ ಆಗಲಿ ಸರ್, ತುಂಬ ಖುಷಿ ಆಯಿತು ನಿಮ್ಮನ್ನು ಮಾತುಗೆಳೆದು. ನಿಮ್ಮ ಜೀವನ, ನೀವು ಮತ್ತು ಇದರ ಮಧ್ಯ ಬೆಂಗಳೂರು ರೋಡು, ಬೆಂಗಳೂರು ಜನ, ಇದೆಲ್ಲನೂ ಒಂಥರ ಜಡೆ ಹಾಕಿ ಇವತ್ತು ಜಾಸ್ತಿ ಕ್ಯೂರಿಯಸಲ್ಲಿ ಇಟ್ಟಂಗಾಯಿತು. ಮತ್ತು ಈಗ ಕೊನೆಯದಾಗಿ ನಿಮಗೆ ನಾವು ಕೊಡುವಂಥ ಒಂದೇ ಒಂದು ರಿಕ್ವೆಸ್ಟು, 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ. ಯಾರನ್ನು ನಾವು ಈ ಕುರ್ಚಿನಲ್ಲಿ ಕೂಡಿಸ್ಬೇಕು, ಯಾರ ಜೀವನಾನ, ಅವರ ಒಂದು ವೃತ್ತಿ, ಕಸುಬು ಅಥವಾ ಯಾವುದೋ ಎಲೆಮರೆಕಾಯಿ ಅಂತ ಇರೋ ಬಾಳಿ ಬದುಕಿರೋ ಅಂಥ ಒಂದು ಹೆಸರು ಇರ್ಬೋದು, ಯಾರನ್ನ ಕರೆಸ್ಬೇಕು ಶೋನಲ್ಲಿ? ನಾವು ಯಾರನ್ನ ಕರೆಸ್ಬೇಕು ಶೋನಲ್ಲಿ? ಈ ಶೋನಲ್ಲಿ ಅಂಥ ವ್ಯಕ್ತಿಗಳ ಹೆಸರನ್ನು ನಾಮಿನೇಟ್ ಮಾಡಿ. ಹೆಸರು ಆಗಿರ್ಬೋದು ಅಥವಾ ಕ್ಷೇತ್ರ ಆಗಿರ್ಬೋದು, ಯಾರನ್ನು ಕರೆಸ್ಬೇಕು? ಅದೇ ಅವರು ನಮ್ಮ ಬ್ರದರ್ ಒಬ್ಬರು, ಅವರು ಬಿಟ್ಟರೆ ಮ್ಯಾಕ್ಸ್ ಸರ್ ಬಂದಿದ್ದಾರಾ? ಮ್ಯಾಗ್ ಅವ್ರು ಬಂದಿಲ್ಲ. ಅವರು ನಮ್ಮ ಹತ್ರ. ಎಸ್ ಅವ್ರನ್ನ ಕರೆಸಿ ಅಂತೀರಾ? ಅವ್ರನ್ನ ಕರೆಸಿ. ಆಯಿತು. ಯಾರ ಜೀವನದ ಬಗ್ಗೆ ಕುತೂಹಲ ಇದೆ, ಇವ್ರ ಬಗ್ಗೆ ತಿಳ್ಕೊಬೇಕಪ್ಪ, ಇವ್ರ ಕ್ಷೇತ್ರ ಅಥವಾ ಜೀವನ ಆಗಿರ್ಬೋದು, ಕ್ಷೇತ್ರ ಆಗಿರ್ಬೋದು, ಆ ಥರನೂ ಯೋಚನೆ ಮಾಡಿ ನಾಮಿನೇಟ್ ಮಾಡ್ಬೋದು. ನಟರಲ್ಲಿ ಅವ್ರನ್ನೂ ಕರೆಸ್ಬೋದಲ್ಲ? ಹಾಂ, ಯಾರು ನಟರಲ್ಲಿ? ಶಿವರಾಜ್ಕುಮಾರ್. ಶಿವಣ್ಣ ಬಂದಿದ್ದಾರೆ ಆಗಲೇ? ಬಂದಿದ್ದಾರಾ? ಎಸ್. ಇವರು ಅಜಯ್ ರಾವ್ ಅವರು ಬಂದಿದ್ದಾರಾ? ಬಂದ್ಯಾರ. ಹೌದಾ? ಯುದ್ಧಕಾಂಡ ಟೈಮಲ್ಲೇ ಬಂದಿದ್ರಲ್ಲ. ಹೌದಾ? ಹಾಂ, ಕರೆಕ್ಟು. ಯಾವುದೋ ಒಂದು ವಿಡಿಯೋ ನೋಡಿರ್ತೀರಾ, ಸಾಲ ಮಾಡಿದ್ದೀನಿ ಅಂತ ಮಾತಾಡಿರೋದು ನಮ್ಮದೇ ಶೋ. ಹೌದಾ? ನೀವು ನೋಡಿ, ನೋಡಿದ್ಮೇಲೆ ಆಮೇಲೆ ಕರೆಕ್ಟ್ ಅಂತ. ಇರಲಿ ಪಾಪ, ನೀವು ಅಷ್ಟು ರೀಲ್ಸ್ಗಳು ವಿಡಿಯೋಗಳು ನೋಡ್ತೀರಾ, ಯಾವುದು ನಾಪಕ ಇಟ್ಕೊಳ್ಳೋದು, ಯಾವ್ದು ಬಿಡೋದು? ಮ್ಯಾಕ್ಸ್ ಸರ್ ಆಯಿತು. ನೆಕ್ಸ್ಟು ಸ್ವಲ್ಪ ಕನ್ಫ್ಯೂಸ್. ನೋ ವರೀಸ್, ಪರವಾಗಿಲ್ಲ ಬಿಡಿ, ನನಗೆ ಆಮೇಲೆ ಮೆಸೇಜ್ ಮಾಡಿ, ಸರಿನಾ? ಓಕೆ. ಮತ್ತು ಇಷ್ಟೊಂದು ಯೋಚನೆ ಮಾಡ್ತಾಯಿದ್ರಿ ಇನ್ನೊಂದು ಹೆಸರು ತೊಗೊಳಕ್ಕೆ. ಕೆಲವು ಸತಿ ಯೋಚನೆ ಮಾಡೋದೇ ಬೇಡ. ಯಾರೋ ಪ್ಯಾಸೆಂಜರ್ನ ಮೀಟ್ ಮಾಡಿರ್ತೀವಿ, ಇನ್ನೇನೋ ಆಗಿರುತ್ತೆ, ಅವ್ರು ಹೇಳಿದ್ದೇನೋ ಒಂದು. ಪ್ಯಾಸೆಂಜರು ಹೇಳಿದರು, ಅದು ಮೊಬೈಲಲ್ಲಿದೆ ಅವ್ರದ್ದು ಹೆಸರು, ಅದು ತೊಗೊಂಡಿದ್ರೆ ಚೆನ್ನಾಗಿತ್ತು. ಮೊಬೈಲಲ್ಲಿ ಐತೆ ಅವ್ರದ್ದು ಹೆಸರು. ಅಂದರೆ ನೀವು ಯೋಚನೆ ಮಾಡೋ ರೀತಿನೇ ಬದಲಾಯಿಸಿರೋ ಅದರ ಪ್ಯಾಸೆಂಜರ್ಗಳಿದಾರ? ನಿಮ್ಮ ಆಲೋಚನೆಯ ದಾಟಿನೇ ಬದಲಾಯಿಸಿರೋರು, ಜೀವನನ ನೋಡೋ ರೀತಿನೇ ಬದಲಾಯಿಸಿರೋರು ಒಬ್ರಿದ್ದಾರೆ. ಅದು ಮೊಬೈಲಲ್ಲಿದೆ ನಂಬರು, ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಹೆಸರಿಲ್ಲರು ಪರವಾಗಿಲ್ಲ. ಏನು ಹೇಳಿದ್ರು ಅಂಥದ್ದು ನಿಮ್ಮ ದಾಟಿ ಬದಲಾಗಿದ್ದು ಯಾಕೆ? ಅವ್ರು ಹೇಳಿದ್ದೇನೆಂದರೆ, ಜೀವನ ನಮ್ಮದು ಎಷ್ಟೇ ಕಷ್ಟ ಇರಲಿ ಅದನ್ನು ಫೇಸ್ ಮಾಡಬೇಕು. ಇವತ್ತು ಕಷ್ಟ ಅಂದ್ಬಿಟ್ಟು ಬಿಡು, ಇನ್ನೊಂದೇನೆಂದರೆ ಇವತ್ತಿಗಾಗಿ ನಾವು ದುಡಿಬೇಕು, ನಾಳೆ ಅಂದ್ಕೊಂಡಿರಬಾರ್ದು. ಬಿಡು, ನಾಳೆ ದುಡಿತೀನಿ, ನಾನು ನಾಳೆ ಮಾಡ್ತೀನಿ, EMI ಒಂದಿದೆ, ನಾಳೆ ಕಟ್ತೀನಿ, ನಾನು ನಾಳೆ ದುಡಿದ್ಬಿಟ್ಟು ನಾಳೆ ಕಟ್ಕೊತೀನಿ ಬಿಡು ಅಂತ ಹೇಳ್ತಾರೆ ಸುಮಾರು ಜನ. ಆ ಒಂದು ಇದನ್ನು ಸೈಡ್ಗೆ ಹಾಕಬೇಕು, ಆ ಥರ ಹೇಳಿದರು. ನಾಳೆ ಇದೇ ಇತ್ತಲ್ಲ, ನಾಳೆ ಅಂದರೆ ಮನೆ ಹಾಳು ಅನ್ನೋ ಥರ. ಆ ಥರ ಏನಿದ್ರೆ ಇವತ್ತೊಂದು ಮಾತ್ರ ನಮ್ಮದು, ನಾಳೆದು ನಾಳೆಗೆ ನಾಳೆ ಬಾ ಅನ್ಬೇಕು. ಹೌದು. ಇವತ್ತಿಗೆ ಬಾ ಅಂತ ಹೋಗ್ತಾ ಇರಬೇಕು. ಸೊ ಅಮೇಝಿಂಗ್. ಐ ಗೆಸ್ ಅದಾಗಿತ್ತು ರವಿ ಅವರ ಲೈಫ್. ಬರೀ ಆಟೋ ಅಷ್ಟೇ ಅಲ್ಲ, ಆಟೋ ಹಿಂದೆ ಇರುವ ಹಾರ್ಟ್, ಜೀವನನ ನೋಡೋ ಆರ್ಟ್, ಅದನ್ನು ಇವತ್ತು ನಾವು ನೋಡಿದ್ದೀವಿ.
ಹೇಗಿತ್ತು ನಮ್ಮ ಇವತ್ತಿನ ಈ ಒಂದು ಸಂಭಾಷಣೆ? ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆಟೋದವರ ಬಗ್ಗೆ ನೀವು ಅಂದ್ಕೊಂಡಿದ್ದ ವಿಚಾರ ಏನು? ಇವತ್ತು ಇದನ್ನು ನೋಡಿದ್ಮೇಲೆ ಏನೇನು ಬದಲಾಯಿತು? ಅಥವಾ ಯಾವ್ದಾದ್ರು ಪ್ರಶ್ನೆಗಳು ನಾನು ಕೇಳೋದನ್ನು ಬಿಟ್ಟಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ರಶ್ಮಿ ಈ ಪ್ರಶ್ನೆ ಕೇಳಲ್ವಲ್ಲ ನೀವು ಅಂತ. ಆಲ್ಸೋ ಎಲ್ಲ ಸಂಭಾಷಣೆಯಲ್ಲೂ ಕೆಲವು ಸತಿ ಹೇಗೆ ನೀವು ಮಜ್ಜಿಗೆ ಕಡಿತಾ ಕೊನೆಗೆ ಬೆಣ್ಣೆ ಬರುತ್ತೋ, ಕೆಲವು ಸತಿ ಕಡಿತಾನೆ ಕೆಲವು ಯಾವುದೋ ಒಂದು ಏನೋ ಅವ್ರ ಲೈಫನ್ನು ನೋಡಿರೋ ರೀತಿ. ಅವಾಗ ಒಂದು ಹೇಳಿದ್ರಲ್ಲ, ಆಟೋ ಇರೋದು ದುಡಿಮೆಗೆ ಆಟಕ್ಕಲ್ಲ ನೋಡಿ ಅಂತ ಲೈನು. ಕೆಲವು ಸತಿ ಇವನ್ನ ನಾವು ಎಲ್ಲಿಗೆ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಈ ಥರ ಲೈನ್ಸ್ಗಳು, ಆಹಾ ಅಂತ ಮೊಮೆಂಟ್ಸ್ಗಳು ನಿಮ್ಗೆ ಯಾವುದಾಗಿತ್ತು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಆಟೋದವರು, ಆಟೋ ಡ್ರೈವರ್ಸ್ಗಳಂದರೆ ಬರೀ ಟ್ರಾಫಿಕ್ ಮಧ್ಯ ಓಡಾಡೋರಲ್ಲ. ಪ್ರತಿಯೊಂದು ಮೀಟರ್ ಬಾಡಿಗೆನಲ್ಲೂ ಜೀವನದ ಒಂದೊಂದು ಕಷ್ಟಗಳನ್ನು ದಾಟ್ತಾ ಇರ್ತಾರೆ. ಒಂದೊಂದು ಮೆಟ್ಲುಗಳಾಗಿ ಅದನ್ನು ಮಾಡಿಕೊಂಡು ಜೀವನದಲ್ಲಿ ನಮಗೂ ಏನೋ ಇದೆ ಅಂತ ನಂಬಿ ಆ ವೃತ್ತಿನ ಹಿಡಿದು, ವೃತ್ತಿ ಜೊತೆಗೆ ಅವರು ನಮ್ಮ ಜೀವನನ ಸಡಿಲವಾಗಿ ಅಥವಾ ನಮ್ಮ ಜೀವನನ ಸುಖಕರವಾಗಿ ನಡೆಸೋದ್ರಲ್ಲಿ ಕಾಣದ ಒಂದು ಕೈ ಆಗ್ತಾರೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಏನು ಹೇಳಿ ಇವತ್ತಿನ ಶೋನ ಮುಗಿಸ್ಲಿ. ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ. ಯಾವತ್ತಾದರೂ ಒಂದು ದಿನ ನಕ್ಕಿಲ್ಲ ಅಂದರೆ ದಿನ ವೇಸ್ಟ್ ಅಂತ ಹೇಳೋದು ಒಂದು ರೇಂಜ್ಗೆ ನಗಬೇಕು. ಯಾಕಂದರೆ ಮನಸ್ಸು ಚೆನ್ನಾಗಿರುತ್ತೆ, ಅದೆಷ್ಟು ಇಂಪಾರ್ಟೆಂಟು. ಈ ಕಡೆ ಹೊಸದೇನಾದ್ರು ಕಲ್ತಿಲ್ಲ, ಹೊಸ ಆಲೋಚನೆಗಳು ಇವತ್ತು ನಿಮ್ಮ ತಲೆ ಒಳಗೆ ಅದು ಬೀಜವಾಗಿ ಬಂದಿಲ್ಲ ಅಂದರೆ ಆ ದಿನಾನೂ ವೇಸ್ಟ್ ಅಂದ್ಕೊಳ್ಳಿ. ಹೊಸದೇನಾದ್ರು ಕಲೀರಿ, ಕಲ್ತಿದ್ದನ್ನು ಜೀವನಕ್ಕೆ ಅಳವಡಿಸ್ಕೊಂಡಿರೋದನ್ನು ಸತತವಾಗಿ ಕಾಪಾಡ್ಕೊಳ್ಳಿ. ಸೊ ಇನ್ಯಾವುದೋ ನೋಡ್ತಾ ಇದ್ದೆ, ಯಾಕಂದರೆ ಈಗ ಎಸ್ಪೆಷಲಿ ಇವತ್ತು ಪಾಡ್ಕಾಸ್ಟಲ್ಲಿ, ಇವತ್ತು ನಮ್ಮ ಸಂಭಾಷಣೆಯಲ್ಲಿ ಎಷ್ಟೋ ವಿಚಾರಗಳು ನೀವು ಕೇಳಿರ್ತೀರ. ನಮ್ಗೆ ಹೆಂಗಂದರೆ ಈಗ ನಮ್ಮದು ರ್ಯಾಮ್ ಅಂತೇನು ಕರೀತಾರೆ, ತುಂಬ ಚಿಕ್ಕದದು. ಜಾಸ್ತಿ ವಿಚಾರಗಳು ಉಳಿಯಲ್ವಂತೆ ತಲೆಯಲ್ಲಿ. ಕೇಳಿದೊಂದು ದಿನ ಇರ್ಬೋದು, ಅರ್ಧ ಗಂಟೆ ಇರುತ್ತೆ. ಅದನ್ನು ಹೇಗೆ ನೀವು ಮತ್ತೆ ಪರ್ಮನೆಂಟಾಗಿ ಇಟ್ಕೊಳ್ಳೋದು ಅಂತಂದರೆ, ಕೇಳಿದ್ದನ್ನು ಒಂದು 5 ವಿಚಾರಗಳನ್ನು ಬರ್ಕೊಳ್ಳಿ. ಓಕೆ, ಇವತ್ತು ಇದು ವಿಚಾರ ನೋಡಿದೆ ರಶ್ಮಿ ಶೋನಲ್ಲಿ, ಒಂದು 5 ವಿಚಾರ ಬರ್ಕೊಂಡೆ. ಅದನ್ನು ನಾನು ಆಮೇಲೆ ಏನೇನು ಪ್ರಾಕ್ಟೀಸ್ ಮಾಡ್ಕೋತೀನಿ. ಲೈಕ್ ದೇಸೆ ಇಂಗ್ಲೀಷಲ್ಲಿ, ಇಫ್ ಯು ಡೋಂಟ್ ಯೂಸ್ ಇಟ್ ಯು ಲೂಸ್ ಇಟ್. ಯಾವುದನ್ನು ಉಪಯೋಗಿಸಲ್ವೋ ಅದು ಹೋಗ್ತಾ ಇರುತ್ತೆ. ಹಾಗಾಗಿ ಕೇಳಿದ್ದನ್ನು ಉಪಯೋಗಿಸೋದನ್ನೇ ಮತ್ತೆ ಮೇಲಕ್ಕೆ ಹಾಕ್ತಾಯಿರಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಿಮಗೆ ಬಾಯಿ ಹೇಳೋಕ್ಕೂ ಮುಂಚೆ, ಸರ್ ಈ ಸತಿ OTP ಕೊಡ್ತಾ ಇಲ್ಲ, ನಿಮಗೊಂದು ಪುಸ್ತಕ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಇದು ನಮ್ಮ ಅಬಚೂರಿನ ಪೋಸ್ಟ್ ಆಫೀಸು, ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಪುಸ್ತಕ. ನೆಕ್ಸ್ಟ್ ಟೈಮ್ ರೆಸ್ಟ್ ತೊಗೊಂಡು ಅಥವಾ ರೆಸ್ಟ್ ತೊಗೊಳ್ತಾ ಇದ್ದಾಗ ನಿಮ್ಮ ಆಟೋದಲ್ಲೇ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಓದಿ ನನಗೆ ಆಮೇಲೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಬೇಕು, ರಶ್ಮಿ ಫುಲ್ ಓದಿ ಮುಗಿಸಿದ್ದೀನಿ ನೋಡಿ ಅಂತ. ಓಕೆ ಮೇಡಮ್. ಅಟ್ಲೀಸ್ಟ್ ಇದಾರು ನಾಪ್ಕ ಇಟ್ಕೊಂಡಿದ್ದೀನಲ್ಲ. ಸೊ ಡಿಯರ್ ರವಿರವರೇ, ನೀವು ಸಿಂಪಲ್ ಆ್ಯಂಡ್ ಹಂಬಲ್. ಥ್ಯಾಂಕ್ ಯು. ನಿಮ್ಮ ಮೀಟರೇ ನಿಮ್ಮ ಶ್ರದ್ಧೆ, ನಿಮ್ಮ ಎಂಡ್ ಡೆಸ್ಟಿನೇಷನ್ ನಿಮ್ಮ ಛಲ, ಅದಕ್ಕೆ ಫ್ಯೂಯಲ್ ನಿಮ್ಮ ಆತ್ಮಬಲ. ಸೊ ಥ್ಯಾಂಕ್ ಯು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ದೃಷ್ಟಿಕೋನದಿಂದ, ನಿಮ್ಮ ಪ್ರಪಂಚದ ಮೂಲಕ ನಮ್ಮ ಪ್ರಪಂಚಕ್ಕೆ ನಾವು ನಿಮ್ಮನ್ನು ಹೇಗೆ ನೋಡಬೇಕು, ಇಡೀ ಆಟೋ ಜಗತ್ತು ಹೇಗೆ ನಡೆಯುತ್ತೆ ಅಂತ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ಈ ಪುಸ್ತಕ ನಿಮಗಾಗಿ. ಥ್ಯಾಂಕ್ ಯು. ಬಿಡ್ಲಾ? ಹಾಗೇ ಈ ಪಿಲ್ಲೋ ಮನೆಗೆ ಹೋದ್ಮೇಲೆ ಉಪಯೋಗ್ಸೋಕ್ಕೆ, ಆಟೋದಲ್ಲ. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ, ಆಯಿತಾ? ಥ್ಯಾಂಕ್ ಯು ಸರ್. ಬಿಡ್ಲಾ? ಥ್ಯಾಂಕ್ ಯು ಮೇಡಮ್. ಸೊ ಗೈಸ್, ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಇಂತಹ ಅನ್ಸಂಗ್ ಹೀರೋಸ್ಗಳು, ಎಲೆಮರೆಕಾಯಿಗಳನ್ನು ಯಾರ್ಯಾರನ್ನ ಇನ್ನೂ ಶೋನಲ್ಲಿ ಕರೆಸ್ಬೇಕಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಹೋಗಿ ಬರ್ತೀನಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ಎಪಿಸೋಡ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಸೊ ಹೌದು, ನಮ್ಮ ಜಸ್ಟ್ ಕ್ಯೂರಿಯಸ್ಗೆ ಮಗು ಆಗಿದೆ, ಜಸ್ಟ್ ಕ್ಯೂರಿಯಸ್ ಇಂಡಿಯಾ ಈಗ. ಹಾಗಾಗಿ ಇಂಗ್ಲಿಷ್ ಮತ್ತು ಹಿಂದಿ ಸಂಭಾಷಣೆ, ಅಲ್ಲಿ ಬರುವಂತಹ ಗೆಸ್ಟು, ಅವರು ಜೀವನನ ನೋಡೋ ರೀತಿ, ಅವರ ಆಸೆ, ಅವರ ದೃಷ್ಟಿಕೋನ, ಇದೆಲ್ಲವನ್ನು ಕೂಡ ನೀವು ಕೂಡ ಆ ಎಪಿಸೋಡ್ಸ್ಗಳನ್ನು ನೋಡೋದ್ರ ಮೂಲಕ ಯು ಕ್ಯಾನ್ ಎಂಗೇಜ್ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಂಗೆ ಅನ್ನಿಸ್ತು ಜಸ್ಟ್ ಕ್ಯೂರಿಯಸ್? ತುಂಬ ಚೆನ್ನಾಗಿತ್ತು ಮೇಡಮ್. ಇಷ್ಟ ಪಾಪ ಬರೀ ಮೀಟ್ರನ್ನ ಅಥವಾ ಆಟೋ ಆಟೋಲ್ಲೇ ಇದ್ವಿ. ಆಮೇಲೆ ಈ ಟೈಮಿಂಗ್ಸ್ ಈ ಥರ ಸ್ಪೆಂಡ್ ಮಾಡೋಕೆ ಒಂದು ಟೈಮಿಂಗ್ಸ್ ಸಿಕ್ತು. ಆಲ್ಮೋಸ್ಟ್ ಒಂದು ಸಿನಿಮಾ ನೋಡ್ತಾ ಆಯ್ತು. ಒಂದು ಸಿನಿಮಾ ನೋಡ್ದಂಗೆ ಆಯಿತು. ನಮ್ಮನ್ನು ಇಲ್ಲಿ ಲೆವೆಲ್ಲ ಇಲ್ಲೋರ್ಗೂ ಕರೆಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅರೆ, ನಮ್ಮ ಮೈತ್ರಿಯವರು ಕರೆಸಿದ್ದಾರೆ. ಥ್ಯಾಂಕ್ ಯು ನಮ್ಮ ಮೈತ್ರಿಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಅಲ್ಲಿ ಇನ್ನೊಂದು ಏನಂದರೆ, ಆಟೋದವ್ರಿಗೆ ಹೇಳೋದೇನೆಂದರೆ,
ಈಗ ಬೈಕ್ ಬಿಟ್ಟಿರೋರನ್ನ ಆ್ಯಪ್ನ ಏನು ಮಾಡಬೇಕು, ನಾವು ಸ್ವಲ್ಪ ನಿಲ್ಲಿಸ್ಬಿಟ್ಟು ನಮ್ಮ ಹೆಸರಿನ ಸ್ವಲ್ಪ ಓಡಿಸಿದ್ರೆ ಒಳ್ಳೇದಂತ ಅಂತ ನಮ್ಮ ಅನಿಸಿಕೆ. ಸರಿ, ಇದೇ ಬೈಕ್ ಟ್ಯಾಕ್ಸಿನಲ್ಲಿ ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾರಲ್ವ, ಅವ್ರು ಬೈಕ್ ಟ್ಯಾಕ್ಸಿ ಬಿಟ್ಟಿರೋವಾಗ ನಾವು ಯಾಕೆ ಅವ್ರ ಆ್ಯಪಲ್ಲಿ ದುಡಿಮೆ ಮಾಡಬೇಕು, ಕೆಲಸ ಮಾಡಬೇಕು? ಈಗ ನಮ್ಮ ಹತ್ರ ಇದೆ, ಅದರಲ್ಲೂ ರೈಡ್ಸ್ ಬರ್ತಾ ಇಲ್ಲ ಅಂತಿಲ್ಲ. ಈಗ ನಮ್ಮ ಹತ್ರನೇ ಉಪಯೋಗಿಸ್ಬೋದಲ್ಲ ಎಲ್ಲ ಆಟೋದವರು ಅಂತ. ಎಲ್ಲ ಆಟೋದವರು ಈಗ ನಮ್ಮ ಹತ್ರ ಕೈ ಜೋಡಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಯಾಕೆಂದರೆ ಇವರು ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗೋ ಥರ ಮಾತಾಡಿಲ್ಲ, ಮಾಡೂ ಇಲ್ಲ. ಎಲ್ಲ ಜನಕ್ಕೂ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ, ಐ ಟೆಸ್ಟ್ ಫ್ರೀಯಾಗಿ ಐ ಟೆಸ್ಟ್ ಮಾಡಿಸಿದ್ದಾರೆ. ತುಂಬ ಹೆಲ್ಪ್ಸ್ ಇವರಿಂದ ಮಾಡಿದ್ದಾರೆ. ಹಾಗೆ ಬರೀ ಒಂದು ಕಾರ್ಪೊರೇಟ್ ಆಗಿ ಆಯಿತು, ವ್ಯವಸ್ಥೆಗೆ ಅವ್ಯವಸ್ಥೆಗೆ ಏನೋ ಒಂದು ಏಣಿನೋ ಅಥವಾ ಬ್ರಿಡ್ಜ್ ಆಗಿ ಇಲ್ಲ, ನಿಜವಾಗ್ಲೂ ಜನಗಳ ಒಂದು ಕಷ್ಟಕ್ಕೆ ಮಿಡಿದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯಾಗಿ ನಿಂತಿದ್ದಾರೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಹೌದು. ಆಯಿತು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮಸ್ತೆ.